ಓಕೆ, ಎಷ್ಟು ಮಂದಿ ವಾಕ್ಯವನ್ನು ರಿಸೀವ್ ಮಾಡಿದ್ದೀರಿ? ದ ಪ್ರೊಫೆಟಿಕ್ ವರ್ಡ್ ಅದು ರಿಸೀವ್ ಮಾಡಿದರೆ ಅದು ನಿಮ್ಮದು. ರಿಸೀವ್ ಮಾಡದಿದ್ದರೆ ಯಾರ್ಯಾರದ್ದು, ಯಾರು ಮಾಡ್ತಾರೆ ಅವರದ್ದು. ಇವತ್ತು ನಾವು ಹೊಸ ಸ್ಟ್ರಕ್ಚರಲ್ಲಿ ನಾವಿದ್ದೇವೆ. ಮಣಿಪಾಲನಲ್ಲಿ ನಮ್ಮದು ಮೀಟಿಂಗ್ ನಡೆಯಿತು 2022-23 ರೈಟ್. ಆಗ ಬ್ರದರ್ ಪ್ರಶಾಂತ್ ಅವರು ಪ್ರೊಫೆಟಿಕ್ ಆಗಿ ಮಾತಾಡಿದರು. ಎಷ್ಟು ಮಂದಿ ನೆನಪಿದೆ? ಆಗಸ್ಟ್ ಮಂತ್ ಹೊತ್ತಿಗೆ ಪ್ರಿಪರೇಷನ್ ಸ್ಟಾರ್ಟ್ ಆಗ್ತದೆ, ನ್ಯೂ ಕನ್ಸ್ಟ್ರಕ್ಷನ್. ಅದು ಗೆಟ್ ರೆಡಿ. ನೀವು ಬಿತ್ತಲಿಕ್ಕಿದ್ದರೆ ಬಿತ್ತಿ. ಎಷ್ಟು ಮಂದಿ ನೆನಪಿದೆ? ಕಮಾನ್. ಓಕೆ. ಆಗ ನನ್ನ ಮೈಂಡಲ್ಲಿ ಇರಲಿಲ್ಲ. ಪ್ರೈಸ್ ಗಾಡ್. ಸಡನ್ಲಿ ಒಂದು ಮೇ ಹೊತ್ತಿಗೆ ದೇವರು ನನ್ನ ಹೃದಯದಲ್ಲಿ ಹಾಕಿದ ಒಂದು ಇದರ ಅರ್ಧವನ್ನು ಎಕ್ಸ್ಟೆನ್ಷನ್ ಮಾಡಬೇಕಂತ. ಇಷ್ಟೇ, ಅಲ್ಲಿಂದ ನಮಗೆ. ಯಾಕಂದ್ರೆ ಜಾಗ ಸಾಕಾಗೋದಿಲ್ಲ, 2 ಸರ್ವಿಸ್. ಅದನ್ನೇ ಮತ್ತೆ ಕಂಟಿನ್ಯೂ ಮಾಡು. ಫಸ್ಟ್ ಇದು 1, 2 ಅಷ್ಟು ಮಾತ್ರ. ನಾನು ಒಳಗಿದ್ದದ್ದು ನಾನು ಯಾರ ಹತ್ರ ಶೇರ್ ಮಾಡಲಿಲ್ಲ. ಬ್ರದರ್ ಕ್ರಿಸ್ ಅವರ ಹತ್ರ ದೇವರು ನಾನು ಮಾತಾಡಿದಲ್ಲ. ಕಮನ್ ಹೇಳ್ರಿ, ನಾನು ಮಾತಾಡಿದಲ್ಲ. ನಾನು ಮಾತಾಡಿ, ದೇವರು ಮಾತಾಡಿದೆ. ಓಕೆ, ದೇವರು ಅವ್ರ ಹತ್ರ ಮಾತಾಡಿದರು. ಈ ಸೇಮ್ ಅದರ ಬ್ಲೂ ಪ್ರಿಂಟನ್ನು ಆಗಸ್ಟ್ ಮಂತಲ್ಲಿ, ಜುಲೈ ಆಗಸ್ಟಲ್ಲಿ ಅವರು ತಂದರು. ಅವ್ರು ವೆಯ್ಟ್ ಮಾಡ್ತಾ ಇದ್ದರು ನಾನು ಹೇಳುವುದಕ್ಕೋಸ್ಕರ. ಕಡೆಗೆ ನಾನು ಪ್ರೇಯರ್ ಮಾಡಿದೆ. ಸಿಗ್ನಲ್ ಕೊಟ್ಟಾಗ ಕೆಲವು ಮೆಟೀರಿಯಲ್ಗಳು ಬಂದವು. ರೈಟ್. ಅಕ್ಟೋಬರ್ ಅಲ್ಲ, ನವೆಂಬರ್, ಜನವರಿಗೆ ಬಂತು. ಪ್ರಿಪರೇಷನ್ ಸ್ಟಾರ್ಟ್ ಆಯಿತು. ಓಕೆ, ಇದನ್ನು ಜನವರಿಯಲ್ಲಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಅರ್ಧ. ಮತ್ತೆ ನೋಡುವಾಗ ಪುನಃ ಇನ್ನೊಂದು 2 ಕಂಬ ಜಾಸ್ತಿ ಮಾಡುವಂತಾಯಿತು. ಕಟ್ಟಿದೆವು. ಪ್ರೈಸ್ ಗಾಡ್. ಇದಕ್ಕೆ ಅನೇಕರು ನೀವು ಸಹಕಾರಿಗಳಾಗಿ ನಿಂತಿದ್ದೀರಿ. ಬ್ರದರ್ ಕ್ರಿಸ್ ಅವರ ಕೆಲಸವನ್ನು ಬಿಟ್ಟು ಅವರು ತನ್ನ ದೇವರ ಪ್ರೇರೇಪಣೆಯಿಂದ ಬಂದು ನಮ್ಮೊಟ್ಟಿಗೆ ಅವರು ನಿಂತರು. ಇದರೊಟ್ಟಿಗೆ ಪಾಸ್ಟರ್ ಜಾನ್ ಅವರು ತುಂಬ ಸೇವೆ ಮಾಡಿದ್ದಾರೆ. ಪ್ರೈಸ್ ಗಾಡ್. ಇದರ ಎಲ್ಲ ಗುಂಡಿಗಳನ್ನೆಲ್ಲ ತೆಗೆದದ್ದು, ಮೆಜರ್ಮೆಂಟ್ ಮಾಡಿದ್ದು ಪಾಸ್ಟರ್ ಜಾನ್. ಓಕೆ, ಅವರು ಕೂಡ ರಾತ್ರಿ ಹಗಲು ಪ್ರಯಾಸ ಪಟ್ಟಿದ್ದಾರೆ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ. ಓಕೆ, ಸಿಸ್ಟರ್ ತೇಜು ಅವರು ಅನೇಕ ದಿನ ಇದಕ್ಕೋಸ್ಕರ ಫಾಸ್ಟಿಂಗ್ ಆಗಿ ನಿಂತು ಪ್ರಾರ್ಥನೆ ಮಾಡಿದ್ದಾರೆ. ಓಕೆ, ಇದು ಆಗ್ತಾ ಇರ್ತದೆ, ಇದು ಕಂಟಿನ್ಯೂ ಆಗ್ತಾ ಇರ್ತದೆ. ದಿಸ್ ದ ಬಿಗಿನಿಂಗ್. ಪ್ರೈಸ್ ಗಾಡ್. ಮೊದಲು ಆ ಸ್ಟ್ರಕ್ಚರಲ್ಲಿ ನಾವಿದ್ದೆವು. ಆಗ ನಾನು ಇದು ಸ್ಟಾರ್ಟ್ ಆಗುವಾಗ ಕೆಲವರು ಇಷ್ಟು ದೊಡ್ಡ ಬೇಕಾ ಅಂತ ಕೇಳಿದ್ರು. ಕಾಡಿನಲ್ಲಿ ಇನಾಗ್ರೇಷನ್ ಆಗುವ ದಿವಸ ನಡೆದಿದ್ದು. ಇದು ಟೆಂಪ್ರರಿ ಅಂತ. ಓಕೆ, ಅದು ಟೆಂಪ್ರರಿ ಆಗಿ ಉಳಿಯಿತು. ದಿಸ್ ಇಸ್ 7ನೇದ್ದು ಸ್ಟ್ರಕ್ಚರ್. ಇದು ಫಸ್ಟ್ ಚರ್ಚ್ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದು ಆ ಮನೆಯ ಒಳಗೆ. ಕೇವಲ ಒಂದು 10 ಜನ ಕೂತ್ಕೊಳ್ಳಿಕ್ಕೆ ಆಗ್ತಿತ್ತು. ಸುತ್ತಲೂ ಕಾಡು, ಜನರು ಗುಡ್ಡದಿಂದ ಇಳಿದು ಬರುತ್ತಿದ್ದರು. ಗಾಡಿಗಳನ್ನು ಆಗ ಫಸ್ಟ್ ಸ್ಟಾರ್ಟ್ ಮಾಡೋ ಯಾರ ಹತ್ರ ಗಾಡಿ ಇಲ್ಲ, 4 ವೀಲರ್ ಗಾಡಿಯವರು ಯಾರಿಲ್ಲ. ರೈಟ್. ಆನಂತರ ಅಲ್ಲಿ ಫುಲ್ ಆಯಿತು. ನೆಕ್ಸ್ಟ್ ಸ್ಟ್ರಕ್ಚರ್ ನಾವು ಕಟ್ಟಿದೆವು. ಬದು ಸೂರ್ಯ ಇದ್ದರು, ಅನೇಕರಿದ್ದರು. ಜಾಗ ಸಾಕಾಗೋದಿಲ್ಲ. ನನ್ನ ಹತ್ರ ಇಡೀ ದಿನ ಮಾತಾಡೋದು. ಬದು ಸೂರ್ಯ ಮಾತಾಡೋದು, ಆಮಚೆ ಮೋಟ್ಲ ಚಕರಿ ಯಾರಂಗ ಅಂತ.
ಅಂದರೆ ಮಡಲದ್ದಾದರೂ ಹಾಕುವ ಅಂತ ಹೇಳೋದು, ಇಲ್ಲಿ ಜಾಗ ಸಾಕಾಗೋದಿಲ್ಲ ಅಂತ. ನಾನು ಅದಕ್ಕೆ ಕಿವಿ ಕೊಡ್ತಿರ್ಲಿಲ್ಲ. ಆಯಿತು ಆಯಿತು ಮಾಡುವ ಅಂತ ಹೇಳ್ತಿದ್ದೆ. ನಮ್ಮ ಹತ್ರ ಹಣ ಇಲ್ಲ ಆಗ, ನನ್ನದು 1,000 ರೂಪಾಯಿ ಸಹ ಇಲ್ಲ. ಸಡನ್ಲಿ ನಾನು ಯಾರತ್ತೂ ಅನೌನ್ಸ್ ಮಾಡಲಿಲ್ಲ, ಏನು ಹೇಳಲಿಲ್ಲ. ಸಡನ್ಲಿ ಸೂರಿ, ರಮೇಶ್ ಅವರೆಲ್ಲ ಇದ್ದರು. ಅವ್ರ ಹತ್ರ ಹೇಳಿದೆ, ಈ ಇಷ್ಟೊಂದು 100 ಜನರು ಕೂತ್ಕೊಳ್ಳುವಂಥ ಸ್ಟ್ರಕ್ಚರಿಗೆ ಎಷ್ಟಾಗ್ತದೆ ಅದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ಫೇತಲ್ಲಿ ಯಾರ ಹತ್ರ ಹಣ ಕೊಡಿ ಅಂತ ಕೇಳಲಿಲ್ಲ, ಫೇತಲ್ಲಿ ಸ್ಟಾರ್ಟ್ ಮಾಡಿದೆವು. ಓಕೆ, ಒಬ್ಬೊಬ್ಬರೇ ಬಂದು, ಒಬ್ಬನು 10,000 ಕೊಟ್ಟ, ಒಬ್ಬನು ಇನ್ನೊಂದು 10,000 ಕೊಟ್ಟ, ಮತ್ತು ಒಬ್ಬರೇ ಹೇಳಿದ ನನಗೆ ಒಂದು ಸ್ವಲ್ಪ ಕೊಡಲಿಕ್ಕೆ ಮನಸ್ಸಿತ್ತು, ಆದರೆ ನನ್ನ ಹತ್ರ ಇಲ್ಲ. ನೋ ಪ್ರಾಬ್ಲಮ್, ನಿನಗೆ ಮನಸ್ಸಿದೆ ಅಲ್ಲ ಅದು ಮುಖ್ಯ. ನೀನು ಕೊಡುವುದು ಬಿಡುವುದು ಮತ್ತೆ, ಫಸ್ಟ್ ದೇವರ ಕಾರ್ಯದ ವಿಷಯಕ್ಕೆ ಮನಸ್ಸಿರುವುದು ಮುಖ್ಯ. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುವಾತನು ದೇವರೇ. ಸಡನ್ಲಿ ಒಂದು 3 ದಿನದ ನಂತರ ಬಂತು, ಒಂದು 5,000 ತಂದು ಕೊಟ್ಟ. ಎಂತ ಇದೆ, ನನಗೆ ಕೆಲವು ಬರಲಿಕ್ಕಿದ್ದು ಬಂತು ಅಂತ ಹೇಳಿದ. ಹಾಗೆ ಅದಕ್ಕೆ ಕೇವಲ ತಾಗಿದ್ದು 50,000 ರೂಪಾಯಿ. ಆಗ ನಮ್ಮಲ್ಲಿ ಇದ್ದದ್ದು 20-25 ಜನ. ನಮ್ಮದು ಶುಕ್ರವಾರ ದಿವಸ ಆ ಪ್ರೇಯರ್ 100 ಜನ ಸೇರ್ತಿದ್ರು. 24 hours ಪ್ರೇಯರ್ ಮಾಡಿದ್ದೆವು. ಓಕೆ, ಬಟ್ ಯಾವತ್ತೂ ಅನೌನ್ಸ್ ಮಾಡಲಿಲ್ಲ ನೀವು ಕೊಡಿ ಅಂತ. ನೀವು ಬಿತ್ತುವಂಥದ್ದು, ನೀವು ಕೊಡುವಂಥದ್ದು ನಿಮ್ಮ ಫ್ರೂಟ್ಗೋಸ್ಕರ, ಪ್ರೇಸ್ ಗಾಡ್. ಬಟ್ ಮ್ಯಾನ್ ಆಫ್ ಗಾಡ್ ಆದವನು ನಾವು ಮಾತಾಡಲೇಬೇಕು ಇದರ ಬಗ್ಗೆ, ಬಿತ್ತುವ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಬಿತ್ತುವ ಬಗ್ಗೆ ಮಾತಾಡದಿದ್ದರೆ ಅವರು ಬಡವರಾಗ್ತಾರೆ. ಓಕೆ, ಅವರು ಕೊರತೆಯಲ್ಲಿ ಬೀಳ್ತಾರೆ. ಓಕೆ, ಅದು ಫುಲ್ ಆಯಿತು. ಅದು ಫುಲ್ ಆಗುವಾಗ ಅದು 2ನೇದ್ದು. ಸೆಕೆಂಡ್, ಈಗ 100 ಮಂದಿ ಫುಲ್ ಆಗ್ತಾ ಇದ್ದಾರೆ. 100 ಮಂದಿ ಫುಲ್ ಆಗುವಾಗ ನಮ್ಮ ಜಿತೇಶ್ ಟೆಂಪ್ರರಿ ಒಂದು ಕನ್ಸ್ಟ್ರಕ್ಷನ್, ಇದು ಏನು ವೆಲ್ಡಿಂಗ್, ಆ ಕಂಪನಿಯನ್ನು ತೆಗೆದುಕೊಂಡಿದ್ದ. ಜಿತೇಶ್ ಹತ್ರ ಹೇಳಿದೆ, ಇದನ್ನೊಂದು ಸ್ಟಾರ್ಟ್ ಮಾಡು ಅಂತ ಹೇಳಿದೆ. ಅವನಿಗೆ ಅಡ್ವಾನ್ಸ್ ಆಗಿ 50,000 ರೂಪಾಯಿ ಕೊಟ್ಟೆವು. ಅವನ ಹತ್ರ ಯಾವತ್ತೂ ಹೇಳಲಿಲ್ಲ ನನ್ನ ಹತ್ರ ಇಷ್ಟು ಹಣ ಇದೆ, ಎಷ್ಟು ಇದೆ, ಏನು ಹೇಳಿಲ್ಲ, ಸ್ಟಾರ್ಟ್ ಮಾಡು ಅಂತ. ಓಕೆ, ಎಲ್ಲ ಮುಗಿಯುವಾಗ, ಎಲ್ಲ ಮುಗಿಯಿತು. ಸುಮಾರು ಸೋಮವಾರ ದಿವಸ ಮುಗಿಯಿತು. ಸೋಮವಾರ ದಿವಸ ಹೇಳಿ ಬಿಲ್ಲು ತಂದು ಬಾ ಅಂತ ಹೇಳಿದೆ. ನನ್ನ ಹತ್ರ ಇರುವುದು ಕೇವಲ 20,000 ರೂಪಾಯಿ. ಓಕೆ, 20,000. ಬಿಲ್ ಎಷ್ಟು ಬರ್ತದೆ ನನಗೆ ಗೊತ್ತಿಲ್ಲ, ಅದು ಕೇಳಲೇ ಇಲ್ಲ ನಾನು. ನೀನು ಬಿಲ್ಲು ತಾಂಬ ಅಂತ ಹೇಳಿದೆ. ಪುನಃ ಬುಧವಾರ ಕಾಲ್ ಮಾಡಿದೆ, ಬಿಲ್ಲು ತರಲಿಲ್ಲ. ಗುರುವಾರ ಕಾಲ್ ಮಾಡಿದೆ, ಬಿಲ್ಲು ತರಲಿಲ್ಲ. ಶುಕ್ರವಾರ ಬಂದ ಸಂಜೆ 5 ಗಂಟೆಗೆ. ಆ ದಿವಸ ಶುಕ್ರವಾರ 11 ಗಂಟೆಯಿಂದ 11:30ಯಿಂದ 3 ಗಂಟೆವರೆಗೆ ಪ್ರೇಯರ್ ನಡೀತಾ ಇತ್ತು. ನಾವು ಪ್ರೇಯರ್ ನಡೀತಿರುವಾಗ ಹಣಕ್ಕೆ ಕಿವಿ ಇದೆ ಅಂತ ನಾನು ಮಾತಾಡ್ತಿದ್ದೆ. ಅದು ಕರೆದಾಗ ಬರ್ತದೆ. ನಾನು ಅದರ ಬಗ್ಗೆ ಟೀಚ್ ಮಾಡಿದೆ, ಫೈನಾನ್ಸ್ ಬಗ್ಗೆ. ಇನ್ ದ ನೇಮ್ ಆಫ್ ಜೀಸಸ್, ಹಣವನ್ನು ನಾನು ಕರೀತಾ ಇದ್ದೇನೆ, ಕಮ್ ಬರಲಿ ಡಿಕ್ಲೇರ್ ಮಾಡಿದೆ. ಪ್ರೇಯರ್ ಮುಗಿಯಿತು. ಯಾರು ಗೊತ್ತಿಲ್ಲ, ನೋಡುವಾಗ 50,000 ರೂಪಾಯಿ ಹಾಕಿದ್ದಾರೆ. ಮತ್ತೆ ಗೊತ್ತಾಯಿತು ಯಾರಂತ, 50,000. ಯಾವಾಗ 50,000 ಬಿತ್ತು, 5 ಗಂಟೆಗೆ ಜಿತೇಶ್ ಬಂದ ಬಿಲ್ ಇಟ್ಕೊಂಡು, 1,20,000 ರೂಪಾಯಿ. ಓಕೆ, 50,000 ಅಡ್ವಾನ್ಸ್ ಕೊಟ್ಟೆ, 20,000 ಕ್ಯಾಶ್ ಕೊಟ್ಟೆ, 50,000 ಚೆಕ್ ಬರೆದು ಕೊಟ್ಟೆ. ಕರೆಕ್ಟ್ ಆಯಿತು. ಈ ಕೊಟ್ಟ ಆಂಟಿ ಇದ್ದಾರೆ ನೋಡಿ, ಯಾರು ಆಂಟಿ ಕಳಿಸಿದವರು, ಅವ್ರ ಹತ್ರ ನಾನು ಫೋನ್ ಮಾಡಿದೆ, ಥ್ಯಾಂಕ್ ಯು ಅಂತ ಹೇಳಿದೆ. ಏನು ವಿಷಯ ಅಂತ ಹೇಳಲಿಲ್ಲ. ಆಗ ನಾವಿಲ್ಲಿ ಊಟ ಕೊಡ್ತಿದ್ದೆವು. ನೆಕ್ಸ್ಟ್ ಊಟ ಕೊಡ್ತಿದ್ದೆವು, ಸುಮಾರು 300 ಜನಕ್ಕೆ ಊಟ ಕೊಡ್ತಿದ್ದೆವು. ಸುಮಾರು 1 ವರ್ಷದ ನಂತರ ಅವ್ರು ಮಾತಾಡೋಗಿತ್ತು, ನೀನಲ್ಲಿ ಎವ್ರಿ ಸಂಡೇ ಊಟ ಕೊಡ್ತೀಯಲ್ಲ, ಹಣ ಎಲ್ಲ ಎಲ್ಲಿಂದ ಬರುವುದು ಅಂತ ಕೇಳಿದ್ರು. ನೀನು ಒಂದು ದಿನ ಕೂಡ ಊಟಕ್ಕೆ ಸ್ಪಾನ್ಸರ್ ಮಾಡಿ ಅಂತ ಅನೌನ್ಸ್ ಮಾಡಲಿಲ್ಲ. ಒಂದಿನಾದರೂ ಮಾಡಿದ್ದೇವೆ ನಾವು? ಯಾರಾದರೂ ಊಟಕ್ಕೆ, ಕಬಾಬಿಗೆ ಇವತ್ತು ಏನಾದರೂ ಕಮನ್ ಮಾಡಿದ್ದೇವಾ? ಮಾಡಲಿಲ್ಲ. ಬಟ್ ಎವ್ರಿ ಸಂಡೇ ಊಟ ಕೊಡ್ತಿದ್ದೆವು. ಓಕೆ, ಆಕೆ ಕೇಳಿದರು, ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮ್ಮ ಹತ್ರ, ಹೇಳಬೇಕು ಅಂತ ಹೇಳಿದೆ. ನೀವು 50,000 ನನ್ನ ಅಕೌಂಟಿಗೆ ಹಾಕಿದ್ದೀರಲ್ಲ, ಯಾಕೆ ಹಾಕಿದ್ದು ಅಂತ ಕೇಳಿದೆ.
ಅದಕ್ಕೆ ಅವರು ಹೇಳಿದರು, ನನ್ನದೊಂದು ಫಿಕ್ಸ್ ಡಿಪಾಸಿಟ್ ಇತ್ತು. ನನಗೆ ಏನು ನೋಡುವಾಗ ನೀನೇ ಕಾಣ್ತಾ ಇದ್ದಿ, ಕೂತ್ಕೊಳ್ಳುವಾಗ ನೀನು ಕಾಣ್ತಾ ಇದ್ದಿ, ಹೇಳುವಾಗ ನೀನು ಕಾಣ್ತಾ ಇದ್ದಿ. ಒಳಗಿಂದ ಆಗ್ತಾ ಇದೆ, ಆ ಫಿಕ್ಸ್ ಡಿಪಾಸಿಟ್ ಬ್ರೇಕ್ ಮಾಡು, ಇನ್ನೂ ಸಹ 3 ತಿಂಗಳಿದೆ, ಈಕೆಗೆ ಲಾಸ್ ಆಗ್ತಾ ಇದೆ, ನೋ ಪ್ರಾಬ್ಲಮ್, ಹೋಗು ಬ್ರೇಕ್ ಮಾಡು, ಅದನ್ನು 50,000 ಅಕೌಂಟಿಗೆ ಹಾಕು ಅಂತ. ಈಕೆ ನಿಲ್ಲಿಕ್ಕೆ ಆಗಲಿಲ್ಲ, ಸೀದಾ ಹೋದರು. ಟೀಚರ್ ಅವರು ಮೆಲ್ಲ ಹೋದರು, ಹೋಗಿ ಒಂದು 3 ಗಂಟೆಗೆ ಹೋಗಿ ಆ ಫಿಕ್ಸ್ ಡಿಪಾಸಿಟನ್ನು ಬ್ರೇಕ್ ಮಾಡಿದರು. ಅವರಿಗೆ ಲಾಸ್ ಆಗ್ತಾ ಇದೆ, ಅದರಲ್ಲಿ 50,000 ನನ್ನ ಅಕೌಂಟಿಗೆ ಹಾಕಿದ್ದು. ಆಗ ನಾನು ಅವರಿಗೆ ಟೆಸ್ಟ್ ಮನಿ ಕೊಟ್ಟೆ. ನೀವು ಯಾಕೆ ಹಾಕಿದ್ದು? ನೀವು ನಿಮ್ಮಷ್ಟಕ್ಕೆ ಹಾಕಿದ್ದಲ್ಲ, ನೀವು ದೇವರ ಆತ್ಮನ ಪ್ರೇರೇಪಣೆಯಿಂದ ಹಾಕಿದ್ದು. ಅವರಿಗೆ ಗೊತ್ತಾದದ್ದು 1 ವರ್ಷದ ನಂತರ. ಮತ್ತು ರೇಮ ಪ್ರೆಗ್ನೆಂಟ್, ರಶ್ಮಿ ಪ್ರೆಗ್ನೆಂಟ್, ರೇಮನಿಗೆ ಪ್ರೆಗ್ನೆಂಟ್ ಇರುವಾಗ ಮತ್ತು ಮೈಕಣ್ಣನ ಮನೆಯಲ್ಲಿ ಪ್ರೇಯರ್ ನಡೀತಾ ಇತ್ತು. ಎವ್ರಿ ಬುಧವಾರ ಆಕೆ ಒಂದು 7 ರೀತಿಯ ಧಾನ್ಯಗಳನ್ನು, ಕ್ಯಾರೆಟ್ ಮತ್ತು ಬೀಟ್ರೂಟ್ ಅಲ್ಲಿ ತಂದಿಡುವುದು ಮೈಕಣ್ಣನ ಮನೆಯಲ್ಲಿ. ಬದರ್ ಮೈಕ್ ಪ್ರೇಯರ್ ಆದ ನಂತರ ನಾನು ಅದನ್ನು ತಂದು ಬರ್ತಾ ಇದ್ದೆ ಪ್ರತಿ ಬುಧವಾರ, ಸುಮಾರು 1 ವರ್ಷ. ಓಕೆ, ತಂದು ಬರುವಾಗ ಒಂದು ದಿನ ರಶ್ಮಿಯ ಡ್ಯಾಡಿ ಹೇಳಿದರು, ರಶ್ಮೆ ಇವತ್ತು ಬೀಟ್ರೂಟ್ ತರಬೇಕಾ ಅಂತ ಕೇಳಿದರು. ಬೆಳಿಗ್ಗೆ ನಾನು ಪ್ರೇಯರ್ಗೆ ಹೊರಡ್ತಾ ಇದ್ದೀನಿ ಬುಧವಾರ. ಅದಕ್ಕೆ ಡ್ಯಾಡಿ ಬೀಟ್ರೂಟ್ ಬೇಡ, ಆ ಅಂಟಿ ಬೀಟ್ರೂಟ್ ಕೊಡ್ತಾರೆ ಅಂತ ಹೇಳಿದರು. ನಾನು ರಶ್ಮಿಗೆ ಹೇಳಿದೆ, ಇವತ್ತು ದೇವರು ಅಂಟಿಗೆ ಅಪ್ಪಣೆ ಕೊಡಲಿಲ್ಲ, ಇವತ್ತು ದೇವರು ಡ್ಯಾಡನಿಗೆ ಅಪ್ಪಣೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರು ಕೇಳ್ತಾರೆ, ತರಲಿಕ್ಕೆ ಹೇಳು ಅಂತ ಹೇಳಿದೆ. ಅದೇ ಲಾಸ್ಟ್. ಆವತ್ತಿನಿಂದ ಅಂಟಿ ಒಂದು ದಿನ ಸಹ ಧಾನ್ಯ ಕೊಡಲಿಲ್ಲ, ಒಂದು ದಿನ ಸಹ ಬೀಟ್ರೂಟ್ ಕೊಡಲಿಲ್ಲ. ಎವ್ರಿಥಿಂಗ್ ಇಸ್ ಕಮ್ ಫ್ರಮ್ ಗಾಡ್. ಹೇಳ್ರಿ, ಎವ್ರಿಥಿಂಗ್ ಇಸ್ ಕಮ್ ಫ್ರಮ್ ಗಾಡ್. ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು. ಹಲ್ಲೆಲೂಯಾ. ಮ್ಯಾನ್ ಇಸ್ ನಾಟ್ ಅವರ್ ಸೋರ್ಸ್, ಗಾಡ್ ಇಸ್ ಅವರ್ ಸೋರ್ಸ್. ಯಾರು ದೇವರ ಸ್ವರಕ್ಕೆ ಕೇಳಿ ಕೊಟ್ಟಿದ್ದಾರೋ ಅವರು ಇದ್ದ ಹಾಗೆ ಇರುವುದಿಲ್ಲ. ದೇ ವಿಲ್ ಹ್ಯಾವ್ ಎ ಗ್ರೇಟ್ ಹಾರ್ವೆಸ್ಟ್, ಗ್ರೇಟ್ ಬ್ರೇಕ್ ಥ್ರೂ, ಗ್ರೇಟ್ ಸಪ್ಲೈ, ಗ್ರೇಟ್ ಸ್ಟೋರ್. ಬಟ್ ಅವರನ್ನು ನಾನು ಹಾನರ್ ಮಾಡುತ್ತೇನೆ. ಯಾರು ನೀವು ದೇವರ ಸ್ವರವನ್ನು ಕೇಳಿ ಏನು ಮಾಡಿದ್ದೀರಿ, ವಿ ಕ್ಯಾನಾಟ್ ಡಿನೈ ದೇಮ್. ಬಟ್ ದೇವರು ಒಬ್ಬನಿಗೆ ಅಪ್ಪಣೆ ಕೊಡದಿದ್ದರೆ ಯಾರು ಏನನ್ನು ಕೊಡುವುದಿಲ್ಲ. ದೇವರು ಎಲಿಯನಿಗೆ ಹೇಳಿದ, ನಿನ್ನನ್ನು ಸಾಕುವುದಕ್ಕೋಸ್ಕರ ನಾನು ಕಾಗೆಗೆ ಅಪ್ಪಣೆ ಕೊಟ್ಟಿದ್ದೇನೆ. ಯಾರಿಗೆ ಅಪ್ಪಣೆ ಕೊಟ್ಟ? ಕಾಗೆ ಎಲಿಯನಿಗೆ ಕಾಣ್ತಿರ್ಲಿಲ್ಲ. ಅಪ್ಪಣೆ ಕೊಟ್ಟ ದೇವರು ಕಾಣ್ತಿರ್ಲಿಲ್ಲ, ಕಾಗೆ ಮಾತ್ರ ಕಾಣ್ತಿತ್ತು. ಕಾಗೆ ಪ್ರಾತಃ ಕಾಲ ಸಾಯಂಕಾಲ 2 ಹೊತ್ತು ರೊಟ್ಟಿ ಮತ್ತು ಮಾಂಸವನ್ನು ತಂದು ಕೊಡ್ತಾ ಇತ್ತು. ಯಾರು ಕೊಡ್ತಾ ಇತ್ತು? ಕಾಗೆ. ದೇವರು ಕಾಣ್ತಾ ಇದ್ದಾನ? ದೇವರು ಕಾಣೋದಿಲ್ಲ. ಮುಂಜೊಂದು ಕಕ್ಕೆ ಎತ್ತಿನೇಟನ್ನು ಬದುಕೊಂದಿಲ್ಲೇ, ಈ ಒಂದು ಕಾಗೆ ಇದ್ದದರಿಂದ ಬದುಕುತ್ತಿದ್ದೆ ಈ ಕೊರೋನಾದಲ್ಲಿ ಆಗಿಲ್ಲ. ನೋ, ದೇವರಿದ್ದ ಕಾರಣ ನಾವು ಬದುಕುತ್ತೇವೆ. ಅಪ್ಪಣೆ ಕೊಡುವ ದೇವರನ್ನು ಯಾವಾಗ ನಾವು ನೋಡಬೇಕು. ಅಪ್ಪಣೆ ಕೊಡುವ ದೇವರನ್ನು ನೋಡಬೇಕಾದ್ರೆ ನಮ್ಮ ಜೀವಿತದಲ್ಲಿ ವಾಕ್ಯ ಬೇಕು. ಇಫ್ ಯು ಹ್ಯಾವ್ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನವನ್ನು ಕೊಡುತ್ತೀರಿ, ಅದರ ಅರ್ಥ ದೇವರ ಒಟ್ಟಿಗೆ ನೀವು ಎಗ್ರಿ ಆಗುತ್ತೀರಿ. ಪ್ರೈಸ್ ಗಾಡ್. ದೇವರ ವಾಕ್ಯವನ್ನು ಪ್ರೀತಿಸ್ತಿಲ್ಲ, ಮೇ ಬಿ ನೀವು ಪವಿತ್ರಾತ್ಮನ ವರಗಳಿಂದ ಮ್ಯಾನಿಫೆಸ್ಟ್ ಆಗಬಹುದು. ಪವಿತ್ರಾತ್ಮನ ವರಗಳಿಂದ ನೀವು ಸ್ವಸ್ಥತೆಯನ್ನು ಹೊಂದಬಹುದು. ಹೀಲಿಂಗ್ ಅನಾಯಿಂಟಿಂಗ್ ಮೂವ್ ಆಗುವಾಗ ನೀವು ಸ್ವಸ್ಥತೆ ಹೊಂದಬಹುದು. ಬಟ್ ನಿರಂತರವಾಗಿ ನಿಮ್ಮ ಸ್ವಸ್ಥತೆಯನ್ನು, ನಿಮ್ಮ ಫೈನಾನ್ಷಿಯಲ್ ಪ್ರಾಸ್ಪರಿಟಿಯನ್ನು ನೀವು ಕಾಪಾಡಬೇಕಂತ ಹೇಳಿದರೆ ನಿಮಗೆ ವಾಕ್ಯ ಬೇಕು. ಹಲ್ಲೆಲೂಯಾ. USA ಅಲ್ಲಿ ಒಂದು ದೊಡ್ಡ ಹೀಲಿಂಗ್ ರಿವೈವಲ್ ನಡೆಯಿತು. ದೊಡ್ಡ ಹೀಲಿಂಗ್ ರಿವೈವಲ್. ಅನೇಕ ಇವ್ಯಾಂಜಲಿಸ್ಟ್ಗಳು ಹೀಲಿಂಗಲ್ಲಿ ಮೂವ್ ಆದರು. ಅನ್ಯೂಶುವಲ್ ಹೀಲಿಂಗ್ಸ್ಗಳು. ಬಟ್ ಇವರ ಜೀವಿತದಲ್ಲಿ ಇವರೆಲ್ಲರೂ ಅರ್ಧ ಪ್ರಾಯದಲ್ಲಿ ಸತ್ತು ಹೋದರು. ಹೀಲಿಂಗ್ ರಿವೈವಲಿಸ್ಟ್ಗಳು ಎಲ್ಲರೂ. ಬಟ್ ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಈಸ್ ಎ ಕೆನಿತ್ ಎಗೇನ್. ಎಸ್ ಪಾಸ್ಟರ್, ಕೆನಿತ್ ಎಗೇನ್. ಆತನು ಹೇಳಿದ, ನಾನು ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುತ್ತೇನೆ.
ಐ ವಿಲ್ ಗಿವ್ ಫಸ್ಟ್ ಫ್ಲೆಶ್ ದ ವರ್ಡ್ ಆಫ್ ಗಾಡ್. ನನ್ನ ಸ್ವಸ್ಥತೆಯನ್ನು ನಾನು ಕಾಪಾಡಬೇಕಾದ್ರೆ ನನ್ನ ಹತ್ರ ವಾಕ್ಯ ಇರಬೇಕು. ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಕೆಲವು ದಿನ ನಂತರ ಸ್ವಸ್ಥತೆ ಹೊಂದಿದವರು ಸ್ವಸ್ಥತೆಯನ್ನು ಕಳಕೊಳ್ತಾರೆ. ಈ ವ್ಯಕ್ತಿ ಮಾತ್ರ 86-87 ವರ್ಷ ಟಾಟಾ ಬಾಯ್ ಅಂತ ಹೇಳಿ ಪರಲೋಕಕ್ಕೆ ಹೋದ. ಉಳಿದವರೆಲ್ಲರೂ ಹೋದರು. ನಿಮಗೆ ಗೊತ್ತಾ, ಕ್ಯಾಥರಿನ್ ಕುಲ್ಮನ್ ಮೀಟಿಂಗಲ್ಲಿ ಅನ್ಯೂಷುವಲ್ ಮಿರಕಲ್ಗಳು ಆಗ್ತಿದ್ದವು. ಬಟ್ ಆಕೆ ಹಿಸ್ಟ್ರಿ ನೋಡುವಾಗ 60% ಎಲ್ಲರೂ ಪುನಃ ಸಿಕ್ಕಾಗಿದ್ದಾರೆ. 60% ಜನರು. ಯಾಕೆ? ನಿನಗೆ ಸ್ವಸ್ಥತೆಯನ್ನು ಹೊಂದುವುದು ಒಂದು ವಿಷಯ ಆದರೆ ಸ್ವಸ್ಥತೆಯನ್ನು ಕಾಪಾಡುವಂಥದ್ದು ಇನ್ನೊಂದು ವಿಷಯ. ಪ್ರೈಸ್ ಗಾಡ್. ಯಾವಾಗ ನೀವು ಸ್ವಸ್ಥತೆಯನ್ನು ವಾಕ್ಯದ ಮೂಲಕ ಹೊಂದುತ್ತೀರಿ, ನಿಮ್ಮ ಸ್ವಸ್ಥತೆಯನ್ನು ನೀವು ಕಾಪಾಡುತ್ತೀರಿ. ನಿಮ್ಮ ಸ್ವಸ್ಥತೆಯನ್ನು ನೀವು ವಾಕ್ಯದ ಮೂಲಕ ಹೊಂದುವುದಿಲ್ಲ. ಕೇವಲ ಒಂದು ಹೀಲಿಂಗ್ ಕ್ರೂಸೈಡ್ಗೆ ಹೋಗ್ತೀರಿ, ಮಿರಕಲ್ಸ್ ಆಗ್ತದೆ ಅಂತ ಹೋಗ್ತೀರಿ. ನೀವು ಆ ಹೀಲಿಂಗ್ ಅನ್ನು ಹೊಂದಿಕೊಂಡು ಪುನಃ ನೀವು ಲೋಕಕ್ಕೆ ಹೋಗ್ಬೋದು. ಲೋಕಕ್ಕೆ ಹೋಗಿ ನಿಮ್ಮ ಹೃದಯ ನೀವು ಕಠಿಣಪಡಿಸಿಕೊಳ್ಬಹುದು. ಬಟ್ ಯಾವಾಗ ನೀವು ವಾಕ್ಯದಲ್ಲಿ ಸ್ವಸ್ಥತೆಯನ್ನು ಹೊಂದುತ್ತೀರಿ. ನನ್ನ ಪತ್ನಿ ಇಲ್ಲಿ ಬರುವಾಗ ಅನೇಕ ಕಾಯಿಲೆಗಳಿಂದ ಬಿದ್ದಿದ್ದಳು. ಡಾಕ್ಟರ್ ಹೇಳಿದ್ರು ಆಕೆಗೆ ಮಕ್ಕಳಾಗುವುದಿಲ್ಲ ಅಂತ. ಯಾಕೆಂದರೆ ಆಕೆ ಯೂಟ್ರಸ್ ಪ್ರಾಬ್ಲಮ್, ಬ್ಲೀಡಿಂಗ್ ಪ್ರಾಬ್ಲಮ್, ಫೈಲ್ಸ್ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್, ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳು ಆ ದೇಹದಲ್ಲಿದ್ದವು. ಬಟ್ ನೋಡುವಾಗ ಒಳ್ಳೆ ಸ್ಮೈಲ್, ಗೊತ್ತಾಗ್ತಿಲ್ಲ. ಬಟ್ ಒಂದು ದಿನ ಕೂಡ ನನ್ನ ಹತ್ರ ಹೇಳಿಲ್ಲ ಪ್ರೇಯರಿಗೆ ಬರುವಾಗ ನನಗೆ ಅದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ, ಅದು ಒಂದು ದಿನ ಪರ್ಸನಲ್ ಮಾತಾಡಲಿಲ್ಲ. ಒಂದು ದಿನ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡು ಅಂತ ನನ್ನ ಹತ್ರ ಹೇಳಲಿಲ್ಲ. ಬಟ್ ನಾನು ವರ್ಡನ್ನು ಪ್ರೀಚ್ ಮಾಡ್ತಿದ್ದೆ. ಎವ್ರಿ ಟೈಮ್ ಆಕೆ ಬರುವಾಗ ಫೇತ್ ವರ್ಡನ್ನು ನಾನು ಪ್ರೀಚ್ ಮಾಡ್ತಿದ್ದೆ. ಆ ವರ್ಡನ್ನು ಆಕೆ ತೆಗೆದುಕೊಂಡಳು. ಆ ವಾಕ್ಯವನ್ನು ಆಕೆ ಅಂಗೀಕಾರ ಮಾಡಿದಳು. ಆ ವಾಕ್ಯವನ್ನು ಆಕೆ ಆತ್ಮದ ಒಳಗೆ ಹಾಕಿದ್ರು. ಆ ವಾಕ್ಯವನ್ನು ಆಕೆ ಅರಿಕೆ ಮಾಡಿದ್ರು. ಆ ವಾಕ್ಯವನ್ನು ಆಕೆ ಘೋಷಣೆ ಮಾಡಿದ್ರು. ಪುನಃ ಮಾತಾಡಿದಳು. ಎಲ್ಲ ದೇಹದ ಅಂಗಗಳು ನಾರ್ಮಲ್ ಆಗಿ ಕೆಲಸ ಮಾಡಿದವು. ಇವತ್ತಿಗೂ 13 ವರ್ಷವಾಯಿತು ಆಕೆ ಆರೋಗ್ಯದಲ್ಲಿದ್ದಾಳೆ. ನೆವರ್ ಸಿಕ್. ನಿಮ್ಮ ಸ್ವಸ್ಥತೆಯನ್ನು ನೀವು ಕಾಪಾಡಬೇಕಂತ ಹೇಳಿದರೆ ನಿಮಗೆ ವಾಕ್ಯ ಬೇಕು. 2025 ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ವಾಕ್ಯವನ್ನು ಪ್ರೀತಿಸಿರಿ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ ಹೋಗುತ್ತದೆ. ಇವುಗಳನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಲ್ಪಡುವನು. ಹಲೋ, ಕಡೆಗೆ ನನ್ನ ಮದುವೆ ಆಯಿತು. 2013 ಮದುವೆ ಆಗುವಾಗ ನನ್ನ ಕೈಯಲ್ಲಿ ಇದ್ದದ್ದು ಕೇವಲ, ಮೊದಲು ಕೂಡ ಹೇಳಿದ್ದೀನಿ, 5,000 ರೂಪಾಯಿ. ಓನ್ಲಿ 5,000 ರೂಪೀಸ್. ಇಲ್ಲಿ ಜನರಿದ್ದರು ಕೇವಲ ಒಂದು 45-50 ಜನ. ಇಲ್ಲಿ ರೋಡ್ ಇಲ್ಲ, ಓಕೆ, ಏನಿಲ್ಲ. ನನ್ನದು ಯಾರಿಗೂ ಪರಿಚಯ ಇಲ್ಲದ ತೊಂದರೆ ಇಲ್ಲ, ದೇವರಿಗೆ ಪರಿಚಯ ಇದೆ. ಬಟ್ ನನಗೊಂದು ಗೊತ್ತು, ನನ್ನ ಹತ್ರ ವಾಕ್ಯ ಇದೆ. ಇಫ್ ಐ ಹ್ಯಾವ್ ಎ ವರ್ಡ್, ಐ ಹ್ಯಾವ್ ಎವ್ರಿಥಿಂಗ್. ನಾನು ಒಬ್ಬ ಮನುಷ್ಯನ ಹತ್ರ ಹೇಳಿಲ್ಲ ನನ್ನ ಹತ್ರ 5,000 ರೂಪಾಯಿ ಇದೆ ಅಂತ. ಯಾರು ನನಗೆ ಇಮೋಷನ್ಲಿ ಕೊಡೋದು ಬೇಡ. ನನ್ನ ಮೇಲೆ ಫೀಲ್ ಮಾಡಿ ಅಯ್ಯೋ ಪಾಪ ಏನಾದ್ರು ಕೊರ್ಕ ಅಂತ. ಯಾವತ್ತೂ ನನ್ನ ಮಾತುಗಳಲ್ಲಿ, ನನ್ನ ಟೋನಲ್ಲಿ ನಾನು ತೋರಿಸಲೇ ಇಲ್ಲ ನನ್ನ ಹತ್ರ 5,000 ರೂಪಾಯಿ ಇದೆ ಅಂತ. ಓಕೆ, ನಾನು ಎವ್ರಿ ಟೈಮ್ ದೇವರ ವಾಕ್ಯವನ್ನು ಮಾತಾಡ್ತಿದ್ದೆ. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ಯಾಕೆ ನಾವು ದೇವರ ವಾಕ್ಯವನ್ನು ಅರಿಕೆ ಮಾಡೋದು? ದೇವರಿಗೆ ಕನ್ವಿನ್ಸ್ ಮಾಡೋದಾ? ನಾನು ದೇವರಿಗೆ ಕನ್ವಿನ್ಸ್ ಮಾಡ್ತಿರ್ಲಿಲ್ಲ, ನನ್ನ ಹಾರ್ಟಿಗೆ ಕನ್ವಿನ್ಸ್ ಮಾಡ್ತಾ ಇದ್ದೆ, ನನ್ನ ದೇವರು ಕೊಡುವಾತನ ಅಂತ. ಪುನಃ ನಾನು ಹೇಳ್ತಾ ಇದ್ದೇನೆ, ನಾನು ದೇವರ ವಾಕ್ಯವನ್ನು ಯಾಕೆ ಮಾತಾಡ್ತಾ ಇದ್ದೆ ಅಂತ ಹೇಳಿದ್ರೆ, ದೇವರಿಗೆ ನಾನು ಒಲಿಸ್ತಿರ್ಲಿಲ್ಲ. ದೇವರೇ ಪ್ಲೀಸ್ ನೋಡು, ನಾನು ಹೇಳ್ತೇನೆ, ಮಾಡು. ನೋ, ಅವನಿಗೆ ಕನ್ವಿನ್ಸ್ ಮಾಡ್ತಿರ್ಲಿಲ್ಲ. ಆತನು ಎಲ್ಲವೂ ನನಗೆ ಕೊಟ್ಟಿದ್ದಾನೆ. ಬಟ್ ಕನ್ವಿನ್ಸ್ ಮಾಡ್ತಾ ಇದೆ ನನ್ನ ಹಾರ್ಟಿಗೆ, ನೀನು ಒಪ್ಪು ದೇವರೊಟ್ಟಿಗೆ. ಹಾ, ನನ್ನ ಹೃದಯಕ್ಕೆ ನಾನು ಹೇಳ್ತಾ ಇದ್ದೆ, ನೀನು ಒಪ್ಪಲೇಬೇಕು.
ಒಪ್ಪಲೇಬೇಕು. ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ನನಗೆ ಗೊತ್ತಿಲ್ಲ, 1000 ಸರ್ತಿ ಹೇಳಿದ್ದೇನೆ, 10,000 ಸರ್ತಿ ಹೇಳಿದ್ದೇನೆ, ಗಂಟೆಗಟ್ಟಲೆ ಹೇಳಿದೆ. ನ್ಯಾಚುರಲ್ ಸೋರ್ಸ್ ಎಲ್ಲಿ ಕೂಡ ಕಾಣುವುದಿಲ್ಲ. ಬಟ್ ವರ್ಡ್ ಎಲ್ಲವನ್ನು ಪ್ರೊಡ್ಯೂಸ್ ಮಾಡಿತ್ತು. ಪ್ರೈಸ್ ಗಾಡ್. ನನ್ನ ಮದುವೆಗೆ ಸಾಧಾರಣ 1,600-700 ಜನ ಇದ್ದರು. ಆ ಶಾಮಿಲಿಯಲ್ಲಿ ನಡೆಯಿತು. ನಾನು ರಶ್ಮಿನಿಗೆ ಹೇಳಿದೆ, ಅವರ ಮನೆಯಲ್ಲಿ ಸಹ ಹಣ ಇಲ್ಲ, ನಿಮ್ಮದೆಲ್ಲ ಖರ್ಚು ಬೇಕಾದ್ರೆ ನಾನೇ ನೋಡ್ತೇನೆ ಅಂತ ಹೇಳಿದೆ. ಎಸ್ ರಶ್ಮಿ, ಮಮ್ಮಿಗೆಲ್ಲ ಫುಲ್ಲು ಖುಷಿ, ಸಿಂಗಾಪುರದ ಹಣ ಇದೆ ಏನೋ ಅಂತ. ಮಮ್ಮಿ ಒಂದು ಮಾತು ಹೇಳಿದರು, ಯಾಕೆಂದ್ರೆ ಅವರು ಆಗ ರಕ್ಷಣೆಗೆ ಬರಲಿಲ್ಲ. ಮಗಳನ್ನು ಕೊಡ್ಲಿಕ್ಕೆ ಅಷ್ಟೊಂದು ಈಸಿ ಇಲ್ಲ, ನಮ್ಮ ಗತಿ ಏನಂತ ಇವನಿಗೆ ಕೊಟ್ಟರೆ ಕಾಡಿಗೆ. ಅವರ ಮಮ್ಮಿ ನೋಡ್ಲಿಕ್ಕೆ ಬಂದದ್ದು ಫಸ್ಟ್ ಟೈಮ್ ಅವರ ಮಮ್ಮಿ ನೋಡ್ಲಿಕ್ಕೆ ಬಂದದ್ದು, ಇಲ್ಲಿ ಎಂತ ಕಾಡಲ್ಲಿ ನಡೀತದೆ ನೋಡುವ ಅಂತ. ನನ್ನ ತಾಯಿ ಎಲ್ಲ ಕೊರತೆ ಮಾತಾಡಿದ್ರು. ಅವ್ರ ಹಿಂದೆ ಹೋಗುವಾಗ ಹೇಳುದಂತೆ, ನನಗೆ 7 ಮಂದಿ ಹೆಣ್ಣು ಮಕ್ಕಳಿದ್ದರೆ ಇವನಿಗೊಂದು ಕೊಡುವುದಿಲ್ಲ ಅಂತ. ಆ 9 ಮಂದಿ ಹೆಣ್ಣು ಮಕ್ಕಳಿದ್ದರೂ ಕೂಡ ಇವರ ಹತ್ರ ಯಾರು ಕೇಳಿದ್ದಾರೆ? ಬಟ್ ಅವರು ತನ್ನಷ್ಟಕ್ಕೆ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಹೋಗುವಾಗ ನಾನು ಹೋದೆ, ನಿಮ್ಮ ಮಗಳ ಹತ್ರ ಮದುವೆ ಆಗ್ತೇನೆ, ಹೌದು ನನ್ನದು ಕೆಲವು ಕಂಡೀಷನ್ ಇದೆ ಅಂತ ಹೇಳಿದ್ರು. ತೊಂದರೆ ಇಲ್ಲ. ನಾನು ಹೇಳಿದೆ ಎಂತ ಅಂತ ಕೇಳಿದೆ. 10 ಪೌಂಡದು ಕರಿಯಮಣಿ ಹಾಕ್ಬೇಕು ನೀನು. ಎಷ್ಟು? ಈಗಲಾದ್ರೂ ಬೇಡ ಹೇಳುದಾದ್ರೆ ಹೋಗ್ಲಿ ಅಂತ. ಮತ್ತೆ ಹೇಳಿದ್ರು, ನೋಡಿ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳಿಲ್ಲ, ಇಲ್ಲಿಯ ಜವಾಬ್ದಾರಿ ಎಲ್ಲ ನೀನು ನೋಡ್ಬೇಕಾಗ್ತದೆ. ಮತ್ತೆ ಕೆಲವೊಂದು 5 ಕಂಡೀಷನ್ ಹೇಳಿದ್ರು. ನಾನು ಎಲ್ಲದಕ್ಕೆ ಹೇಳಿದೆ, ನೋ ಪ್ರಾಬ್ಲಮ್ ಹೇಳಿದ್ದೆ. ಇನ್ನೊಂದು ಸೈಡಲ್ಲಿ ನನಗೆ ಕರಿಯಮಣಿ ಹಾಕೋದು ದೊಡ್ಡದಲ್ಲ. ಒಂದು ಬಿಲೀವರ್ ಸರ್ಕಲ್ ಅಲ್ಲಿ ಕರಿಯಮಣಿ ಹಾಕಿದ್ರೆ ಎಲ್ಲ ಹೋದ ಅಂತ ಅವನು. ಒಬ್ಬ ವ್ಯಕ್ತಿಗೆ ಕೂಡ ನಾನು ಹೇಳಲಿಲ್ಲ. ಆ ಕರಿಯಮಣಿಗೆ 2.5 ಲಕ್ಷ ಆಗಿದೆ. ಆಗ ಒಂದೇ ಅರಿಕೆ ಮಾಡ್ತೇವೆ, ಮೈ ಗಾಡ್ ಹ್ಯಾಸ್ ಮೇಡ್ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಅಂಡ್ ಗ್ಲೋರಿ. ಪ್ರೈಸ್ ಗಾಡ್. ಎಲ್ಲ ಹಣ ಬಂತು, ಒಬ್ಬರ ಹತ್ರ ಕೇಳಲಿಲ್ಲ. ಮದುವೆಯಲ್ಲಿ ಕೂಡ ಪ್ರೆಸೆಂಟ್ ಇನ್ ಬ್ಲೆಸ್ಸಿಂಗ್, ಯಾರು ಕೂಡ ಹೇಳಲಿಕ್ಕೆ ಆಗುದಿಲ್ಲ ಎಂಕಲ್ನ ದುಡ್ಡು ಕರಿಯಮಣಿ ಮಾಡಿದೆ ಅಂದು. ನಾಳೆ ನಮ್ಮ ಹಣದಿಂದ ಹಾಕಿದಾನಂತಾನೋ ಕರಿಯಮಣಿಯನ್ನು ತೆಗೆದುಕೊಂಡು ಹಾಕಿ ಕೊಟ್ಟು, ನೋಡಪ್ಪ ಇದನ್ನು ನಾನು ಹಾಕೋದಿಲ್ಲ, ನಿನ್ನ ಕೈಯಲ್ಲಿ ಕೊಡ್ತೇನೆ, ನೀನೇ ಬರುವಾಗ ಹಾಕಿ ಬಾ. ನಾನು ಹಾಕಿದಂತ ಬಿಲ್ಕುಲ್ ಹೇಳ್ಬೇಡ ಯಾರ ಹತ್ರ. ಹೌದಾ? ರೈಟ್. ಅವಳೇ ಹಾಕಿ ಬಂದಳು. ಮದುವೆ ಆಗುವಾಗ 1 ರೂಪಾಯಿ ನಾನು ಸಾಲ ಮಾಡಲಿಲ್ಲ, 1 ರೂಪಾಯಿ ಸಾಲ ಮಾಡಲಿಲ್ಲ. ಈಚೆಯವರೆಲ್ಲ ಹೇಳಿದ್ರು, ಆಯಗೊಂಜಿ ಪೊಣ್ಣು ಸಿಕ್ಕುದಿನ ಮಾರೆ, ಕಾಸುದಾಲ್, ಅವನಿಗೆ ಹುಡುಗಿ ಸಿಕ್ಕಿದ್ದಾಳೆ, ಹಣದ ಹುಡುಗಿ, ಎಲ್ಲಿ ಅಲ್ಲಿಂದ ಎಲ್ಲ ಇಲ್ಲಿ ತಂದಿದ್ದಾನೆ ಅವನು. ಆಚೆಯವರು ಹೇಳಿದ್ರು, ಅವಳಿಗೊಂದು ಹುಡುಗ ಸಿಕ್ಕಿದ್ದಾನೆ, ಫುಲ್ಲು ಹಣದವ. ನಮ್ಮ ಇಬ್ಬರ ಡ್ಯಾಡಿ ಒಬ್ಬರೇ, ರೈಟ್? ಅವನು ಫುಲ್ ರಿಚ್. ಕಮಾನ್, ಅವರ್ ಫಾದರ್ ಇಸ್ ಸೋ ರಿಚ್. ಇಲ್ಲಿ ಕೇಳ್ರಿ, ಅಷ್ಟು ಮಾತ್ರ ಅಲ್ಲ, ನನ್ನ ತಾಯಿ ಹತ್ರ ಹೇಳಲಿಲ್ಲ, ನನ್ನ ಅಣ್ಣಂದಿರ ಹತ್ರ ಹೇಳಲಿಲ್ಲ, ನನ್ನ ಅಕ್ಕಂದಿರ ಹತ್ರ ಹೇಳಲಿಲ್ಲ, ನನ್ನ ಆಪ್ತರ ಹತ್ರ ಹೇಳಲಿಲ್ಲ. ಎಷ್ಟು ಕ್ಲೋಸ್ ಇದ್ರು ಯಾವ ಮ್ಯಾನ್ ಆಫ್ ಗಾಡ್ ಹತ್ರ ಪ್ರೇಯರ್ ಮಾಡಿ ಅಂತ ಹೇಳಿಲ್ಲ ಹಣಗೋಸ್ಕರ. ಒಬ್ಬ ವಿಶ್ವಾಸಿ ಹತ್ರ ಹೇಳಿಲ್ಲ ಹಣಗೋಸ್ಕರ. ಬಟ್ ಅನೇಕರು ಪ್ರೇರೇಪಿಸಲ್ಪಟ್ಟವರಾಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ನನಗೆ ಎಲ್ಲ ಹಣ ಬರಬೇಕಿತ್ತು, ದೇವರಿಂದ ಪ್ರೇರೇಪಿಸಲ್ಪಟ್ಟ ಹಾಗೆ. ಅದರ ಎಲ್ಲ ಮೋರ್ ದೆನ್ 6.5 lakh ನನಗೆ ಖರ್ಚಾಯಿತು. ಅದರ ಎಲ್ಲ ದಶಮಾಂಶವನ್ನು ನಾನು ಸಪ್ರೇಟ್ ಮಾಡಿದೆ. ನನಗೆ ಯಾರು ಗನ್ ಹಿಡಿಯುವುದಿಲ್ಲ ದಶಮಾಂಶ ಕೊಡಿ ಅಂತ, ರೈಟ್? ನೋ ಬಡಿ ಇಸ್ ವಾಚಿಂಗ್. ಬಟ್ ಯಾಕೆ ಸಪ್ರೇಟ್ ಮಾಡಿದೆ ಅಂತ ಹೇಳಿದ್ರೆ, ಮೈ ಸಪ್ಲೈ ಇಸ್ ಗಾಡ್.
ಇದುವರೆಗೆ ಕೊಟ್ಟಾತ ನೀನು, ಮುಂದೆ ಕೊಡುವಾತ ನೀನು. ಇವತ್ತಿಗೆ ನಾನು ಎಲ್ಲದರಲ್ಲಿ ದಶಮಾಂಶ ಕೊಡ್ತಾ ಇದ್ದೇನೆ. ನಿಮ್ಗೆ ಗೊತ್ತಾ, ಈ ಕನ್ಸ್ಟ್ರಕ್ಷನಲ್ಲಿ ಒಂದೊಂದು ರೂಪಾಯಿ ಏನು ಬಂದಿದೆ ಲೆಕ್ಕಾಚಾರ ಮಾಡಿ ಟೈತ್ ಸಪ್ರೇಟ್ ಮಾಡಿದ್ದೇನೆ, ಕೊಟ್ಟಿದ್ದೇನೆ. ಇದರಲ್ಲೆಲ್ಲ ಹಣ ಇದೆ. ಈ ತಗಡುಗಳಲ್ಲಿ ಹಣ ಇದೆ, ಈ ಕಂಬಗಳಲ್ಲಿ ಹಣ ಇದೆ, ಮಣ್ಣಿನಲ್ಲಿ ಹಣ ಇದೆ, ರೈಟ್, ಕಲ್ಲಿನಲ್ಲಿ ಹಣ ಇದೆ, ಎಲ್ಲದಲ್ಲಿ ಹಣ ಇದೆ. ಏನೆಲ್ಲ ವಸ್ತು ರೂಪದಲ್ಲಿ ಬರಲಿ, ಹಣದ ರೂಪದಲ್ಲಿ ಬರಲಿ, ಏನೇ ಬರಲಿ, ಪ್ರತಿ ಒಂದರ ಟೈತನ್ನು ನಾನು ಸಪ್ರೇಟ್ ಮಾಡಿದೆ. ಪ್ರೈಸ್ ಗಾಡ್. ನಾನೇ ಏನೇ ಬೋಧಿಸಬೇಕಾದ್ರೆ ನಾನು ಅದನ್ನು ಜೀವಿಸಬೇಕು. ನಾನು ಜೀವಿಸದೆ ಬೋಧಿಸಿದರೆ ಅದು ಕಪಟತನ. ಓಕೆ, ನಿಮ್ಮ ಟೈತಿಂದ ನಾನು ಪ್ರಾಸ್ಪರ್ ಆಗುವುದಲ್ಲ, ನಾನು ಟೈತ್ ಕೊಟ್ಟದರಿಂದ ನಾನು ಪ್ರಾಸ್ಪರ್ ಆಗುವುದು ಅಷ್ಟೇ. ಹಲ್ಲೆಲೂಯಾ. ನನಗೆ ಏನೇ ಬೋಧಿಸಬೇಕಾದರೆ ಅದನ್ನು ನಾನು ಜೀವಿಸ್ತೇನೆ. ನನ್ನ ಹತ್ರ ಇವತ್ತು ಕೂಡ 1 ರೂಪಾಯಿ ಯಾರು ಕೊಟ್ಟಿದ್ರು ಅದರ ಲೆಕ್ಕ ನನ್ನ ಹತ್ರ ಇದೆ. ಫೈನಾನ್ಷಿಯಲ್ ಆರ್ಡರ್ ಅಂತ ಹೇಳ್ತಾರೆ. ಪ್ರತಿಯೊಂದು, ಒಂದು 10 ರೂಪಾಯಿ ಕೊಟ್ಟರು ಆ ಕೊಟ್ಟದ್ದು ಲೆಕ್ಕ ಕೂಡ ನನ್ನ ಹತ್ರ ಇದೆ. ಪರ್ಸನಲ್ ನನ್ನ ಹತ್ರ ಒಂದು ಪುಸ್ತಕ ಇದೆ. ಎವ್ರಿ ಡೇ ಐ ಹ್ಯಾವ್ ಎ ಪ್ಲಾನ್, ಎವ್ರಿ ವೀಕ್ ಐ ಹ್ಯಾವ್ ಎ ಪ್ಲಾನ್, ಎವ್ರಿ ಮಂತ್ ಐ ಹ್ಯಾವ್ ಎ ಪ್ಲಾನ್. ನಾನು ಯಾವುದೇ ಒಂದು ಕಮಿಟ್ಮೆಂಟ್ ಮಾಡಿದರೆ ಆ ಕಮಿಟ್ಮೆಂಟನ್ನು ನಾನು ಎಷ್ಟು ವರ್ಷ ಹೋದರೂ ತಪ್ಪಿಸ್ತಿಲ್ಲ. ಫಾರ್ ಎಕ್ಸಾಂಪಲ್, ಬಿಗ್ ಜೆ ಸೇವೆಗೆ ನಾನು ಕೊಡ್ತಾ ಇದ್ದೇನೆ. ಅವ್ರು ಯಾರೂ ಕೊಡಲಿಕ್ಕೆ ಹೇಳಲಿಲ್ಲ ನನಗೆ. ಆಗ ಬಿಗ್ ಜೆ ಅದು ಪಾರ್ಟ್ನರೇ ಮಾಡಲಿಲ್ಲ. ನಾನು ವಾಲಂಟಿಯರ್ ಆಗಿ ಹೋಗಿ ನನ್ನನ್ನೊಂದು ಈ ಸೇವೆಗೆ ನಾನು ಆಲ್ರೆಡಿ ಟ್ರಸ್ಟಿ, ರೈಟ್, ನನ್ನನ್ನು ಫೈನಾನ್ಷಿಯಲ್ ಪಾರ್ಟ್ನರ್ ಮಾಡಿ ಅಂತ ಹೇಳಿ ನಾನು ಫಸ್ಟ್ 2,000 ಆ ಸೇವೆಗೆ ನಾನು ಬಿತ್ತಿದೆ. ನನಗೆ ಯಾರು ಬ್ರದರ್ ಪ್ರಶಾಂತ್ ಅವರು ಹೇಳಲಿಲ್ಲ. ಆಗ ಅವರು ಸಹ ಹೇಳ್ತಿದ್ರು, ಯಾರದು ಕೇಳಿದ್ರು ನಾನು ಕನ್ಸ್ಟ್ರಕ್ಷನ್ ಮಾಡ್ತೇನೆ, ನಾನೇ ಈ ಸೇವೆಯನ್ನು ಮಾಡ್ತೇನೆ, ಯಾರು ಕೇಳುವ ಒಂದು ಲಪಡ ಬೇಡ ಅಂತ. ಅವ್ರು ಕೇಳಲಿಲ್ಲ. ನಾನು ಹೋಗಿ ಅದರೊಟ್ಟಿಗೆ ಅದರ ಫಸ್ಟ್ ಮೆಂಬರ್ ನಾನು, ನಂಬರ್ 1 ನನ್ನದು. ಇಲ್ಲಿ ಕರಪಣ್ಣ ಇದ್ದಾರೆ, ಮೋರ್ ದೆನ್ 13-14 ಇಯರ್ಸ್ ಆಯಿತು. 1 ತಿಂಗಳು ಕೂಡ 1 ತಿಂಗಳದ್ದು 2ನೇ ತಿಂಗಳು ಕೊಡ್ತೇನೆ ಅಂತ ಹೇಳಲಿಲ್ಲ. ಎವ್ರಿ ಮಂತ್ ಆ ತಿಂಗಳದ್ದು ಆ ತಿಂಗಳಲ್ಲೇ ನಾನು ಕೊಟ್ಟಿದ್ದೇನೆ. ಮತ್ತು ಎವ್ರಿ ಇಯರ್ ನನ್ನದು ಗಿವಿಂಗ್ ಇನ್ಕ್ರೀಸ್ ಆಗಿದೆ. ಎವ್ರಿ ಇಯರ್ ನಾನು 1 ತಿಂಗಳದ್ದು 3 ತಿಂಗಳು ಒಟ್ಟು ಮಾಡಿ ಕೊಡ್ತೇನೆ, ಅದು ಸಹ ಮಾಡಲಿಲ್ಲ. ಇವತ್ತು ಅನೇಕರು ಸಾಲದಲ್ಲಿ ಬೀಳ್ತಾರೆ. ಯಾಕೆ ಕೊರತೆಯಲ್ಲಿ ಬೀಳ್ತಾರೆ? ಒಂದು ಅಟ್ಲೀಸ್ಟ್ ಒಂದು ಗಾಡಿಯದು ಲೋನ್ ತೆಗಿತಾರೆ, ಅವರಿಗೆ ಕಮಿಟ್ಮೆಂಟೇ ಇಲ್ಲ. ಇಫ್ ಯು ಕಮಿಟೆಡ್, ನಾನು ಈ ತಿಂಗಳದ್ದು ಈ ತಿಂಗಳೇ ಕಟ್ತೇನೆ ಅಂತ ಹೇಳಿದರೆ ದೇವರು ನಿಮಗೆ ಒದಗಿಸಿ ಕೊಡ್ತಾನೆ. ನೀವು 2 ತಿಂಗಳ ನಂತರ ಕೊಡ್ತಾನೆ ಅಂದರೆ ಬಡ್ಡಿಗೆ ಚಕ್ರ ಬಡ್ಡಿ ಬೀಳ್ತದೆ. ನನಗೇನು 2 ತಿಂಗಳ ನಂತರ ಕೊಟ್ಟಾಗ ಬಡ್ಡಿ ಬೀಳುವುದಿಲ್ಲ, ರೈಟ್? ದಟ್ ಈಸ್ ಮೈ ಪರ್ಸನಲ್ ಡಿಸಿಪ್ಲಿನ್. ನಾನು ಹೇಳ್ತೇನೆ, ನೀವು ವಾಕ್ಯದ ವ್ಯಕ್ತಿ ಆದರೆ 25 ನಿಮ್ಮದಾಗಿದೆ. ನೀವು ವಾಕ್ಯದ ವ್ಯಕ್ತಿ ಆಗಿದ್ದರೆ ಪ್ರಾಬ್ಲಮ್ಗಳು ಲೋಕದಲ್ಲಿ ಏನೇ ಬರಲಿ ಅದು ನಿಮ್ಮನ್ನು ತಟ್ಟುವುದಿಲ್ಲ, ನಿಮ್ಮನ್ನು ಮುಟ್ಟುವುದಿಲ್ಲ. ಇಫ್ ಯು ಲವ್ ಗಾಡ್ಸ್ ವರ್ಡ್ ಯು ವಿಲ್ ನೆವರ್ ಬಿ ದ ಸೇಮ್. ಸಭೆಗೆ ಬನ್ನಿರಿ, ವಾಕ್ಯವನ್ನು ಕಲಿಯಿರಿ, ವಾಕ್ಯವನ್ನು ಪ್ರೀತಿಸಿರಿ. ನೀವು ಒಂದು ವೇಳೆ ಕೋಲ್ಡ್ ಆಗಿದ್ದರೆ ಸಭೆಯಲ್ಲಿ ಉರಿಯಿರಿ, ಬರ್ನ್ ಆಗಿರಿ. ನಾನು ಹೇಳ್ತೀನಿ, ಈ ದೇವರ ವಾಕ್ಯ ಪ್ರತಿಯೊಬ್ಬರಲ್ಲಿ ಕೆಲಸ ಮಾಡುತ್ತದೆ. ದೇವರ ವಾಕ್ಯ ನೀವು ಬಿಲೀವ್ ಮಾಡಿದರೆ ಅದು ನಿಮ್ಮನ್ನು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಕೊಂಡು ಹೋಗುತ್ತದೆ. ವಾಕ್ಯವನ್ನು ಪ್ರೀತಿಸುವರಾದರೆ ಆ ವಾಕ್ಯ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತದೆ. ನನ್ನಲ್ಲಿ ದೇವರ ವಾಕ್ಯ ಕೆಲಸ ಮಾಡಿದ್ರೆ ನಿಮ್ಮಲ್ಲಿ ಕೆಲಸ ಮಾಡಬೇಕಾ ಬೇಡವಾ? ಮಾಡಿಯೇ ಮಾಡುತ್ತದೆ. ಯಾಕೆ? ಅನೇಕರಿಗೆ ಫೈನಾನ್ಷಿಯಲ್ ವಿಷಯದಲ್ಲಿ ಡಿಸಿಪ್ಲಿನ್ ಇಲ್ಲ, ಟೈತ್ ಕೊಡುವ ವಿಷಯದಲ್ಲಿ ಡಿಸಿಪ್ಲಿನ್ ಇಲ್ಲ, ಅದರ ಬಗ್ಗೆ ಸಾವಿರಾರು ಡೌಟ್ಗಳು, ರೈಟ್? ಹಲವಾರು ಡೌಟ್ಗಳು. ಅದನ್ನು ಕೊಡುವಾಗ ಇಮಿಡಿಯೇಟ್ಲಿ ಥಾಟ್ಸ್, ಫಾಸ್ಟ್ ರಿಚ್ ಆಪಿರ್ತಾನೆ, ಪೂರ ಎನ್ನ ಟೈತಿರಿ ಒಂದು ಬರವಲ್ದಿನಿ. ಅಯ್ಯೋ, ನೀನು ಕೊಡುವಂಥದ್ದು ನಿನ್ನ ಲಾಭಕ್ಕೆ, ಯುವರ್ ಬೆನಿಫಿಟ್. ನಿಮಗೆ ಯಾರು ಕೊಡುವುದರಿಂದ ನೀವು ಪ್ರಾಸ್ಪರ್ ಆಗುವುದಲ್ಲ. ಹಲೋ, ನಿಮಗೆ ಯಾರು ಕೊಡುವುದರಿಂದ ನೀವು ಅಭಿವೃದ್ಧಿ ಆಗುವುದಲ್ಲ, ನೀವು ಕೊಡುವುದರಿಂದ ನೀವು ಅಭಿವೃದ್ಧಿ ಆಗುತ್ತೀರಿ. ನಾನು ಕೊಡುವುದರಿಂದ ನಾನು ಅಭಿವೃದ್ಧಿ ಆಗುತ್ತೇನೆ. ಕೆಲವರಿಗೆ ಹಣ ಬಂತಂತ ಹೇಳಿದ್ರೆ ಏಕ್ ದಿನಕ ಸುಲ್ತಾನೆ, ಒಂದೇ ದಿನ ಅದೆಲ್ಲ ಖರ್ಚು ಮಾಡುವುದು.
ಅದರ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ಅದರ ಬಗ್ಗೆ ಪ್ರಾರ್ಥಿಸುವುದಿಲ್ಲ. ದೇವರಿದ ನೀನು ಕೊಟ್ಟದ್ದು ಫಸ್ಟ್ ಟೈ ಸಪರೇಟ್ ಮಾಡೋದಿಲ್ಲ. ಒಂದು ಭಾಗ ಖರ್ಚು, ಒಂದು ಭಾಗ ಸೇವ್. ನೋ, ಸೇವ್ ಎಲ್ಲ ದೇವರಿದ್ದಾನೆ. ಅಫ್ಕೋರ್ಸ್ ದೇವರಿದ್ದಾನೆ. ಬೈಬಲ್ ಹೇಳ್ತಿದೆ, ಮೂರ್ಖನು ಎಲ್ಲವನ್ನು ಖರ್ಚು ಮಾಡುತ್ತಾನೆ. ವಾಯ್ಸ್ ಆಲ್ವೇಸ್ ಸೇವ್, ವಾಯ್ಸ್ ಆಲ್ವೇಸ್ ಸೇವ್. ಅದನ್ನು ಸೇವ್ ಮಾಡ್ತಾನೆ. ನೀವು ಸೇವ್ ಮಾಡಲಿಕ್ಕೆ ನೀವು ತೀರ್ಮಾನ ಮಾಡಿದರೆ ದೇವರು ನಿಮಗೆ ಒದಗಿಸಿ ಕೊಡ್ತಾನೆ. ಸೇವ್ ಮಾಡುವಂಥದ್ದು ಯಾಕಂತ ಹೇಳಿದರೆ, ನನಗೆ ದೇವರ ಮೇಲೆ ಟ್ರಸ್ಟ್ ಇದೆ ಅಂತಲ್ಲ. ನನ್ನ ಹತ್ರ ಏನಿದೆ ಅದೆಲ್ಲವೂ ದೇವರದ್ದು. ಎವ್ರಿ ಟೈಮ್ ನನ್ನ ಕೈಯಲ್ಲಿ ಏನೇ ಇದ್ದರೂ, ಎವ್ರಿ ಟೈಮ್ ನಾನು ಹೇಳ್ತೇನೆ, ದೇವರೇ ನನ್ನ ಕೈಯಲ್ಲಿ ಏನಿದೆ ಅದೆಲ್ಲ ನಿನ್ನದು, ಯಾವಾಗ ಬೇಕಾದ್ರೆ ನೀನು ಕೇಳು, ಐ ಆಮ್ ರೆಡಿ ಟು ಗಿವ್. ಹಲೋ, ಎಷ್ಟು ಮಂದಿ ವಾಕ್ಯವನ್ನು ಪ್ರೀತಿಸ್ತೀರಿ? ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ ಹೋಗುತ್ತದೆ, ಇವುಗಳನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಲ್ಪಡುತ್ತಾನೆ. 2025 ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ವಾಕ್ಯವನ್ನು ಪ್ರಾಕ್ಟೀಸ್ ಮಾಡಿರಿ. ಈ ಸೇವೆ ವಾಕ್ಯದಲ್ಲಿ ನಿಂತಿದೆ. ಈ ಸೇವೆಯ ವಾಕ್ಯದ ಫ್ರೂಟ್ ಆಗಿ ನೀವು ಇಲ್ಲಿದ್ದೀರಿ. ಈ ಕಾಡಲ್ಲಿ ವಾಕ್ಯ ಇಲ್ಲ ಅಂತ ಹೇಳಿದರೆ ನೀವು ಬರಲಿಕ್ಕೆ ಆಗುವುದಿಲ್ಲ. ದೇವರು ನಿಮ್ಮನ್ನು ಒಬ್ಬೊಬ್ಬರನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಬಿಕಾಸ್ ಆಫ್ ದ ವರ್ಡ್ ಆಫ್ ಗಾಡ್. ಈ ದೇವರ ವಾಕ್ಯವನ್ನು ನೀವು ಕಲಿಯಿರಿ, ವಾಕ್ಯದಲ್ಲಿ ಬೆಳೆಯಿರಿ. ನಾನು ಹೇಳ್ತೇನೆ, ನೀವು ಇದ್ದ ಆಗಿರುವುದಿಲ್ಲ. ಯು ಆರ್ ಎ ಗ್ರೇಟ್ ಬ್ಲೆಸ್ಸಿಂಗ್ ಟು ದ ನೇಷನ್. ನೀವು ಅನೇಕರಿಗೆ ಆಶೀರ್ವಾದವಾಗುತ್ತೀರಿ, ಅನೇಕರಿಗೆ ಕೊಡುವವರಾಗುತ್ತೀರಿ, ಅನೇಕರಿಗೆ ಹೀಲ್ ಮಾಡುವವರಾಗುತ್ತೀರಿ, ಅನೇಕರಿಗೆ ನಿಮ್ಮ ಟೆಸ್ಟಿಮನಿಯ ಮೂಲಕ ಎನ್ಕರೇಜ್ಮೆಂಟ್ ಆಗುತ್ತದೆ. ಬೈಬಲ್ ಹೇಳ್ತದೆ, ಯಾರನ್ನು ಫಾಲೋ ಮಾಡಬೇಕು, ಯಾರನ್ನು ಫಾಲೋ ಮಾಡಬಾರದಂತ ದೇವರ ವಾಕ್ಯ ಹೇಳ್ತದೆ. ಯಾರು ದೇವರ ವಾಗ್ದಾನಗಳು ನಂಬಿಕೊಂಡು ಅವುಗಳ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಿಂದ ಇದ್ದುಕೊಂಡು ಅದನ್ನು ಪುನಃ ಪುನಃ ಘೋಷಿಸಿ, ಅವರ ಹೃದಯವನ್ನು ಪುನಃ ಪುನಃ ಕನ್ವಿನ್ಸ್ ಮಾಡಿ, ಅವರ ಹೃದಯವನ್ನು ಸ್ಥಾಪಿಸಿ ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಫಾಲೋ ಮಾಡ್ರಿ ಅಂತ ಬೈಬಲ್ ಹೇಳ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನಾನೊಂದು ಸ್ಟೋರಿ ಕೇಳಿದ್ದೆ. ಒಬ್ಬ ವ್ಯಕ್ತಿ UK ಇಂದ ಬರ್ತಾ ಇದ್ದ. ಅವನಿಗೆ ಕ್ಯಾನ್ಸರ್ ಅಂತ ಹೇಳಿದ್ರು. ಕ್ಯಾನ್ಸರ್, ನೀನಿನ್ನು 3 ತಿಂಗಳಲ್ಲಿ ಸಾಯ್ತಿ. ಓನ್ಲಿ 3 ಮಂತ್, 3 ಮಂತಲ್ಲಿ ನೀನು ಹೋಗ್ತಿ. ಅವನಿನ್ನು ಎಲ್ಲವನ್ನು ಗಂಟು ಮುಟ್ಟೆ ಕಟ್ಟಿಕೊಂಡು ಬರ್ತಾ ಇದ್ದಾನೆ. ಬರುವಾಗ ಅವನಿಗೆ ತುಂಡು ಸಿಕ್ಕಿತ್ತು ಇಷ್ಟೇ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಅಷ್ಟೇ, ಆ ಒಂದೇ ವರ್ಡ್. ಆ ವರ್ಡನ್ನು ಫ್ಲೈಟಲ್ಲಿ ಬರುವಾಗ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತು ಆತನ ಬಾಸುಂಡೆ ನಮಗೆ ಗುಣವಾಯಿತು. ಅವನಿಗೆ ಬೇರೆ ಏನು ಕೆಲಸ ಇಲ್ಲ. ಈ ಸುಮಾರು ವರ್ಷಗಳ ಹಿಂದೆ, ಆಗ ಇಯರ್ಫೋನ್ ಏನಿಲ್ಲ ಅಷ್ಟು. ಅವನು ಅದನ್ನೇ ಹೇಳ್ತಾ ಬಂದ. ಎಷ್ಟೋ ಸಾವಿರ ಸರ್ತಿ ಹೇಳಿದ. ಇಲ್ಲಿ ಬಂದು ಚೆಕ್ ಮಾಡುವಾಗ ಸುಮಾರು ಒಂದು 2 ತಿಂಗಳ ನಂತರ ಏನಿಲ್ಲ, ನಾರ್ಮಲ್. ಪ್ರಿಯರೇ, ದೇವರ ವಾಕ್ಯವನ್ನು ನಂಬಿ ನಿಮ್ಮ ಹೃದಯಕ್ಕೆ ನೀವು ಕನ್ವಿನ್ಸ್ ಮಾಡಿ, ದೇವರಿಗೆ ಕನ್ವಿನ್ಸ್ ಮಾಡಬೇಡ್ರಿ. ಹಲ್ಲೆಲೂಯಾ. ವಾಕ್ಯವನ್ನು ಬಿಲೀವ್ ಮಾಡುವುದಂದ್ರೆ, ಪುನಃ ಪುನಃ ಹೇಳುವುದಂದ್ರೆ ನಿಮ್ಮ ಹೃದಯಕ್ಕೆ ಹೇಳುವಂಥದ್ದು. ನೀನು ಕಠಿಣ ಆಗಬೇಡ. ದೇವರ ಒಟ್ಟಿಗೆ ಒಪ್ಪು, ದೇವರ ಒಟ್ಟಿಗೆ ಒಪ್ಪು, ದೇವರ ಒಟ್ಟಿಗೆ ಒಪ್ಪು, ದೇವರ ಒಟ್ಟಿಗೆ ಎಗ್ರಿ ಆಗು. ಎಗ್ರಿ ಆಗು. ಆ ವಾಕ್ಯ ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಆ ವಾಕ್ಯ ನಿಮಗೆ ಫೈನಾನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಆ ವಾಕ್ಯ ನಿಮ್ಮ ಕುಟುಂಬದಲ್ಲಿ ರೆಸ್ಟೋರೇಷನ್ ಉಂಟು ಮಾಡುತ್ತದೆ. ನಾನು ಪುನಃ ಹೇಳ್ತಾ ಇದ್ದೆ, ದೇವರಿಗೆಲ್ಲ ನಾನು ಪುನಃ ಹೇಳ್ತಾ ಇದ್ದೆ, ನನ್ನ ಹೃದಯಕ್ಕೆ ಮತ್ತು ನನ್ನ ಮನಸ್ಸಿಗೆ ಹೇಳ್ತಾ ಇದ್ದೆ, ದೇವರ ವಾಕ್ಯದೊಟ್ಟಿಗೆ ಒಪ್ಪು, ದೇವರ ವಾಕ್ಯದೊಟ್ಟಿಗೆ ಒಪ್ಪು. ಕನ್ವಿನ್ಸ್ ಮಾಡ್ತಾ ಇದ್ದೆ. ನೋ. ಇವತ್ತು ನನಗೆ ಯಾವುದಾದ್ರು ಸಿಂಪ್ಟಮ್ಸ್ಗಳು ಬಂದರೆ ಇಮಿಡಿಯೇಟ್ ನನ್ನ ಹೃದಯಕ್ಕೆ ನಾನು ಕನ್ವಿನ್ಸ್ ಮಾಡ್ತೀನಿ, ನೋ, ಯು ಆರ್ ಹೀಲ್ಡ್. ಒಪ್ಪು ಅಷ್ಟೇ. ಯಾಕೆ ಕೆಲವರು ದೇವರ ವಾಕ್ಯವನ್ನು ಕೇಳ್ತಾರೆ, ದೇವರ ವಾಕ್ಯವನ್ನು ಕೇಳಿ ಅದನ್ನು ರಿಜೆಕ್ಟ್ ಮಾಡಿದ ಕಾರಣ ಅವರ ಹೃದಯ ಕಠಿಣ ಆಗಿ ಹೋಗಿದೆ. ಮೊದಲು ರೇಡಿಯೋ ಇತ್ತು, ರೈಟ್? ಕ್ರಿಕೆಟ್ ಮ್ಯಾಚ್ ಬರ್ತಾ ಇತ್ತು, ಪಕ್ಕದವನು ರೇಡಿಯೋದಲ್ಲಿ ಕೇಳ್ತಾ ಇತ್ತು, ಅವಿ ಕಪಿಲ್ ದವನೇ 4 ರನ್ ಕೆ, ರೈಟ್? ಟಕ ಬರ್ತಾ ಇತ್ತು, ರೈಟ್? ಅವನ ರೇಡಿಯೋದಲ್ಲಿ ಇವನಲ್ಲಿ ಗೊತ್ತಾನೆ, ಆಕಾಶವಾಣಿಯವರಿಗೆ ಏನು ಸರಿ ಇಲ್ಲ, ನನ್ನ ರೇಡಿಯೋದಲ್ಲಿ ಯಾಕೆ ಕೇಳುವುದಿಲ್ಲ, ಅವನ ರೇಡಿಯೋದಲ್ಲಿ ಮಾತ್ರ ಯಾಕೆ ಕೇಳ್ತದೆ? ಈಗ ನೀವು ಹೇಳಿ,
ಆಕಾಶವಾಣಿಯದ್ದು ಪ್ರಾಬ್ಲಮ್, ಇವನ್ ರೇಡಿಯೋ ಪ್ರಾಬ್ಲಮ್. ಇವರು ಟ್ಯೂನ್ ಅಪ್ ಮಾಡಬೇಕು ಯಾರಿಗೆ? ಆಕಾಶವಾಣಿಗೆ, ಇವನ್ ರೇಡಿಯೋಗೆ. ಅವನ ರೇಡಿಯೋದಲ್ಲಿ ಬರ್ತದಾದರೆ ಇವನ್ ರೇಡಿಯೋದಲ್ಲಿ ಬರಲೇಬೇಕು. ಅದು ನೆಟ್ವರ್ಕ್ ಪ್ರಾಬ್ಲಮ್ ಅಲ್ಲ. ಏನು ಪ್ರಾಬ್ಲಮ್? ಇವನ ಟ್ಯೂನ್ ಅಪ್ ಪ್ರಾಬ್ಲಮ್. ಅವನು ಹೀಲ್ ಆಗ್ತಾ ಇದ್ದಾನೆ, ನೀನು ಹೀಲ್ ಆಗುದಿಲ್ಲ ಅಂತ ಹೇಳಿದ್ರೆ ಅದು ದೇವರ ಪ್ರಾಬ್ಲಮ್ ಅಲ್ಲ, ಅದು ನನ್ನ ಪ್ರಾಬ್ಲಮ್. ನನ್ನ ಹೃದಯವನ್ನು ದೇವರೊಟ್ಟಿಗೆ ಕನ್ವಿನ್ಸ್ ಮಾಡಬೇಕು, ಟ್ಯೂನ್ ಅಪ್ ಮಾಡಬೇಕು, ಎಗ್ರಿ ಮಾಡಬೇಕು. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಅರ್ಥ ಆದವರು ಜೋರಾಗಿ ಚಪ್ಪಾಳೆ. ನಾನು ಹೇಳ್ತೇನೆ, ನೋ ಒನ್ ಕ್ಯಾನ್ ಸ್ಟಾಪ್ ಯು. ಇವತ್ತು ನಿಮ್ಮ ಸ್ಥಿತಿ ಏನೇ ಆಗಿರ್ಬೋದು, ಇವತ್ತು ಕಂಡೀಷನ್ ಏನೇ ಆಗಿರ್ಬೋದು, ಇವತ್ತು ಪರಿಸ್ಥಿತಿ ಏನೇ ಆಗಿರ್ಬೋದು, ಒಂದು ವೇಳೆ ನೀವು ವಾಕ್ಯದ ವ್ಯಕ್ತಿಗಳಾಗಿದ್ದರೆ, ವಾಕ್ಯ ನಿಮ್ಮಲ್ಲಿ ಫಲ ಕೊಡುವುದಾದರೆ, ನೀವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ತೀರಿ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು ಮೇಲು ಮೇಲಕ್ಕೆ ಹೋಗ್ತದೆ. 2025 ಮೇಲು ಬರಬೇಕಾ ಕೀಳು ಬರಬೇಕಾ? ಅಕಾರ್ಡಿಂಗ್ ಟು ಯುವರ್ ಡಿಸಿಷನ್. ಪುನಃ ನಾನು ಹೇಳ್ತೇನೆ, 2025 ಅಲ್ಲಿ ಮೇಲು ಬರಬೇಕಾ ಕೀಳು ಬರಬೇಕಾ ಅದು ನಿಮ್ಮ ಮೇಲೆ ಆತುಕೊಂಡಿದೆ. ಯುವರ್ ಡಿಸಿಷನ್ ಡಿಟರ್ಮೈನ್ ಯುವರ್ ಡೆಸ್ಟಿನಿ. ಹಲ್ಲೆಲೂಯಾ. ನಿಮ್ಗೆ ಇಡೀ ವರ್ಷ ಮೇಲು ಬೇಕು ಅಂತ ಹೇಳಿದ್ರೆ ಮೊದಲು ವಾಕ್ಯವನ್ನು ಪ್ರೀತಿಸಿರಿ. ಯಾವುದೊಂದು ಸಭೆಗೆ ಬರುವಂಥದ್ದು, ಓ ಪಾಸ್ಟ್ರು ಕೈ ಇಟ್ಟರು, ಓ ಹೀಲಾದೆ, ಇನ್ನು ಅದು ಅಲ್ಲ. ಆ ಸಿಕ್ನೆಸ್ ಪುನಃ ರಿಟರ್ನ್ ಬರಬಹುದು. ಒಂದು ದವ್ವವು ಒಂದು ಮನೆಯನ್ನು ಬಿಟ್ಟು ಹೋಗ್ತದೆ, ಕೇಳಿದ್ದೀರಾ? ಒಂದು ದವ್ವವು ಒಂದು ಮನೆಯನ್ನು ಬಿಟ್ಟು ಹೋಗ್ತದೆ, ಕಡೆಗೆ ನೀರಿಲ್ಲದ ಸ್ಥಳಗಳಿಗೆ ಹೋಗ್ತದೆ. ಅಲ್ಲಿ ಅದು ಹೇಳ್ತದೆ, ನಾನು ಬಿಟ್ಟು ಬಂದ ಮನೆಗೆ ನಾನು ಹಿಂತಿರುಗುತ್ತೇನೆ ಹೇಳ್ತದೆ. ಅದು ಕೂಡ ಅರಿಕೆ ಮಾಡ್ತದೆ, ಹೇಳ್ತದೆ ಹಿಂತಿರುಗುತ್ತೇನೆ. ಆ ಮನೆ ಗುಡಿಸಿ ಅಲಂಕರಿಸಿ ಡೆಕೋರೇಷನ್ ಮಾಡಿದ್ದು ಚಂದ ಇದ್ದನ್ನು ನೋಡಿ ಒಳಗೆ ಹೋಗುವುದಿಲ್ಲ. ಅವು ಪುನಃ ಹಿಂದಕ್ಕೆ ಹೋಗಿ ತನಗೆ ಅದಕ್ಕೆ ಕೂಡ ಕೆಲವು ಫ್ರೆಂಡ್ಗಳಾಗಿದ್ದಾರೆ. ತನಗಿಂತ ಕೆಟ್ಟವುಗಳಾದ 7 ದವ್ವಗಳು ಅಂತಂದು ಒಳಗೆ ಬರ್ತಾಂತೆ. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಏನಾಗೋದು? ಕಠಿಣ ಆಗೋದು. ಮೊದಲು ಒಂದು ಕೋಟರ್ ಕುಡಿತಾ ಇದೆ, ಈಗ 3 ಸ್ಟಾರ್ಟ್ ಮಾಡಿದ್ದಾನಂತೆ. ಅಲ್ಲಿ ಪ್ರೇಯರಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ದಾನೆ. ಮೊದಲು ಹುಡುಗಿಯರನ್ನು ದೂರದಿಂದ ನೋಡ್ತಾ ಇದೆ, ಈಗ ಅವರೊಟ್ಟಿಗೆ ಓಡುದು ನೋಡಿ. ಅಲ್ಲಿ ಪ್ರೇಯರಿಗೆ ಹೋಗಿ ಎಲ್ಲ ಹಾಳಾಗಿ ಹೋಗಿದ್ದಾರೆ. ಮೊದಲು ಸರಿ ಇದ್ದ, ಮೊದಲಾದರೂ ಒಂದು ಬೀಡಿ ಎಳೀತಾ ಇದ್ದ, ಈಗ ನೋಡಿ ಸಿಗರೇಟಿ. ಹಲೋ, ಪ್ರಾರ್ಥನೆಗೆ ಬಂದ ನಂತರ ವಾಕ್ಯವನ್ನು ಪ್ರೀತಿಸಿರಿ. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲಿ. ಸಕಲ ಜ್ಞಾನದಿಂದ ಉಪದೇಶ ಮಾಡ್ರಿ, ಬುದ್ಧಿ ಹೇಳ್ರಿ. ಸಕಲ ಜ್ಞಾನದಿಂದ ಕೂಡಿದವರು. ಎಂಥ ಜ್ಞಾನ? ಸ್ಪಿರಿಚುವಲ್ ನಾಲೆಜ್, ವಾಕ್ಯದ ಜ್ಞಾನ. ಯಾವಾಗ ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ? ಆ ವಾಕ್ಯ ನಿಮ್ಮಲ್ಲಿ ಫ್ರೂಟ್ ಕೊಟ್ಟಾಗ. ನಾನು ಫೈನಾನ್ಸ್ಗೋಸ್ಕರ ಡಿಕ್ಲೇರ್ ಮಾಡಿದೆ, ಫೈನಾನ್ಸ್ ಬಂತು. ಈಗ ನನ್ನ ಹತ್ರ ವಾಕ್ಯ ಡಿಕ್ಲೇರ್ ಮಾಡ್ತಾ ಇದೆ. ನನ್ನ ಕಿಸೆ ಖಾಲಿ ಇದ್ದರೂ ಬರುವಂಥದ್ದು ವಾಕ್ಯ ಮಾತಾಡ್ತದೆ. ಕಿಸೆ ಖಾಲಿ ಇದ್ದರೂ ಹೇಳಿದೆ, ಮೈ ಗಾಡ್ ಹಸ್ ಮೆಟ್ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ರಿಚಸ್ ಅಂಡ್ ಗ್ಲೋರಿ. ಈಗ ಸಹ ಮಾಡ್ತೇನೆ, ನಾನು ಈಗ ಸಹ ಮಾಡ್ತೇನೆ. ನನ್ನ ನೀಡನ್ನು ಇದುವರೆಗೆ ನಾನು ಎಷ್ಟೋ ವರ್ಷ ಆಯಿತು ಒಬ್ಬರಿಗೆ ಕೂಡ 10 ಪೈಸೆ ಕೂಡ ಅಂತ ಕೇಳಲಿಲ್ಲ. ನಾನು ಏನೇ ಬೋಧಿಸಿದರೂ ಅದು ನಿಮ್ಮ ಬೆನಿಫಿಟ್ಗೆ ಬೋಧಿಸ್ತೇನೆ. ನಾನು ಏನೇ ವಾಕ್ಯ ಕೊಟ್ಟರೂ ನಿಮ್ಮ ಲಾಭಕ್ಕೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ನೀವು ಅದನ್ನು ಆಕ್ಟ್ ಮಾಡಿದರೆ ಅದರಿಂದ ನಿಮಗೆ ಲಾಭ. ನೀವು ಜ್ಞಾನವಂತನಾದರೆ ಆ ಜ್ಞಾನದಿಂದ ನಿಮಗೆ ಲಾಭ. ಜ್ಞಾನಹೀನಾದರೆ ಅದರ ಫಲವನ್ನು ನೀವೇ ಕೊಯ್ತೀರಿ ಅಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ಎಷ್ಟು ದಿನ ಅಂತ ನಾವು ಒಬ್ಬರನ್ನು ನೋಡುವುದು? ಮನುಷ್ಯರ ಮೇಲೆ ಭರವಸೆ ಇಡುವವನು ಶಾಪಗ್ರಸ್ತ, ಯೆಹೋವನ ಮೇಲೆ ಭರವಸೆ ಇಡುವವನು ಆಶೀರ್ವಾದ ಪಾತ್ರ. ಇವನು ಧಗೆಗೆ ಭಯ ಪಡುವುದಿಲ್ಲ, ಕ್ಷಾಮ ವರ್ಷಕ್ಕೆ ಭಯ ಪಡುವುದಿಲ್ಲ. ಈತನು ನೀರಾವರಿಯಲ್ಲಿ ಬೆಳೆದ ಮರವಾಗಿದ್ದಾನೆ. ಆತನು ಬೇರುಗಳನ್ನು ಹರಡಿ ಫಲ ಕೊಡುವನಾಗಿದೆ. ಓದಿದ್ದೀರಾ? 17ನೇ ಅಧ್ಯಾಯ 5ನೇ ವಚನ, ಯೆರೆಮೀಯ 17:5. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಪ್ರೈಸ್ ಗಾಡ್. ಶಾಪಗ್ರಸ್ತನು.
ಹೇಳ್ರಿ, ಶಾಪಗ್ರಸ್ತನು ನೀವಲ್ಲ, ಅವನು. ನೀವು ದೇವರ ಮೇಲೆ ಭರವಸೆ ಇಡುದು. ದೇವರ ಮೇಲೆ ಭರವಸೆ ಇಡುವುದಂದ್ರೆ ಆತನ ವಾಕ್ಯದ ಮೇಲೆ ಭರವಸೆ ಇಡುದು. ಇದ್ದೀರಾ ಇಲ್ಲಿ? ಹಲೋ, ಓಕೆ ಓಕೆ, ಮುಂದೆ ಓದಿ. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನ, ಶುಭ ಸಂಭವಿಸಿದರೂ ಅದನ್ನು ಕಾಣನು. ಕಾಗೆ ಬಂದರೂ ಅವನು ಕಾಣುವುದಿಲ್ಲ ದೇವರು ಕೊಟ್ಟದಂತ. ಕಾಗೆಯನ್ನು ನೋಡ್ತಾನೆ. ಕೆಲವೊಮ್ಮೆ ನೀವು ಕೆಲವೊಂದು ವಿಶ್ವಾಸಿಗಳ ಮೇಲೆ ಭರವಸೆ ಇಡ್ತೀರಿ, ಇವನು ಕೊಡ್ಬೋದು, ಇವನು ಕೊಡ್ಬೋದು, ಇವನು ಕೊಡ್ಬೋದು ಅಂತ. ಅವನು ಕೊಡುವುದಿಲ್ಲ. ದೇವರು ಏನು ಮಾಡುತ್ತಾನೆ? ಒಬ್ಬ ಅವಿಶ್ವಾಸಿಯನ್ನು ನಿಮಗೋಸ್ಕರ ಉಪಯೋಗಿಸ್ತಾನೆ. ಇನ್ನು ಮುಂದೆ ನಾನು ವಿಶ್ವಾಸಿಗಳನ್ನು ನಂಬುವುದೇ ಇಲ್ಲ, ನಾನೆಲ್ಲ ಅನ್ಬಿಲವರು ನಂಬುತ್ತೇನೆ. ನನ್ನ ಕಷ್ಟ ಕಾಲಕ್ಕೆ ನನಗೆ ಸಹಾಯ ಮಾಡಿದ್ದು ಒಬ್ಬ ವಿಶ್ವಾಸಿ ಕೂಡ ಅಲ್ಲ, ಎಲ್ಲ ಅವಿಶ್ವಾಸಿಗಳು ಸಹಾಯ ಮಾಡಿದ್ದು ನನಗೆ. ಸ್ಟಿಲ್ ಅವನು ಹೇಳುವುದಿಲ್ಲ ದೇವರು ಸಹಾಯ ಮಾಡಿದ್ದಂತ. ದೇವರು ಯಾರನ್ನು ಉಪಯೋಗಿಸಬಹುದು? ಒಮ್ಮೆ ಒಂದು ಅಜ್ಜಿ ಪ್ರಾರ್ಥನೆ ಮಾಡ್ತಿದ್ದಾಳಂತೆ, ದೇವರೇ ನನಗೆ ಬಾಳೆಹಣ್ಣು ಕೊಡು ಅಂತ. ಅಲ್ಲಿ ಪಕ್ಕದಲ್ಲಿ ಒಬ್ಬ ಹುಡುಗ ಕೂತ್ಕೊಂಡಿದ್ದ. ಅವನ ಈ ಒಂದು ಅಜ್ಜಿ ಏನು ಕೊಟ್ಟರು? ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದು ಅಂತ ಹೇಳ್ತಾಳೆ. ಏನು ಕೊಟ್ಟರು? ಪ್ರತಿಯೊಂದು ಸಂಗತಿ ಆಕೆಗೆ ಬಂದ ಕೂಡಲೇ ಆಕೆ ಅಕ್ನಾಲಜ್ ಮಾಡ್ತಾನೆ, ದೇವರೇ ನೀನು ಇದನ್ನು ಕೊಟ್ಟದ್ದು, ಹೊಟ್ಟೆ ತುಂಬ ನಾನು ಊಟ ಮಾಡ್ತೇನೆ, ಹೊಟ್ಟೆ ತುಂಬ ತಿಂತೇನೆ, ಏನು ಕೇಳಿದ್ರು ನೀನು ಕೊಡ್ತೀನಿ. ಒಂದಿನ ಹುಡುಗ ಸೈಡಲ್ಲಿ ನೋಡ್ತಾ ಇದ್ದಾನೆ, ದೇವರೇ ನನಗೆ ಬಾಳೆಹಣ್ಣು ಕೊಡು ಅಂತ ಅಜ್ಜಿ ಪ್ರಾರ್ಥನೆ ಮಾಡಿದ್ರು. ಹುಡುಗ ಏನು ಮಾಡಿದ? ಪಕ್ಕದ ಮೆಲ್ಲ ಹೋಗಿ ಆ ಬಾಳೆಹಣ್ಣು ಹಾಕಿದ, ಸೈಡಲ್ಲಿ ನಿಂತ್ಕೊಂಡು ಆಗ ಕೂಡ ಆಕೆ ಹೇಳಿದ್ದು, ದೇವರೇ ನಾನು ಬಾಳೆಹಣ್ಣು ಪ್ರಾರ್ಥನೆ ಮಾಡಿದೆ, ನೀನು ನನಗೆ ಬಾಳೆಹಣ್ಣು ಕೊಟ್ಟು ನಿನಗೆ ಸ್ತೋತ್ರ. ಆ ಹುಡುಗ ಹೇಳಿದ, ಎಲ್ಲಿ ದೇವರು ಕೊಟ್ಟದ್ದು? ಬಾಳೆಹಣ್ಣು ಕೊಟ್ಟದ್ದು ನಾನು. ಆಗ ಅಜ್ಜಿ ಹೇಳಿದರು, ಕೆಲವೊಮ್ಮೆ ದೇವರು ತನ್ನ ಪ್ರಿಯರಿಗೆ ಒದಗಿಸಿ ಕೊಡುವುದಕ್ಕೆ ಸೈತಾನನೂ ಉಪಯೋಗ ಮಾಡ್ತಾನೆ. ಯಾರನ್ನು ಉಪಯೋಗಿಸಬಹುದು? ದೇವರು ಯಾವುದೇ ಒಂದು ಸೇವೆಗೆ ಕೊಡ್ಲಿಕ್ಕೆ ನಿಮ್ಮನ್ನು ಉಪಯೋಗಿಸ್ತಾರೆ, ದೇವರಿಗೆ ಸ್ತೋತ್ರ ಮಾಡ್ರಿ. ದೇವರೇ ನೀನು ನನಗೆ ಉಪಯೋಗ ಮಾಡಿದ್ದೆ, ಇನ್ನೂ ಉಪಯೋಗ ಮಾಡು. ಅದಕ್ಕೆ ಬೈಬಿಡ್ತೇನೆ, ನೀವು ಮೇಲಿನವರೇ ಹೊತ್ತು ಕೆಳಗಿನವರಲ್ಲ, ನೀವು ಅನೇಕರಿಗೆ ಕೊಡುವವರೇ ಹೊರತು ತೆಗೆದುಕೊಳ್ಳುವವರಾಗುವುದಿಲ್ಲ. ಅದರ ಅರ್ಥ ನಿಮ್ಮನ್ನು ಕೊಡುವ ಪೊಸಿಷನ್ ಅಲ್ಲಿ ಇಡುತ್ತಾನೆ, ನಿಮ್ಮನ್ನು ದೇವರು ಸಮೃದ್ಧಿಯಲ್ಲಿ ಇಡುತ್ತಾನೆ. ಕೆಲವರಿಗೆ ಈ ವಾಕ್ಯವನ್ನು ಅರಿಕೆ ಮಾಡಲಿಕ್ಕೆ ಭಯ. ಕೆಲವರು ಹೇಳಿದ್ದು, ಪಾಸ್ಟ್ರೇ ಒಂದೊಂದು ವಾಚನ ನೀವು ಅರಿಕೆ ಮಲ್ಪನೆ ಬಿಡ್ಚಿ ಮಾಡಲೇಬೇಡಿ, ಯಾಕೆ ಸಾಲ ಹೇಳ್ತಾರಂತ. ಹಾಗೆ ಅಲ್ಲ, ದೇವರ ವಾಕ್ಯ ಹೇಳ್ತದೆ, ಅದರ ಅರ್ಥ ನಿನ್ನನ್ನು ಕೊಡುವ ಪೊಸಿಷನ್ ಅಲ್ಲಿ ಇಡ್ತಾನೆ. ಯಾವತ್ತು ಹೀಗೆ ಇಡುವುದಿಲ್ಲ, ಹೀಗೆ ಇಡ್ತಾನೆ ನಿನ್ನ ಕೈ. ಯು ಆರ್ ಎ ಸಪ್ಲೈಯಿಂಗ್ ವೆಸಲ್. ಕಮಾನ್ ಹೇಳ್ರಿ, ಐ ಆಮ್ ಎ ಸಪ್ಲೈಯಿಂಗ್ ವೆಸಲ್. ಎರಡು ರೀತಿಯ ಪಾತ್ರೆಗಳಿವೆ, ರೈಟ್? ಒನ್ ಇಸ್ ದ ನೀಡಿ ವೆಸಲ್ ಅಂತ ಹೇಳ್ತಾರೆ, ಯಾವಾಗಲೂ ಪಾತ್ರೆ ಕೇಳ್ತಾರೆ, ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು. ಇನ್ನೊಂದು ಪಾತ್ರೆ ಇದೆ, ಒದಗಿಸುವ ಪಾತ್ರೆ. ಅವನ ಪಾತ್ರೆಯು ತುಂಬಿ ಹೊರ ಸೂಸ್ತದೆ. 2025 ಅಲ್ಲಿ ದೇವರು ನಿಮ್ಮನ್ನು ಹರಿಯುವ ಪಾತ್ರೆಯನ್ನಾಗಿ ಉಪಯೋಗಿಸ್ತಾನೆ, ಕೊಡುವ ಪಾತ್ರೆಯನ್ನಾಗಿ ಉಪಯೋಗಿಸ್ತಾನೆ, ಒದಗಿಸುವ ಪಾತ್ರೆಯನ್ನಾಗಿ ನಿಮ್ಮನ್ನು ಉಪಯೋಗಿಸ್ತಾನೆ. ಕಮಾನ್ ರೈಸ್, ಕಮಾನ್ ಹೇಳ್ರಿ, ನನ್ನನ್ನು ದೇವರು 2025 ಅಲ್ಲಿ ಒದಗಿಸುವ ಪಾತ್ರೆಯನ್ನಾಗಿ, ಸಪ್ಲೈ ಪಾತ್ರೆಯನ್ನಾಗಿ ಉಪಯೋಗಿಸ್ತಾನೆ. ಒಂದು ವೇಳೆ ನೀವು ಹೇಳುವುದಾದ್ರೆ, ನೀವು ಘೋಷಣೆ ಮಾಡುವುದಾದ್ರೆ, ಅರಿಕೆ ಮಾಡುವುದಾದ್ರೆ, ಅನೌನ್ಸ್ ಮಾಡುವುದಾದ್ರೆ, ದೇವರು ನಿಮ್ಮನ್ನು ಅದೇ ಪೊಸಿಷನ್ ಅಲ್ಲಿ ಇಡುತ್ತಾನೆ. ಕಮಾನ್, ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ, ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ದೇವರು ನಿಮ್ಮನ್ನು ಮಾಡುತ್ತಾನೆ. ದಿಸ್ ದ ವರ್ಡ್, ಇದು ವಾಕ್ಯ. ನೀವು ಏನು ನಿಮ್ಮ ಹೃದಯಕ್ಕೆ ಕನ್ವಿನ್ಸ್ ಮಾಡಿ, ನಿಮ್ಮ ಹೃದಯಕ್ಕೆ ನೀವು ಹೇಳ್ರಿ, ಎಸ್ ನಾನು ಕೊಡುವನಾಗಿದ್ದಾನೆ. ನೆಗೆಟಿವ್ ಆಲೋಚನೆ ಮಾಡ್ರಿ, ನಾನು ಕೊಟ್ಟರೆ ನನಗೆ ಯಾರು ಕೊಡ್ತಾರೆ? ನಿನಗೆ ದೇವರು ಕೊಡ್ತಾನೆ, ದೇವರು ಒದಗಿಸಿ ಕೊಡುತ್ತಾನೆ. ನಿನ್ನನ್ನು ಯಾವತ್ತು ದೇವರು ಭಿಕ್ಷುಕನಾಗಿ ಮಾಡುವುದಿಲ್ಲ. ನನ್ನನ್ನು ದೇವರು ಯಾವತ್ತು ಕೈ ಚಾಚುವ ವ್ಯಕ್ತಿಯನ್ನಾಗಿ ಮಾಡಲಿಲ್ಲ, ಕೊಡುವ ವ್ಯಕ್ತಿಯನ್ನಾಗಿ ಮಾಡಿದ್ದಾನೆ. ಎನಿ ಟೈಮ್. ಪ್ರೈಸ್ ಗಾಡ್. ಅದರ 2025 ಅಲ್ಲಿ ದೇವರು ನಿಮಗೆ ವಿವೇಕವನ್ನು ಕೊಡ್ತಾನೆ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲು 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 ಮೇಲಕ್ಕೆ ಹೋಗ್ತದೆ. ಎಲ್ಲರೂ ಹೇಳ್ರಿ, ನನಗೆ ಜೀವದ ಮಾರ್ಗವು
ಮರಣ ಮಾರ್ಗ ಅಲ್ಲ, ಕೊರತೆಯ ಮಾರ್ಗ ಅಲ್ಲ, ದಾರಿದ್ರ್ಯದ ಮಾರ್ಗ ಅಲ್ಲ. ಜೀವದ ಮಾರ್ಗವು ಮೇಲು 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 ಮೇಲಕ್ಕೆ ಹೋಗುತ್ತದೆ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ವಾಕ್ಯದ ವ್ಯಕ್ತಿಗಳಾಗಿರಿ. ಲವ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಪ್ರೀತಿಸಿರಿ. ದೇವರ ವಾಕ್ಯವನ್ನು ನೀನು ಪ್ರೀತಿಸಿದರೆ ಆ ದೇವರ ವಾಕ್ಯವು ನಿನ್ನನ್ನು ಕಾಯುತ್ತದೆ. ವಾಕ್ಯದಲ್ಲಿ ಒಂದು ಬರೆಯಲ್ಪಟ್ಟಿದೆ, ರೈಟ್? ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದರಿಂದ ಭೂಲೋಕದಲ್ಲಿ ಬರುವ ಎಲ್ಲ ಶೋಧನೆಯ ಸಮಯದಲ್ಲಿ ನಿನ್ನನ್ನು ನಾನು ತಪ್ಪಿಸಿ ಕಾಪಾಡುವೆನು. 3ನೇ ಅಧ್ಯಾಯ 10ನೇ ವಚನ, ಪ್ರಕಟಣೆ ಗ್ರಂಥ. ಯಾರು ಓದಿರಿ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ದೇವರ ವಾಕ್ಯವನ್ನು ನೀನು ಕಾಪಾಡಿದರೆ ವಾಕ್ಯ ನಿನ್ನನ್ನು ಕಾಪಾಡುತ್ತದೆ. ಪುನಃ ನಾನು ಹೇಳ್ತೇನೆ, ದೇವರ ವಾಕ್ಯವನ್ನು ನೀವು ಕಾಪಾಡಿದರೆ ಆ ವಾಕ್ಯ ನಿಮ್ಮನ್ನು ಕಾಪಾಡುತ್ತದೆ. 2-3 ಜನ ಕೇಳ್ರಿ, ದೇವರ ವಾಕ್ಯವನ್ನು ನೀನು ಕಾಪಾಡಿದರೆ, ಕಮಾನ್ 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 ಡಿಕ್ಲೇರ್ ಇಟ್. ದೇವರ ವಾಕ್ಯವನ್ನು ನೀನು ಕಾಪಾಡಿದರೆ ಅದು ನಿನ್ನನ್ನು ಕಾಪಾಡುತ್ತದೆ. ದೇವರ ವಾಕ್ಯವನ್ನು ನೀನು ಕಾಪಾಡದಿದ್ದರೆ ಅದು ನಿನ್ನನ್ನು ಕಾಪಾಡಲಿಕ್ಕೆ ಆಗುವುದಿಲ್ಲ. ಅಪೊಸ್ತಲ ಪೌಲ ಹೇಳ್ತಾರೆ, ನಿನ್ನಲ್ಲಿರುವಂಥದ್ದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸ ಮಾಡುವ ಪವಿತ್ರಾತ್ಮನ ಬಲದಿಂದ ಅದನ್ನು ಕಾಪಾಡು. ನಾನು ಹೇಳ್ತೇನೆ, 2025 ನೀವು ಆರೋಗ್ಯದಲ್ಲಿ ನಡೆಯಬೇಕು. ಇವತ್ತಿನಿಂದ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡ್ರಿ. ಕಾಯಿಲೆಗಳು ಬರುತ್ತಿರುವಾಗ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡಬೇಡ್ರಿ. ಕಾಯಿಲೆ ಬರುವ ಮುಂಚೆನೆ ಕಾಯಿಲೆಗೆ ಹೇಳ್ರಿ, ನಾನು ಆತನ ಬಾಸುಂಡೆಗಳಿಂದ ಗುಣವಾಗಿದ್ದೇನೆ. ನಿಮ್ಮ ಹೃದಯವನ್ನು ಯಾವಾಗಲೂ ಆರೋಗ್ಯಕ್ಕೆ ಸೆನ್ಸಿಟಿವ್ ಆಗಿ ಇಡಿರಿ. ನಿಮ್ಮ ಹೃದಯವನ್ನು ಯಾವಾಗಲೂ ಕನ್ವಿನ್ಸ್ ಮಾಡ್ರಿ. ಕೊರತೆ ಬರುವಾಗ ವಾಕ್ಯವನ್ನು ಅರಿಕೆ ಮಾಡಬೇಡ್ರಿ. ಕೊರತೆ ಬರುವ ಮುಂಚೆನೆ ಹೇಳ್ರಿ, ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ಹಲ್ಲೆಲೂಯಾ. ಗಂಡ ಹೆಂಡತಿಗೆ ಮಧ್ಯೆ ಜಗಳ ಬರುವ ತನಕ ಕಾಯಬೇಡ್ರಿ. ಜಗಳ ಬರುವ ಮುಂಚೆ ನಿಮ್ಮ ಹೃದಯಕ್ಕೆ ಹೇಳ್ರಿ, ಅಂತಃಪುರದಲ್ಲಿರುವ ನನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆ ಅಂತ ಆಗಿದ್ದಾಳೆ. ಹಲ್ಲೆಲೂಯಾ. ಪತಿಯ ಹೃದಯವು ನನ್ನ ಮೇಲೆ ಭರವಸದಿಂದ ಇರುವುದು. ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸ್ತನು. ಅವನ ಕೆಲಸ ಹೋಗುವ ತನಕ ಕಾಯಬೇಡ್ರಿ. ಹಲೋ, ಇದ್ದೀರಾ ಇಲ್ರಿ? ಅವನಿಗೆ ಒಳ್ಳೆಯ ಕೆಲಸ ಇರುವಾಗ ನಿಮಗೆ ಮಜಾ ಮಾಡ್ಲಿಕ್ಕೆ ಆಯಿತು. ಟಿವಿ ನೋಡಿ, ಸೀರಿಯಲ್ ನೋಡಿ. ಒಳ್ಳೆಯ ಕೆಲಸ ಇರುವಾಗ, ಒಳ್ಳೆಯ ಬಿಸ್ನೆಸ್ ನಡೀತಿರುವಾಗ ಹೇಳ್ರಿ, ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನನ್ನ ಪ್ರತಿಯೊಂದು ಕೊರತೆಗಳು ನೀಗಿಸ್ತಾನೆ. ನನ್ನ ಗಂಡನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸ್ತಾನೆ. ಆತನ ಹೃದಯವು ನನ್ನ ಮೇಲೆ ಯಾವಾಗಲೂ ಡೌಟ್ ಇರುವುದಿಲ್ಲ, ಭರವಸದಿಂದ ಇರುವುದು. ಅವನಿಗೆ ಡೌಟ್ ಬರುವ ಮುಂಚೆ ನೀವು ನಿಮ್ಮ ಹೃದಯಕ್ಕೆ ಹೇಳ್ರಿ, ನನ್ನ ಪತಿಯ ಹೃದಯ ಯಾವಾಗಲೂ ಭರವಸೆಯಿಂದ ಇರುವುದು. ಪ್ರಾಕ್ಟೀಸ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಪ್ರಾಕ್ಟೀಸ್ ಮಾಡ್ರಿ. ಅದಕ್ಕೋಸ್ಕರ ನಾನು ಕಾನ್ಫರೆನ್ಸ್ ಕಾಲಲ್ಲಿ ನಿಮಗೋಸ್ಕರ ಕೆಲವೊಂದು ವಚನಗಳನ್ನು ಅರಿಕೆ ಮಾಡುತ್ತೇನೆ. ನಾನು ಜಾಸ್ತಿ ಮಾಡ್ತೇನೆ, ಕೆಲವೊಂದು ನಿಮ್ಮ ಮುಂದೆ ಮಾಡುವುದಿಲ್ಲ. ಅದು ವೈಯಕ್ತಿಕ ಮಾಡ್ತೇನೆ. ಪಾಯಿಂಟ್ ಬಿ ನೋಟೆಡ್. ಕೃಪಣ್ಣ, ಅರ್ಧ ಗಂಟೆ ನಿಮ್ಮ ಒಟ್ಟಿಗೆ ಮಾಡ್ತೇನೆ. ಸಾಧಾರಣ ಒಂದು 200-300 ಸ್ಕ್ರಿಪ್ಚರ್ಗಳನ್ನು ಅರಿಕೆ ಮಾಡ್ತೇನೆ ಎವ್ರಿ ಡೇ. ಕಾನ್ಫರೆನ್ಸ್ಗಳು 4 ಗಂಟೆಗೆ ಎದ್ದು ಅನ್ಯ ಭಾಷೆಯಲ್ಲಿ ಮಾತಾಡಿದ ನಂತರ ಕೆಲವರಿಗೆ ಏನಾಗ್ತದೆ, ಅದೇ ಸೇಮ್ ಮಾತಾಡಿದ್ದು ನೋಡಿ ಬಾಯಟಾಗಿ ಹೋಗ್ತದೆ, ಮತ್ತೆ ಬೋರ್ ಆಗ್ತದೆ. ಮುಂದೆ ಆತ ನೋ, ಎವ್ರಿ ಡೇ ನಮ್ಮ ಹೃದಯಕ್ಕೆ ನಾವು ಕನ್ವಿನ್ಸ್ ಮಾಡುವಂಥ, ನಮ್ಮ ಹೃದಯವನ್ನು ಬಹು ಜಾಗೃತೆಯಿಂದ ನಾವು ಕಾಪಾಡುವಂಥದ್ದು. ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡು, ಅದರಿಂದ ಜೀವಧಾರೆಗಳು ಹೊರಡುತ್ತವೆ. ಕಸ ಬರುವವರೆಗೆ ಕಾಯಬೇಡ್ರ. ನಿನ್ನ ಹೃದಯ ಯಾವಾಗಲೂ ಜೀವವನ್ನು ರಿಲೀಸ್ ಮಾಡಲಿ. ಯು ಆರ್ ಎ ಲೈಫ್ ಗಿವಿಂಗ್ ಸ್ಪಿರಿಟ್. Come on, 2-3 ಜನ ಕೇಳಿ, I am a life giving spirit. Woo! Come on, I am a life giving spirit. Come on, ನಾನು ಬದುಕಿಸುವ ಆತ್ಮವಾಗಿದ್ದೇನೆ. ನಾನು ನೀರಾವರಿಯಲ್ಲಿ ಬೆಳೆದ ಮರವಾಗಿದ್ದೇನೆ. ತಕ್ಕ ಕಾಲದಲ್ಲಿ ನಾನು ಫಲವನ್ನು ಕೊಡುವನಾಗಿದ್ದೇನೆ. Praise God. ಒಮ್ಮೆ ನಾನು ಪೌಲಂಗಿಚ್ಚ ಬಗ್ಗೆ ಕೇಳಿದ್ದೆ. ಪೌಲಂಗಿಚ್ಚದ್ದು ಸುಮಾರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗಳಿವೆ ಅವರ, ರೈಟ್? ಒಂದು ಸ್ತ್ರೀ ಯಾವಾಗಲೂ ಬರ್ತಿದ್ದರು. ಆಕೆ ಕ್ಯಾನ್ಸರ್ ಇತ್ತು. ಕ್ಯಾನ್ಸರ್
ಇವರು ಪ್ರೇಯರ್ ಮಾಡಿದ, ಏನು ಹೀಲ್ ಆಗುದಿಲ್ಲ. ಪ್ರೇಯರ್ ಮಾಡಿದ, ಪುನಃ ಪುನಃ ಆಕೆ ಬರುವುದು. ಆಕೆಗೊಂದು ಕೆಲಸ ಮಾಡಿದೆ. ಏನು ಮಾಡಿದೆ ಅಂತೇಳಿ, ಆತನ ಬಾಸುಂಡೆಗಳಿಂದ ನಾನು ಗುಣವಾಗಿದ್ದೇನಂತ ಇದೊಂದು 10,000 ಸರ್ತಿ ಬರುತ್ತಾ ಅಂತ ಹೇಳಿದ್ರು. ಎಷ್ಟು? 10,000 ಸರ್ತಿ ಬರೇ ಮಾತಾಡು ಬರೇ. ಕೆಲವು ಮಕ್ಕಳಿಗೆ ನೀವು ಹೇಳ್ತೀನಿ ನೋಡಿ, ಮಾತಾಡಿ ಹೋಮ್ವರ್ಕ್ ಕೊಡುವಂಥದ್ದು ಪನಿಷ್ಮೆಂಟ್ 100 ಸರ್ತಿ ಬರೇ ಅಂತ. ಇವರು ಹೇಳಿದ್ರು 10,000 ಸರ್ತಿ ಬರೇ ಅಂತ ಹೇಳಿದ್ರು. ಮತ್ತು ಅದನ್ನು ಮಾತಾಡು. ಈಕೆ ಬರೆದಳು. ಕೆಲವು ವಾರದ ನಂತರ ಪುನಃ ಬಂದಳು. ನಾನು 10,000 ಸರ್ತಿ ಬರುತ್ತಂದೇನೆ ಅಂತ ಹೇಳಿದ್ರು. ಆಕೆ ಗೊತ್ತೇ ಇಲ್ಲ, ಬಾಯಲ್ಲಿದ್ದ ಕ್ಯಾನ್ಸರ್ ಬಿಟ್ಟು ಹೋದದ್ದು. ಆಕೆ ಗೊತ್ತೇ ಇಲ್ಲ, ಆಕೆ ಏಕಾಗ್ರತೆ ಏನು, ಫುಲ್ ಇದನ್ನು 10,000 ಸರ್ತಿ ಬರೀಬೇಕು ಅಷ್ಟೇ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ಆತನು ನನ್ನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡೋದು. ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. 1 ಸರ್ತಿ, 2 ಸರ್ತಿ, 3 ಸರ್ತಿ, 4 ಸರ್ತಿ ಇದೊಂದು ಬರೆದು ಮುಗಿಸ್ಬೇಕು. 10 ಸರ್ತಿ ಹೋಗಿ ಪಾಸ್ಟರ್ಗೆ ತೋರಿಸ್ಬೇಕು. 10,000 ಸರ್ತಿ ಬರೆದಾಗ ಆಕೆ ಗೊತ್ತೇ ಇಲ್ಲ. ಪಾಸ್ಟರ್ ಹೇಳ್ತೇನೆ, ನಿಮ್ಮ ಬಾಯಲ್ಲಿ ಕ್ಯಾನ್ಸರ್ ಇಲ್ಲಲ್ಲ ಅಂತ. ವಾಕ್ಯ ಅಂದರೆ ಏನಂತ ಅನಿಸ್ತೀರಿ? ವಾಕ್ಯ ಮಾತಾಡೋದಂದ್ರೆ ಏನು? ಕಂಠಬಾಯಾಟ ಮಾಡೋದಾ? ಫಸ್ಟ್ ಅವನು ವಾಗರಿಕೆ ಮಾಡಿ ಸತ್ತೋದು, ನೋ ಪ್ರಾಬ್ಲಮ್. ಘೋಷಣೆ ಮಾಡಿ ಆದರೂ ಪರಲೋಕಕ್ಕೆ ಹೋದಲ್ಲ, ತೊಂದರೆ ಇಲ್ಲ. ಸೋತವನಾಗಿ ಹೋಗಲಿಲ್ಲ. ರೈಟ್? ನಾನು ನೀತಿವಂತನಾಗಿದ್ದೇನೆ, ನಾನು ಜಯಶಾಲಿ ಆಗಿದ್ದೇನೆ, ನಾನು ದೇವರಿಂದ ಹುಟ್ಟಿದವನು. ಅಟ್ಲೀಸ್ಟ್ ಆತನು ತಾನು ಏನಾಗಿದ್ದಾನೆ ಕ್ರಿಸ್ತನಲ್ಲಿ ಹೇಳಿ ಆದ್ರೂ ಹೋದಲ್ಲ, ನೋ ಪ್ರಾಬ್ಲಮ್. ನಿಮ್ಮ ಮಾತು ನಿಮ್ಮನ್ನು ಹಿಡಿಯುತ್ತದೆ, ನಿಮ್ಮ ಮಾತು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತದೆ. ನಿಮ್ಮ ಮಾತುಗಳಿಗೆ ಪರಲೋಕ ರೆಸ್ಪಾನ್ಸ್ ಕೊಡ್ತದೆ. ನಿಮ್ಮ ಮಾತುಗಳನ್ನು ಕೇಳಲು ದೇವದೂತರು 24x7 ಕಾಯ್ತಾ ಇದ್ದಾರೆ. 24x7. ಯು ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್. ಕಮನಡ್ರಿ, ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ. ಕಮನಡ್ರಿ, ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ. ಓಕೆ, ನಾನು ಟೆಸ್ಟಿಮನಿಗಳನ್ನು ಹೇಳಿದ್ದೇನೆ, ಪುನಃ ನಾನು ಹೇಳ್ತೇನೆ ನಿಮಗೆ ಎನ್ಕರೇಜ್ ಮಾಡಲಿಕ್ಕೆ ಕೆಲವೊಂದು. ಓಕೆ, ನಾವು ಎಕ್ಸ್ಟೆನ್ಷನ್ ಮಾಡಿದೆ, ರೈಟ್? ಅದರಲ್ಲಿ ಫುಲ್ ಆದರು. ನನಗೆ ಈಗ 50 ಚೇರ್ ಬೇಕು. ಎಷ್ಟು ಚೇರ್? 50 ಚೇರ್. ಹೇಳ್ರಿ, 50 ಚೇರ್. ಕೋಣೆಯಲ್ಲಿ ಕೂತ್ಕೊಂಡೆ, ಯೇಸುವಿನ ನಾಮದಲ್ಲಿ 50 ಚೇರ್ಗಳನ್ನು ನಾನು ಕರೀತಾ ಇದ್ದೇನೆ. ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಬರಲಿ. ನಾನು ಹೊರಗೆ ಬಂದೆ, ಒಬ್ಬರಿಗೂ ಕೂಡ ಹೇಳಲಿಲ್ಲ. 3ನೇ ದಿನ ಬ್ರದರ್ ಅನಿಲ್ ಬಂದ. ಮೊದಲ ಹೆಸರು ಹೇಳ್ತಿರ್ಲಿಲ್ಲ, ಈಗ ಹೇಳ್ತೇನೆ. ದೇವರು ನಿನ್ನ ಉಪಯೋಗಿಸ್ತಾರೆ ಮಾರೆ, ಅದರಲ್ಲಿ ಏನು? ಓಕೆ, ದೇವರು ಕಾಗೆ ಹೆಸರು ಹೇಳಿದ್ದಾನೆ, ನಿನ್ನ ಹೆಸರು ಹೇಳಿಕೆ ದೊಡ್ಡದು. ಓಕೆ, ಫಸ್ಟ್ ನನಗೆ ಒಂದು 50 ಚೇರ್ ಕೊಡಬೇಕಾಗಿದೆ, ಲೀಡ್ ಆಗಿದೆ ಅಂತ ಹೇಳಿದ್ರು. ನಾನು ಹೇಳಲಿಲ್ಲ, ನಾನು ಕರೆದಿದ್ದೇನಂತ. ರೈಟ್? ದೇವರು ಲೀಡ್ ಮಾಡಿ ತಂದು ಬಾ ಅಂತ ಹೇಳಿದೆ. ತಂದು ಬಂದ. 2 ತಿಂಗಳಲ್ಲಿ ಅದು ಕೂಡ ಫುಲ್ ಆಯಿತು. ಓಕೆ, ಪುನಃ ಯೇಸುವಿನ ನಾಮದಲ್ಲಿ ಇನ್ನೊಂದು 50 ಚೇರ್ಗಳನ್ನು ಕರೀತಾ ಇದ್ದೇನೆ, ಬರಲಿ ಯೇಸು ನಾಮದಲ್ಲಿ. ಆಗ ಸುಮಾರು 200 ಜನ ಇದ್ದಾರೆ. ಪುನಃ ಬಂದ ಇದೇ ವ್ಯಕ್ತಿ. ಆಗ ನನಗೆ ಸ್ವಲ್ಪ ನೋವಾಯಿತು. ಏನಂತ ಹೇಳಿದ್ರೆ, ಒಬ್ಬನೇ ಸ್ವರ ಕೇಳುವವನಿರುವವನ ಅಂದರೆ ದೇವರ ಆತ್ಮನು, ದೇವದೂತರು ಹುಡುಕ್ತಾ ಇದ್ದಾರೆ. ಯಾರು ಈ ಸಭೆಯಲ್ಲಿ ಯಾರು ಇಲ್ಲ ಅಂದರೆ ಹೊರಗಿನವರು ಉಪಯೋಗಿಸ್ತಾನೆ, ಕಡೆಗೆ ಅವರು ಬ್ಲೆಸ್ ಆಗ್ತಾರೆ. ಇವರು ಬಂದು ಹೇಳಿದ, ನನಗೊಂದು 24 ಚೇರ್ ಕೊಡಬೇಕಂತ ಲೀಡ್ ಆಗಿದೆ. ಎಷ್ಟು? 24. ಅದನ್ನು ಹೋಗಿ ಹೆಂಡತಿ ಹತ್ರ ಹೇಳಿದ, ನನಗೆ 24 ಚೇರ್ ಕೊಡಬೇಕಂತ ದೇವರು ಲೀಡ್ ಮಾಡಿದ್ದಾನೆ. ಆಕೆ ಹೇಳಿದ್ರು, ನನಗೂ ಕೂಡ 24 ಕೊಡಬೇಕಂತ ದೇವರು ಲೀಡ್ ಮಾಡಿದ್ದಾನೆ. ಅವರು ಹೇಳಲಿಲ್ಲ, ನಾವಿಬ್ಬರು ಒಂದೇ ಅಲ್ವ, 24 ಕೊಡುವ ಅಂತ ಹೇಳಿಲ್ಲ. 24 ನನ್ನ ಲೆಕ್ಕದಲ್ಲಿ, ಸಿಸ್ಟರ್ ಐಶ್ವರ್ಯ ಹೇಳಿದರು. ಅನಿಲ್ ಬದರ್ ಹೇಳಿದ 24 ನನ್ನ ಲೆಕ್ಕದಲ್ಲಿ 48 ಚೇರ್ ಕೊಡುವ. ಅವ್ರು ಹೋದರು ಅಲ್ಲಿ ಅಂಗಡಿಗೆ, ನಮಗೆ 48 ಚೇರ್ ಬೇಕು ಅಂತ ಹೇಳಿದರು. ಎಷ್ಟು? 48. 48 ಪರ್ಚೇಸ್ ಮಾಡಿದರು. ಬಿಲ್ ಮಾಡಲಿಕ್ಕೆ ಹೇಳಿದರು. ಬಿಲ್ ಮಾಡುವಾಗ ಅವನ ಅಂಗಡಿ ಅವನು ಕೇಳಿದ, ಎಲ್ಲಿಗೆ ಚೇರ್ ಇದು ಅಂತ. ಅದು ಚರ್ಚಿಗೆ ಅಂತ. ಹೌದಾ, ನನ್ನದೊಂದು 2 ಇರಲಿ ಅಂತ ಹೇಳಿದ. ಒಟ್ಟು 50 ಚೇರ್ ಬಂತು. ಅನಿಲ್ನದ್ದು 24, ಸಿಸ್ಟರ್ ಐಶ್ವರ್ಯದ್ದು 24, 48 ಬರುವಾಗ ಅಂಗಡಿಯವನು ಕೂಡ 2 ಕೊಟ್ಟ. ಅದು ಅಂಗಡಿಯವನು ಕೊಟ್ಟದಲ್ಲ, ದೇವರು ಕೊಟ್ಟದ್ದು. ಕಮನ್ ಹೇಳ್ರಿ, ದೇವರು ಕೊಟ್ಟದ್ದು.
ಹೇಳ್ರಿ, ಅನಿಲ್ ಕೊಟ್ಟದಲ್ಲ, ದೇವರು ಕೊಟ್ಟದ್ದು. ಅನಿಲ್ ನನ್ನು ದೇವರು ಉಪಯೋಗಿಸಿದ್ದು. ಪ್ರಿಯರೇ, ನೀವು ಯಾವಾಗ ದೇವರ ಸ್ವರಕ್ಕೆ, ಇನ್ಸ್ಪಿರೇಷನ್ಗೆ ಕಿವಿಗೊಡುತ್ತೀರಿ, ಸಡನ್ಲಿ ಕ್ವಿಕ್ ಆಗಿ ನೀವು ರೆಸ್ಪಾನ್ಸ್ ಮಾಡ್ತೀರಿ, ನಿಮ್ಮ ಹಾರ್ಟ್ ಆ ಏರಿಯಾಕ್ಕೆ ಸಾಫ್ಟ್ ಆಗುತ್ತದೆ. ನೀವು ಎವ್ರಿ ಟೈಮ್ ಟ್ಯೂನ್ ಅಪ್ ಆಗುತ್ತೀರಿ ಕೊಡುವ ವ್ಯಕ್ತಿಯಾಗಿ. ಆ ಕೊಡುವ ವ್ಯಕ್ತಿ ಯಾವಾಗಲೂ ರಿಸೀವ್ ಮಾಡಲಿಕ್ಕೆ ಕೂಡ ಟ್ಯೂನ್ ಅಪ್ ಆಗುತ್ತಾನೆ. ಅವನ ಸ್ಪಿರಿಟ್ ಅನ್ನು ಆತನು ಪ್ರಾಕ್ಟೀಸ್ ಮಾಡುತ್ತಾನೆ. ಅವನ ಆತ್ಮವನ್ನು ಆತನು ಪೊಸಿಷನ್ನಲ್ಲಿ ಇಡ್ತಾನೆ ರಿಸೀವ್ ಮಾಡುವಂತ. ಕೆಲವರಿಗೆ ಶುಭ ಸಂಭವಿಸಿದರೂ ಗೊತ್ತೇ ಆಗುವುದಿಲ್ಲ, ದೇವರಿಂದ ಬಂದರೂ ಅವರಿಗೆ ಗೊತ್ತೇ ಆಗುವುದಿಲ್ಲ. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ದೇವರ ವಾಕ್ಯದೊಟ್ಟಿಗೆ ಎಗ್ರಿ ಆಗುವುದಂತ ಹೇಳಿದರೆ ದೇವರಿಗೆ ನೀವು ಕನ್ವಿನ್ಸ್ ಮಾಡುವುದಲ್ಲ. ಹೇಳ್ರಿ, ಕನ್ವಿನ್ಸ್ ಅಂದರೆ ಏನು? ದೇವರಿಗೆ ಗೊತ್ತುಪಡಿಸುವುದಲ್ಲ. ದೇವರೇ ನನಗೆ ಹೀಗೆ ಇದೆ. ಕೆಲವರ ಪ್ರಾರ್ಥನೆಯಲ್ಲಿ ಫುಲ್ಲು ದೇವರಿಗೆ ಅಡ್ವೈಸ್, ದೇವರೇ ಅದು ಬೇಕು, ಇದು ಬೇಕು, ನಿನಗೆ ಗೊತ್ತಿದೆಲ್ಲ ಸ್ವಾಮಿ. ದೇವರು ಹೇಳ್ತೀನಿ, ಎಲ್ಲವೂ ಗೊತ್ತಿದೆಪ್ಪ. ನೀನು ಪ್ರಾರ್ಥನೆ ಮಾಡುವ ಮುಂಚೆ ನಿನಗೆ ಏನೇನು ಬೇಕಂತ ಗೊತ್ತಿದೆ ಅಂತ ನನಗೆ ಕನ್ವಿನ್ಸ್ ಮಾಡ್ತಿ. ಇದೆಯಾ? ನೀವು ಪ್ರಾರ್ಥನೆ ಮಾಡುವಾಗ ಸುಮ್ಮನೆ ಹೇಳಿದ್ದನ್ನು ಹೇಳಬೇಡಿ. ಕೆಲವರು ಈ ವಚನವನ್ನು ಇಟ್ಕೊಂಡು ಏನು ಮಾಡಿದ್ರೆ, ಅವರ ಹೃದಯಕ್ಕೆ ಕನ್ವಿನ್ಸ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಯಾಕೆ? ಸುಮ್ಮನೆ ಹೇಳಬೇಡಿ ಅಂತ. ಅಲ್ಲಿ ಸುಮ್ಮನೆ ಹೇಳಿ ಅಂತ ಹೇಳಿದ್ರೆ ದೇವರೇ ಕೊಡು, ಯೇಸುವೆ ಮಾಡು ಮಾಡು ಮಾಡು, ದೇವರೇ ಮಾಡು ಮಾಡು, ನೀನು ಮಾಡಲೇಬೇಕು, ಪ್ಲೀಸ್ ಜೀಸಸ್ ಐ ಲವ್ ಯು. ಮಾಡ್ತೀರಾ? ಐ ಲವ್ ಯು. ನನಗೆ ಸಹ ಗೊತ್ತು, ನೀವು ಪ್ರಾರ್ಥನೆ ಮಾಡುವ ಮುಂಚೆನೇ ನನಗೆ ಗೊತ್ತು ನಿಮಗೆ ಏನು ಬೇಕು, ನಿಮ್ಮ ಮಕ್ಕಳಿಗೆ ಏನು ಬೇಕು, ಸ್ಕೂಲಿಗೆ ಏನು ಬೇಕು, ನಿಮ್ಮ ರೆಂಟ್ ಏನು, ನಿಮ್ಮ ಮನೆ ಏನು, ಮಕ್ಕಳು ಏನು, ನಿನ್ನ ಬೆಸ್ಟ್ ಬಟ್ಟೆ ಬೇಕು, ಶೂ ಬೇಕು, ನನಗೂ ಗೊತ್ತು. ನಾನು ಸಹ ಎಕ್ಸೈಟೆಡ್ ಆಗಿದ್ದೇನೆ ನೀನು ಅದನ್ನು ರಿಸೀವ್ ಮಾಡಬೇಕಂತ. ನಿಮಗಿಂತ ಹೆಚ್ಚಾಗಿ ದೇವರು ಸಂತೋಷ ಪಡ್ತಾನೆ ತನ್ನ ಸೇವಕನ ಅಭಿವೃದ್ಧಿಯಲ್ಲಿ. ನಿಮಗೆ ಹೊಟ್ಟೆಗಿಚ್ಚಾಗ್ತದೆ ಏನೋ ಬೇರೆಯವರ ಅಭಿವೃದ್ಧಿ ಆಗುವಾಗ, ದೇವರು ಯಾವಾಗಲೂ ಸಂತೋಷ ಪಡುತ್ತಾನೆ. ಹೇಳ್ರಿ, ನಮ್ಮ ದೇವರು ಹೊಟ್ಟೆಗಿಚ್ಚು ಪಡುವ ದೇವರಲ್ಲ. 2-3 ಜನ ಕೇಳ್ರಿ, ನಮ್ಮ ದೇವರು ಹೊಟ್ಟೆಗಿಚ್ಚು ಪಡುವ ದೇವರಲ್ಲ. ನಮ್ಮ ದೇವರು ತನ್ನ ಸೇವಕನು ಅಭಿವೃದ್ಧಿ ಆಗುವಾಗ ಸಂತೋಷ ಪಡುವ ದೇವರಾಗಿದ್ದಾನೆ. ಹೇಳ್ರಿ, ಅವರ್ ಗಾಡ್ ಇಸ್ ರಿಜಾಯ್ಸಿಂಗ್. ಹಾಗೆ ದೇವರು ಸಂತೋಷ ಪಟ್ಟರೆ ನನಗೇನಾಗಬೇಕು ಸಂತೋಷ ಪಡಲಿಕ್ಕೆ? ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ ಅಳ್ಳಿಕ್ಕೆ ಸುಲಭ. ಬೇಕಾದ್ರೆ ಅಳ್ತಾರೆ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಲಿಕ್ಕೆ ಕಷ್ಟ. ಒಟ್ಟಿಗೆ ಸಭೆಗೆ ಬಂದಿರಿ. ಒಟ್ಟಿಗೆ ಸಭೆಗೆ ಬಂದಾಗ ಮೊನ್ನೆ ಬಂದ ಅವನು ಟೆಸ್ಟ್ ಮನೆ ಹೇಳಿ ಹೊಸ ಮನೆ ಕಟ್ಟಿದ, ನೀನಿನ್ನು ಬಾಡಿಗೆ ಮನೆಯಲ್ಲಿದ್ದೆ. ಆಗ ಅಷ್ಟು ಸಂತೋಷ ಆಗೋದಿಲ್ಲ. ದೇವರೇ, ನಾನೇನು ಕಮ್ಮಿ ಮಾಡಿದ್ದೇನೆ, ನನಗೆ ಯಾಕೆ ಹೀಗೆ? ಮೊನ್ನೆ ಬಂದವರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಇಲ್ಲಿದ್ದೇನಲ್ಲ, ಏನಾಗಿದೆ? ವಾಟ್ ಈಸ್ ಮೈ ಮಿಸ್ಟೇಕ್? ಅವ್ರು ಸಂತೋಷ ಆಗುವುದಿಲ್ಲ. ಲರ್ನ್ ಟು ರಿಜಾಯ್ಸ್. ಒಬ್ಬ ಒಳ್ಳೆಯ ಮನೆ ಕಟ್ಟುತ್ತಾನೆ, ಲರ್ನ್ ಟು ರಿಜಾಯ್ಸ್. ದೇವರು ಸಂತೋಷ ಪಡ್ತಾನೆ, ಅವನೊಟ್ಟಿಗೆ ನೀನು ಸಂತೋಷ ಪಡು, ನಿನ್ನ ಮನೆ ಬೇಗ ಆಗ್ತದೆ. ಒಬ್ಬನಿಗೆ ಗಾಡಿ ಬಂತು, ಹೊಟ್ಟೆಗಿಚ್ಚು ಪಡಬೇಡ, ಸಂತೋಷ ಪಡು, ನಿನಗೆ ಬೇಗ ಬೆಟರ್ ಗಾಡಿ ಬರುತ್ತದೆ. ಇವತ್ತು ಅನೇಕರ ಬಿಸ್ನೆಸ್, ಅನೇಕರ ಅಭಿವೃದ್ಧಿ, ಅನೇಕರ ಪ್ರೊವಿಷನ್ಗಳು ಸ್ಟಾಪ್ ಆಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ಸಂತೋಷ ಪಡುವುದಿಲ್ಲ. ಇನ್ನೊಬ್ಬರ ಅಭಿವೃದ್ಧಿ ಬರಾಗ ಹೊರಗೆ ಊಟದ ಮಲ್ದೆ ಮಕ್ಕ ಅಂಚಿನ ಗಾಡಿನೇ ತಿರುಗುನೇತ ಖರ್ಚು ಅಂಚಿನ ಅಲ್ಪನೆ ಖರ್ಚು ನೀನು ಅಮ್ಮನ ಅಲ್ಪೇನಾ ಎಲ್ಲ ಅಮ್ಮೆಲ್ಲ ಅಲ್ಪೆ. ತುಳು ವರ್ಡ್ ಹಾಡಾಗ್ತಾ ಇದೆ ಅಲ್ಲ, ಅದರ ಅರ್ಥ ನನ್ನ ಅಪ್ಪನದು, ನನ್ನ ಅಪ್ಪ ಅವನು, ರೈಟ್? ದೇವರು ನೀನು ಖರ್ಚು ಮಾಡುವುದರಲ್ಲಿ ಏನು ಬೇಜಾರು ಪಡುವುದಿಲ್ಲ. ನೀನು ಖರ್ಚು ಮಾಡುವುದಕ್ಕಿಂತ ಜಾಸ್ತಿಯಾಗಿ ಕೊಡ್ತೀಯ, ಅದು ಇಂಪಾರ್ಟೆಂಟ್. ನೀನು 20 ರೂಪಾಯಿ ಖರ್ಚು ಮಾಡಿದ್ರೆ 30 ರೂಪಾಯಿ ಕೊಡುವ ವ್ಯಕ್ತಿ ಆಗಿರಬೇಕು. ಇಲ್ಲಾದರೆ ನೀನು ಸೆಲ್ಫಿಶ್ ಲೈಫ್ ಜೀವಿಸ್ತಾ ಇದ್ದೆ, ಸ್ವಾರ್ಥದ ಜೀವಿತವನ್ನು ಜೀವಿಸ್ತಾ ಇದ್ದೆ. ಯು ಆರ್ ಲಿವಿಂಗ್ ಎ ಸೆಲ್ಫಿಶ್ ಲೈಫ್. ನೀನು ಖರ್ಚು ಮಾಡೋದರಲ್ಲಿ ಏನಿಲ್ಲ, ಬಟ್ ಅದಕ್ಕಿಂತ ಹೆಚ್ಚಾಗಿ ನೀನು ಕೊಡಬೇಕು. ಪ್ರೈಸ್ ಗಾಡ್. ನೀನು ಕೊಡುವ ವ್ಯಕ್ತಿ ಆಗಿರು. ದೇವರು ನಿನ್ನನ್ನು ಇಟ್ಟಿದ್ದಾನೆ ಅನೇಕರಿಗೆ ಆಶೀರ್ವಾದವಾಗಲಿಕ್ಕೆ, ಅನೇಕರಿಗೆ ಕೊಡಲಿಕ್ಕೆ. ಆಪರ್ಚುನಿಟಿ ಸಿಗ್ತದೆ, ಆಪರ್ಚುನಿಟಿಯನ್ನು ಯೂಸ್ ಮಾಡ್ರಿ. ಗಾಸ್ಪೆಲ್ ಸ್ಪ್ರೆಡ್ ಆಗಬೇಕಾಗಿದೆ. ಸುವಾರ್ತೆ 2025 ಅನ್ರೀಚ್ಗೆ ರೀಚ್ ಆಗಬೇಕಾಗಿದೆ. ಬಿಗ್ ಜೆ ಮೀಡಿಯಾ ಮಿನಿಸ್ಟ್ರಿ ಇಸ್ ಎ ಬೆಟರ್ ಪ್ಲಾಟ್ಫಾರ್ಮ್. ಪ್ರೈಸ್ ಗಾಡ್.
ಅನ್ರೀಚ್ಗೆ ರೀಚ್ ಆಗಲಿಕ್ಕೆ ಬೆಟರ್ ಪ್ಲಾಟ್ಫಾರ್ಮ್. ನನಗೆ ಎಷ್ಟೋ ಟೆಸ್ಟಮನಿಗಳು ಬರ್ತಾ ಇವೆ, ಡಿಪಾರ್ಟ್ಮೆಂಟಲ್ಲಿದ್ದ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು, ಅವರನ್ನು ಟಚ್ ಮಾಡಲಿಕ್ಕೆ ನ್ಯಾಚುರಲ್ ಅಸಾಧ್ಯ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳು ಕನ್ವಿಕ್ಷನ್ಗೆ ಬಂದು ಮಾನಸಾಂತರ ಹೊಂದಿ ಇವತ್ತು ರಕ್ಷಣೆಯಲ್ಲಿ ಇದ್ದಾರೆ. ಯೇಸುವನ್ನು ಅವರು ನಂಬುತ್ತಾರೆ. ಯಾಕೆ? ಈ ಮೀಡಿಯಾದ ಮೂಲಕ. ಇವತ್ತು ನಮಗೆ ಗೊತ್ತಾಗುವುದಿಲ್ಲ ಆ ಮೀಡಿಯಾದ ಮೂಲಕ ಏನಾಗಿದೆ ಅಂತ. ನನಗೆ ಗೊತ್ತಾಯಿತು ಪ್ರಾರಂಭದಲ್ಲಿ ಇದು ಬೆಸ್ಟ್ ಆದ ಗದ್ದೆ, ಇದು ಬೆಸ್ಟ್ ಆದ ಪ್ಲಾಟ್ಫಾರ್ಮ್. ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ, ಅವರಿಗೆ ನಾನು ಕನ್ವಿನ್ಸ್ ಮಾಡಿದೆ, ನನಗೊಂದು ಅವಕಾಶ ಕೊಡಿ. ಇವತ್ತು ಅಂಥ ಅವಕಾಶಗಳನ್ನು ಯಾವಾಗ ನಾನು ಹುಡುಕ್ತೇನೆ. ಒಬ್ಬ ಬೆಟರ್ ಮಿನಿಸ್ಟ್ರಿ ಮಾಡ್ತಾನಂತ ಹೇಳಿದರೆ ನನ್ನ ಹೃದಯ ಯಾವಾಗಲೂ ಆ ಮಿನಿಸ್ಟ್ರಿಯ ಹಿಂದೆ ಇರುತ್ತದೆ. ಮೈ ಹಾರ್ಟ್ ಈಸ್ ಆಲ್ವೇಸ್ ಎಕ್ಸೈಟೆಡ್ ಫಾರ್ ದ್ಯಾಟ್ ಮಿನಿಸ್ಟ್ರಿ, ದ್ಯಾಟ್ ಗ್ರೌಂಡ್. ಪ್ರೆಸ್ ಗಾಡ್. ನಾನೊಂದು ಕೆಲವೊಂದು ಮಿನಿಸ್ಟ್ರಿಗಳಿಗೆ ಸೆಂಡ್ ಮಾಡ್ತೇನೆ, ಅವ್ರಿಗೆ ಗೊತ್ತೇ ಇಲ್ಲ ನಾನು ಯಾರಂತ. ಎವ್ರಿ ಮಂತ್ ನಾನು ಸೆಂಡ್ ಮಾಡ್ತೇನೆ, ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ನಾನು ಗೊತ್ತಾಗಬೇಕಾಗಿಲ್ಲ, ಅವರಿಗೆ ನಾನು ಗೊತ್ತಾಗಬೇಕಾಗಿಲ್ಲ, ದೇವರಿಗೆ ನಾನು ಗೊತ್ತು. ಪ್ರೆಸ್ ಗಾಡ್. ಅವರಿಗೆ ಗೊತ್ತಾಗಲಿಕ್ಕೆ ನಾನು ಕಳಿಸ್ತಿಲ್ಲ. ನನಗೆ ಗೊತ್ತು, ನನಗೆ ಒಂದು ಅಡ್ವಾಂಟೇಜ್, ನನಗೊಂದು ಅಪರ್ಚುನಿಟಿ, ನನಗೊಂದು ಅವಕಾಶ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನಿಮಗೆ ಎನ್ಕರೇಜ್ ಮಾಡ್ತೇನೆ. ನದಿ ನಿಮ್ಮ ಮುಂದೆ ಹರಿತಾ ಇದೆ, ಅಪರ್ಚುನಿಟಿ ನಿಮ್ಮ ಮುಂದೆ ಇದೆ. ಆ ಅಪರ್ಚುನಿಟಿ ಬರುವಾಗ ಅದನ್ನು ಯೂಸ್ ಮಾಡ್ರಿ. ನಾನು ಮೊನ್ನೆ ಹೇಳಿದೆ, ನೀವು KFCಗೆ ಹೋಗಿ ತಿಂದರೆ ಅದು ಕಕ್ಕಾಗಿ ಹೋಗ್ತದೆ. ದೇವರ ರಾಜ್ಯಕ್ಕೆ ಏನಾದರೂ ಬಿತ್ತಿದ್ರೆ ಅದು ದೇವರ ರಾಜ್ಯದಲ್ಲಿ ಬೆನಿಫಿಟ್ ಆಗ್ತದೆ. ಒಂದು ಆತ್ಮ ರಕ್ಷಣೆಗೆ ಬಂತು ಅಂತ ಹೇಳಿದರೆ, ದೇವರ ಕಡೆಗೆ ತಿರುಗಿದೆ ಅಂತ ಹೇಳಿದರೆ, ಪರಲೋಕದಲ್ಲಿ ಸಂತೋಷವಾಗುತ್ತದೆ, ಪರಲೋಕದಲ್ಲಿ ಸೆಲೆಬ್ರೇಷನ್ ನಡೀತದೆ, ಪರಲೋಕದಲ್ಲಿ ದೊಡ್ಡ ಉತ್ಸಾಹವಾಗುತ್ತದೆ, ಪರಲೋಕದಲ್ಲಿ ದೇವರಿಗೆ ಮಹಿಮೆ ಆಗುತ್ತದೆ, ನಿನಗೂ ಮಹಿಮೆ ಆಗುತ್ತದೆ, ನಿನಗೂ ಸಂತೋಷವಾಗುತ್ತದೆ. ಇವತ್ತು ಅನೇಕರು ಕೊರತೆಯಲ್ಲಿರಲಿಕ್ಕೆ ಕಾರಣ ಏನು? ಕೊರತೆಯ ಆತ್ಮ ನೀವು ಪ್ರಾರ್ಥನೆ ಮಾಡಿದರಿಂದ ಬಿಟ್ಟು ಹೋಗುವುದಿಲ್ಲ. ಕೊರತೆಯ ಆತ್ಮ ನೀವು ಫಾಸ್ಟಿಂಗ್ ಮಾಡಿದರಿಂದ ಬಿಟ್ಟು ಹೋಗುವುದಿಲ್ಲ. ಕೊರತೆಯ ಆತ್ಮ ಬಿಟ್ಟು ಹೋಗುವುದು ವೆನ್ ಯು ಗಿವ್ ಟು ದ ಕಿಂಗ್ಡಮ್ ಬೈ ಫೇತ್. ಪುನಃ ಹೇಳ್ತೇನೆ, ವೆನ್ ಯು ಗಿವ್ ಟು ದ ಕಿಂಗ್ಡಮ್ ಯು ಆರ್ ಅಟ್ಯಾಕಿಂಗ್ ದ ಸ್ಪಿರಿಟ್ ಆಫ್ ಪಾವರ್ಟಿ. ಪಾವರ್ಟಿ ಇಸ್ ದ ಸ್ಪಿರಿಟ್. ಕೆಲವ್ರದ್ದು ತುಂಬ ಹಣ ಇದೆ, ಬಟ್ ಅವರ ಕಿಸೆ ಏನಾಗಿದೆ? ಎಲ್ಲ ತೂತು. ಅವರು ಯಾವಾಗಲೂ ಸೋರ್ಸಿನ ಮೇಲೆ ನಂಬಿಕೆ ಇಡ್ತಾರೆ. ಒಂದು ಲ್ಯಾಂಡ್ ಇದ್ದರೆ ಅದರ ಮೇಲೆ ಅದು ಅಲ್ಲೇ ಸ್ಟಕ್ ಆಗಿ ಹೋಗ್ತದೆ. ಅದು ಅಲ್ಲೇ ಇರಲಿ. ನಮ್ಮ ಸೋರ್ಸು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನಮ್ಮ ಸೋರ್ಸು ನಮ್ಮ ಲ್ಯಾಂಡ್ ಅಲ್ಲ, ಸೋರ್ಸ್ ನಮ್ಮ ಪ್ರಾಪರ್ಟಿ ಅಲ್ಲ, ನಮ್ಮ ಸೋರ್ಸ್ ಗವರ್ಮೆಂಟ್ ಜಾಬ್ ಅಲ್ಲ. ನಮ್ಮ ಮೂಲ ಅಭಿವೃದ್ಧಿಯ ಮೂಲ ದೇವರಾಗಿದ್ದಾನೆ. ಇವೆಲ್ಲವುಗಳು ಮಾಧ್ಯಮವಾಗಿದೆ, ಮೀಡಿಯಂ. ಪ್ರೈಸ್ ಗಾಡ್. ನಮ್ಮ ಅಭಿವೃದ್ಧಿಯ ಮೂಲ ಇಲ್ಲಿ ಸಾವಿರಾರು ಜನ ಬಂದದ್ದರಿಂದ ಅಲ್ಲ. ಕೆಲವು ಸಭೆಯಲ್ಲಿ ಇದಕ್ಕಿಂತ ಜಾಸ್ತಿ ಜನ ಇದ್ದಾರೆ, ಅವರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ ಕೆಲವೊಮ್ಮೆ. ರೈಟ್? ಅದು ಅಲ್ಲ. ಬಟ್ ಪ್ರಿನ್ಸಿಪಲ್ ಕಲೀಲಿಕ್ಕೆ ಬೇಡ. ದೇವರ ವಾಕ್ಯದ ಪ್ರಿನ್ಸಿಪಲ್, ದೇವರ ವಾಕ್ಯದಲ್ಲಿ ಜೀವಿಸಲಿಕ್ಕೆ ಕಲೀಲಿಕ್ಕೆ ಬೇಡ. ದೇವರ ವಾಕ್ಯವನ್ನು ಪ್ರೀತಿಸುವ ವ್ಯಕ್ತಿ ಯಾವಾಗಲೂ ಅಭಿವೃದ್ಧಿ ಆಗ್ತಾನೆ. ಬೈಬಲ್ ಹೇಳ್ತದೆ, ಇನ್ ಆಲ್ ದ ಗೆಟಿಂಗ್ ಗೆಟ್ ವಿಸ್ಡಮ್. ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ಏನು ಪಡೆ? ನಿನ್ನ ಎಲ್ಲ ಸಂಪತ್ತಿನಲ್ಲಿ ವಿವೇಕವನ್ನು ಪಡೆ. ವಿವೇಕ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕಳಕೊಳ್ತಿ. ಕೋಟ್ಯಾಧಿಪತಿಗಳು ಕೂಡ ಕೋಟ್ಯಾಧಿಪತಿ ಸಾಲಗಾರರಾಗ್ತಾರೆ ಇಫ್ ದೇ ಆರ್ ನಾಟ್ ಲರ್ನಿಂಗ್ ದ ಪ್ರಿನ್ಸಿಪಲ್. ದೇವರು ನಿಮಗೆ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟು, ಇವತ್ತು ಫುಲ್ ಮೆಸೇಜ್ ನಾನು ಕೊಡುವಂಥದ್ದೇ ಬರ್ತದೆ. ಯಾಕೆ? 25 ಅಲ್ಲಿ ದೇವರು ನಿಮ್ಮನ್ನು ಬಹಳ ಅಭಿವೃದ್ಧಿ ಪಡಿಸಲಿಕ್ಕಿದ್ದಾನೆ. ವಿವೇಕಿಗೆ ಜೀವದ ಮಾರ್ಗವು ಮೇಲು 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 ಮೇಲಕ್ಕೆ ಹೋಗುತ್ತದೆ. ಕಮಾನ್ ಹೇಳ್ರಿ, 2-3 ಜನ ಕೇಳ್ರಿ. 25 ಅಲ್ಲಿ ನಾನು ಇನ್ನೊಂದು ಹಂತಕ್ಕೆ ಹೋಗ್ತೇನೆ. ನಾನು ಕ್ರಿಸ್ತನಲ್ಲಿ ಉರಿಯುವನಾಗಿದ್ದೇನೆ. ಐ ಆಮ್ ಗೋಯಿಂಗ್ ಟು ಬರ್ನ್ ಅಂಡ್ ಶೈನ್. ಕಮಾನ್ ಹೇಳ್ರಿ, ಐ ಆಮ್ ಗೋಯಿಂಗ್ ಟು ಬರ್ನ್ ಅಂಡ್ ಶೈನ್. ಹೇಳಿ, ನಾವು ಉರಿಯುವರಾಗಿದ್ದೇವೆ. ಕರ್ತನಲ್ಲಿ ನಾವು ಉರಿಯುವರಾಗಿದ್ದೇವೆ. ನಿಮ್ಮ ಬೆಂಕಿ ಅನೇಕರಿಗೆ ಅದು ಅನ್ರೀಚ್ಗೆ ರೀಚ್ ಆಗುತ್ತದೆ. ಈ ವರ್ಷ ದೇವರು ಕೊಟ್ಟಂತ ವಾಗ್ದಾನ, ದ ಇಯರ್ ಆಫ್ ಡೊಮಿನಿಯನ್.
You're going to dominion over poverty. You're going to dominion over sickness. You're going to dominion over weakness. You're going to dominion over every evil spirit. Obadiah 1:21. ಎಲ್ಲ ಮೆಸೇಜನ್ನು, ಇಡೀ ಮೆಸೇಜನ್ನು ಪಾಸ್ಟರ್ ಜೋಸೆಫ್ ನಾವು ಡಿಸ್ಕಸ್ ಮಾಡಲಿಲ್ಲ, ಫುಲ್ ಪ್ರೀಚ್ ಮಾಡ್ತಾ ಇದ್ದಾರೆ. ರಶ್ಮಿಸ್ಟರ್ ಕೇಳಿದ್ದು ಈ ವರ್ಷದ ಏನು ಅಂತ. ದಿ ಇಯರ್ ಆಫ್ ಡೊಮಿನಿಯನ್. ರಶ್ಮಿಗೆ ಮಾತ್ರ ಹೇಳಿದ್ದು ನಾನು. ನೀನು ಹೇಳಿದೆ ಅವತ್ತು ಇಲ್ಲಲ್ಲ. ಗಾಡ್ ಸ್ಪೋಕ್ ಹೋಲ್ ಮೆಸೇಜ್. ಅವ್ರು ನಾನು ಒಳಗಿಂದ ಫುಲ್ ಮೆಸೇಜ್ ಕೇಳ್ತಾ ಇದ್ದೇನೆ. ಫುಲ್ ಅದನ್ನೇ ಪ್ರೀಚ್. ಎಷ್ಟು ಮಂದಿ ನೀವು ಎಕ್ಸಾಲ್ಟೇಷನ್ ಮೆಸೇಜ್ ಕೇಳಿದ್ರೆ ಗೊತ್ತಿಲ್ಲ, ಬಟ್ ಪ್ರತಿಯೊಂದು ಮಾತು ಅವರು ಇನ್ಸ್ಪಿರೇಷನ್ ಆಫ್ ಗಾಡ್ ಮಾತಾಡಿದೆ. ಬ್ರದರ್ ಪ್ರಶಾಂತ್ ಅವರು ದೇವರ ಇನ್ಸ್ಪಿರೇಷನ್ ಅಲ್ಲಿ ಮಾತಾಡಿದ್ದಾರೆ. ನಿಮ್ಮ ಎಲ್ಲ ಬಲಹೀನತೆಗಳಲ್ಲಿ ದೇವರ ಬಲವು ಪೂರ್ಣ ಸಾಧಕವಾಗುತ್ತದೆ. ಪ್ರೈಸ್ ಗಾಡ್. ಸ್ಟ್ರೆಂತ್ ಏನು ಮಾಡುತ್ತದೆ? ಪ್ರತಿಯೊಂದು ವೀಕ್ನೆಸ್ಗಳ ಮೇಲೆ ನೀವು ಡೊಮಿನೇಟ್ ಮಾಡುತ್ತೀರಿ. ಹೇಳಿ, ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಎಸಾವಿನ ಪರ್ವತವನ್ನು ಆಳುವರು. ಆಗ ರಾಜ್ಯವು ಯೆಹೋವನದ್ದಾಗಿರುವುದು. ಕಮ್ ಆನ್, ಶೌಟ್ ಹಲ್ಲೆಲೂಯಾ. ಹೇಳಿ, ರಕ್ಷಕರು. ಯಾರು ರಕ್ಷಕರು? ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವಿಶ್ವಾಸಿ ಆತನು ಚಿಯೋನ್ನಲ್ಲಿ ಹುಟ್ಟಿದಾನೆ. ಚಿಯೋನ್ ಎಂಬುದು ಸಭೆ, ದ ಚರ್ಚ್. ರಕ್ಷಕರು ಅಂತ ಹೇಳಿದ್ರೆ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ರಕ್ಷಕನಾಗಿದ್ದಾನೆ. ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು ಎಸಾವನ ಪರ್ವತವನ್ನು ಆಳುವರು. ಎಸಾವ ಅಂತ ಹೇಳಿದ್ರೆ ಫ್ಲೆಶ್, ಶರೀರ. ನೀವು ಆತ್ಮದಲ್ಲಿ ಏಳುತ್ತೀರಿ, ನಿಮ್ಮ ಶರೀರದ ಮೇಲೆ ಡೊಮಿನೇಟ್ ಮಾಡುತ್ತೀರಿ. ನೀವು ಆ ಪ್ರೀತಿಯಲ್ಲಿ ಏಳುತ್ತೀರಿ, ಹೇಟ್ನೆಸ್ನ ಮೇಲೆ ಡೊಮಿನೇಟ್ ಮಾಡುತ್ತೀರಿ. ನೀವು ಸಮಾಧಾನದಲ್ಲಿ ಏಳುತ್ತೀರಿ, ಕನ್ಫ್ಯೂಷನ್ನ ಮೇಲೆ ನೀವು ದೊರೆತನ ಮಾಡುತ್ತೀರಿ. ನೀವು ಯಾವಾಗ ದೊರೆತನ ಮಾಡುತ್ತೀರಿ, ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗುತ್ತೀರಿ. ನೀವು ಅರಸರಾಗಿ ದೊರೆತನ ಮಾಡುತ್ತೀರಿ, ಕಿಂಗ್ಗಳಾಗಿ ನೀವು ದೊರೆತನ ಮಾಡುತ್ತೀರಿ. ಹೇಳಿ, ನಾನು ಕ್ರಿಸ್ತನಲ್ಲಿ ಅರಸನಾಗಿದ್ದೇನೆ. ನೀವು ರಕ್ಷಕರಾಗಿದ್ದೀರಿ. ಅನೇಕರನ್ನು ನೀವು ರಕ್ಷಿಸುವರಾಗಿದ್ದೀರಿ. ಅನೇಕರನ್ನು ಬೆಂಕಿಯ ಬಾಯ ಒಳಗಿಂದ ಎಳೆದು ನೀವು ಈ ವರ್ಷ ರಕ್ಷಿಸುವರಾಗಿದ್ದೀರಿ, ಎಳೆಯುವರಾಗಿದ್ದೀರಿ. ಕಮಾನ್, 2-3 ಜನ ಕೇಳಿ, ರಕ್ಷಕನೇ ಏಳು, ರಕ್ಷಕನೇ ಏಳು, ಪ್ರೀತಿಯಲ್ಲಿ ಏಳು, ಆರೋಗ್ಯದಲ್ಲಿ ಏಳು, ಸಮಾಧಾನದಲ್ಲಿ ಏಳು, ಸಾಮರ್ಥ್ಯದಲ್ಲಿ ಏಳು. ಪ್ರೀತಿಯು ನಿಮ್ಮ ರಕ್ಷಕರು ಯಾರು ಗೊತ್ತಾ? ನೀವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ನೀವು ದೇವರ ಸ್ವಭಾವದಲ್ಲಿ ಹುಟ್ಟಿದ್ದೀರಿ. ಅದರ ಅರ್ಥ ನೀವು ದೇವರಂತೆ ನಂಬುವವರು, ದೇವರಂತೆ ಮಾತಾಡುವವರು, ದೇವರಂತೆ ನೋಡುವವರು, ದೇವರಂತೆ ನೀವು ನಡೆಯುವವರು. ನೀವು ಒಳಗಿನಿಂದ ಎದ್ದಾಗ ನಿಮ್ಮ ಶರೀರದ ಎಲ್ಲ ಇಂದ್ರಿಯಗಳ ಮೇಲೆ ದೊರೆತನ ಮಾಡುತ್ತೀರಿ. ಆಗ ರಾಜ್ಯ ದೇವರದ್ದು. ಇಂಥ ಸಭೆಗೋಸ್ಕರ ಕ್ರಿಸ್ತನು ಬರುತ್ತಾನೆ. ಇಂಥ ಸಭೆಗೋಸ್ಕರ ಕ್ರಿಸ್ತನು ವೇಟ್ ಮಾಡ್ತಾ ಇದ್ದಾನೆ ಬರಲಿಕ್ಕೆ. ಈಸ್ ವೇಟಿಂಗ್. ಆತನು ಮುದಿ ಸಭೆಗೋಸ್ಕರ ಬರುವುದಿಲ್ಲ, ಕುಗ್ಗಿದ ಸಭೆಗೋಸ್ಕರ ಬರುವುದಿಲ್ಲ, ನಿರಾಶೆಯಲ್ಲಿದ್ದ ಸಭೆಗೋಸ್ಕರ ಬರುವುದಿಲ್ಲ. ಆತನು ಸುಕ್ಕು ಕಳಂಕ ಮಚ್ಚೆ ಇಲ್ಲದಂತ, ಮಹಿಮೆ ಉಳ್ಳಂತ, ಪ್ರಭಾವ ಉಳ್ಳಂತ ಸಭೆಗೋಸ್ಕರ ಆತನು ಬರುತ್ತಾನೆ. ಆ ಸಭೆಗೋಸ್ಕರ ಆತನು ಬರುತ್ತಾನೆ. ಕಮಾನ್, ನೀನೇ ಆ ರಕ್ಷಕನಾಗಿದೆ. 2-3 ಜನಕ್ಕೆ ತಟ್ಟಿ ಹೇಳ್ರಿ, ನೀನೇ ಆ ರಕ್ಷಕನಾಗಿದೆ, ನೀನೇ ರಕ್ಷಕನಾಗಿದೆ. ಅನೇಕ ಜನರು ನರಕಕ್ಕೆ ಹೋಗುವವರು ನೀನು ರಕ್ಷಿಸ್ತಿ. ಅನೇಕ ಜನರು ಬೆಂಕಿಯ ಬಾಯ ಒಳಗಿದ್ದವರು ನೀನು ರಕ್ಷಿಸುವನಾಗಿದೆ. ನೀನು ಒಳಗಿಂದ ಏಳುವಾಗ ಎಲ್ಲ ದುರಾತ್ಮಗಳು ನಿನ್ನ ಕಾಲ ಕೆಳಗೆ ಬರುತ್ತವೆ. ನಿನ್ನ ಶರೀರದ ಇಚ್ಛೆಗಳು ನಿನ್ನ ಕಾಲ ಕೆಳಗೆ ಬರುತ್ತದೆ. ಶರೀರದ ವೀಕ್ನೆಸ್ಗಳು ನಿನ್ನ ಕಾಲ ಕೆಳಗೆ ಬರುತ್ತದೆ. ಸಿಟ್ಟು, ದ್ವೇಷ ಎಲ್ಲ ನಿನ್ನ ಕಾಲ ಕೆಳಗೆ ಬರುತ್ತದೆ. ಈ ವರ್ಷ ನೀನು ಪ್ರೀತಿಯಲ್ಲಿ ಏಳುವಂಥ ವರ್ಷ, ಸಮಾಧಾನದಲ್ಲಿ ಏಳುವಂಥ ವರ್ಷ, ದೇವರ ಮಹಿಮೆಯಲ್ಲಿ ಏಳುವಂಥ ವರ್ಷವಾಗಿದೆ. Glory. Come on, arise. Come on, ಪಕ್ಕದವ್ರಿಗೆ ಹೇಳ್ರಿ, ಏಳು. ಹೇ ರಕ್ಷಕನೇ ಏಳು. ಹೇಳ್ರಿ, ಆರೋಗ್ಯದಲ್ಲಿ ಏಳು. ಆರೋಗ್ಯವು ನಿನ್ನ ಒಳಗಿದೆ. ಆರೋಗ್ಯದಾಯಕನು ಏಳುತ್ತಾನೆ, ರೋಗದ ಮೇಲೆ ಡೊಮಿನೇಟ್ ಮಾಡುತ್ತಾನೆ. ನಿನ್ನ ಸನ್ನಿಧಿಯಲ್ಲಿ ಸಂತೋಷವು, ನಿನ್ನ ಸನ್ನಿಧಿಯಲ್ಲಿ
ಸಮಾಧಾನವು ಬಲಹೀನನ ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. ನಿನ್ನ ಸನ್ನಿಧಿಯಲ್ಲಿ ಸಂತೋಷ, ನಿನ್ನ ಸನ್ನಿಧಿಯಲ್ಲಿ ಸಮಾಧಾನವು ಎಲ್ಲರೂ ಬಲಹೀನನ ರಂಗಾಗಿ ಹಾಡಿ. ಬಲಪಡಿಸಿದೆ, ಬಿಡುಗಡೆಯ ನೀ ನೀಡಿದೆ. ಏಸಯ್ಯ 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 ಏಸಯ್ಯ. ಹಲ್ಲೆಲೂಯ. ಈ ಆಲಯದ ಮಹಿಮೆಯು ಹಿಂದಿನ ಮಹಿಮೆಗಿಂತ ಮುಂದಿನದ್ದು ಶ್ರೇಷ್ಠವಾಗಿರುವುದು. ಹಲ್ಲೆಲೂಯ. ದ ಗ್ಲೋರಿ ಈಸ್ ಗೋಯಿಂಗ್ ಟು ಇನ್ಕ್ರೀಸ್, ವಿಸ್ಡಮ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ನೀವು ಖರ್ಜೂರದ ಮರದ ಹಾಗೆ ಬೆಳೆಯುವರಾಗಿದ್ದೀರಿ. ಲೆಬನೋನ್ನ ದೇವದಾರು ವೃಕ್ಷದ ಹಾಗೆ ನೀವು ವೃದ್ಧಿ ಆಗುವರಾಗಿದ್ದೀರಿ. ದೇವರ ಆಲಯದಲ್ಲಿ ನೀವು ನೆಡಲ್ಪಡುವರಾಗಿದ್ದೀರಿ. ಅಂಗಳದಲ್ಲಿ ಚೆನ್ನಾಗಿ ನೀವು ಬೆಳೆಯುವರಾಗಿದ್ದೀರಿ. ಪ್ರಿಯರೇ, ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ಯಾರು ನಿಮ್ಮ ಜೀವಿತದಲ್ಲಿ ಕಮಿಟ್ಮೆಂಟ್ ಮಾಡಲಿಲ್ಲ, 2025 ಒಂದು ಹೊಸ ತೀರ್ಮಾನದೊಂದಿಗೆ ಮುನ್ನೋಗಿರಿ. ನೀವು ಕಮಿಟ್ಮೆಂಟ್, ನೀವು ಇಷ್ಟರವರೆಗೆ ವಾಕ್ಯ ಓದಲಿಲ್ಲ, ವಾಕ್ಯವನ್ನು ಓದುವಂಥ ತೀರ್ಮಾನ ಮಾಡ್ರಿ. ನೀವು ಎವ್ರಿ ಸಂಡೇ ಸಭೆಗೆ ಬರುವಂಥ ತೀರ್ಮಾನ ಮಾಡಲಿಲ್ಲ, ಟಿವಿ ನೋಡುವುದು, ಕ್ರಿಕೆಟ್ ಆಡುವುದು, ಕ್ರಿಕೆಟ್ಗೆ ಹೋಗುವುದು ಅದನ್ನು ಸ್ಟಾಪ್ ಮಾಡ್ರಿ. ಎವ್ರಿ ಸಂಡೇ ಸಭೆಗೆ ಬರುವಂಥದ್ದು, ವಾಕ್ಯವನ್ನು ಕಲಿಯುವಂಥದ್ದು, ನಿಮ್ಮ ಹೃದಯವನ್ನು ಕನ್ವಿನ್ಸ್ ಮಾಡಲಿಕ್ಕೆ ಕಲಿಯಿರಿ. ನಾನು ಹೇಳ್ತೀನಿ, ಪ್ರಾಬ್ಲಮ್ ನಿಮ್ಮ ಹತ್ತಿರ ಬರುವುದಿಲ್ಲ, ಉಪದ್ರವ ನಿಮ್ಮ ಹತ್ತಿರ ಬರುವುದಿಲ್ಲ, BP ಶುಗರ್ ನಿಮ್ಮ ಹತ್ತಿರ ಬರುವುದಿಲ್ಲ. BP ಶುಗರ್ ಬರುವವರೆಗೆ ಕಾಯಬೇಡ್ರಿ. ಕಾಯಿಲೆಗಳು, ಅಲರ್ಜಿಗಳು, ಸಮಸ್ಯೆಗಳು, ಪ್ರಾಬ್ಲಮ್ಗಳು ಬರುವವರೆಗೆ ಕಾಯಬೇಡ್ರಿ. ಅದರ ಮೊದಲು ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳ್ರಿ. ಅರೈಸ್ ಇನ್ ಯುವರ್ ಸ್ಪಿರಿಟ್. ಮೇಕ್ ಎ ಕಮಿಟ್ಮೆಂಟ್. ನೀವು ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಮಾಡ್ರಿ, ತೀರ್ಮಾನ ಮಾಡ್ರಿ. ನಿಮ್ಮ ತೀರ್ಮಾನ ಏನು ಮಾಡುತ್ತದೆ? ದೇವರ ಸಾಮರ್ಥ್ಯ. ನಿಮಗೆ ಗೊತ್ತಾ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರೊಂದು ತೀರ್ಮಾನ ಮಾಡಿದರು, ರಾಜನ ಆಹಾರ ಪದಾರ್ಥವನ್ನು ತಿಂದು ನಮ್ಮನ್ನು ನಾವು ಅಶುದ್ಧ ಮಾಡುವುದಿಲ್ಲ ಅಂತ. ಯಾವಾಗ ಅವರು ತೀರ್ಮಾನ ಮಾಡಿದರು, ದೇವರು ಕಂಚುಕಿಯ ಹೃದಯದಲ್ಲಿ ಅವರಿಗೋಸ್ಕರ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಯಾವಾಗ ನೀವು ತೀರ್ಮಾನ ಮಾಡುತ್ತೀರಿ, ನೀವು ಯಾವಾಗ ಎಲ್ಲಿ ಕೆಲಸ ಮಾಡುತ್ತೀರೋ ಆ ಅಧಿಕಾರಿಗಳ ಹೃದಯದಲ್ಲಿ ನಿಮಗೋಸ್ಕರ ದೇವರು 25 ಕನಿಕರವನ್ನು, ದಯೆಯನ್ನು ಹುಟ್ಟಿಸ್ತಾನೆ. ಹಲ್ಲೆಲೂಯ. ಮನುಷ್ಯನು ಪುಷ್ಟನಾಗುವುದು ನ್ಯೂಟ್ರಿಷನ್ ಆಹಾರ ತಿಂದುದರಿಂದ. ಕಾಯಿಪಲ್ಯ ತಿಂದರೂ ಕೂಡ ಪುಷ್ಟನಾಗುತ್ತಾನೆ, ಸಾಮರ್ಥ್ಯಗೊಳ್ಳುತ್ತಾನೆ. ಬೈಬಲಲ್ಲಿ ಇದೆ, ಓದಿದ್ದೀರಾ? ಒಂದು ವಚನವನ್ನು ತೆಗೆಯುವ, ಓದಿ. 1 chapter 8 verse. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದಾಗ, ಈ ಯಹೂದ್ಯ ಹುಡುಗರು, ಟೀನೇಜರ್, ಯೌವನಸ್ಥರು, ಅವರು ನೆಬೂಕದ್ನೆಚ್ಚರನು ಏನು ಮಾಡುತ್ತಾನೆ? ಆ ಯಹೂದ್ಯ ಮಕ್ಕಳನ್ನು ಗುಲಾಮರನ್ನಾಗಿ ಬಾಬೆಲಿಗೆ ಕರ್ಕೊಂಡು ಬರುತ್ತಾನೆ. ಹಲೋ, ಇದ್ದೀರೇ ಇಲ್ಲಿ? ಬಾಬೆಲಿಗೆ ಕರ್ಕೊಂಡು ಬರುತ್ತಾನೆ. ಮತ್ತು ಒಳ್ಳೆಯ ಸುಂದರವಾದ ನಿಪುಣರಾದ ಕೆಲವು ಯೌವನಸ್ಥರನ್ನು ಅವರು ಸಪ್ರೇಟ್ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ಅವರಿಗೆ ಒಳ್ಳೆಯ ಆಹಾರ, ನ್ಯೂಟ್ರಿಷನ್ ಫುಡ್ ಕೊಡ್ರಿ, ಬೆಸ್ಟ್ ಫುಡ್ ಕೊಡ್ರಿ, ಬೆಸ್ಟ್ ಆಹಾರವನ್ನು ಕೊಡ್ರಿ. ರಾಜನು ತಿನ್ನುವ ಆಹಾರ ಎಂಥದ್ದು? ಬೆಸ್ಟ್ ಫುಡ್, ಬೆಸ್ಟ್ ನ್ಯೂಟ್ರಿಷನ್ ಫುಡ್ ಕೊಡಿರಿ. ಅವರು ಚಂದ ಆಗಬೇಕು, ಪುಷ್ಟರಾಗಬೇಕು, ಒಳ್ಳೆ ಬುದ್ಧಿವಂತರಾಗಿರಬೇಕು. ಕಂಚುಕಿಯನ್ನು ನೇಮಿಸಿದ ಅವರಿಗೆ ಬೆಸ್ಟ್ ಫುಡ್ ಕೊಡ್ಲಿಕ್ಕೆ. ಇಲ್ಲಿ ದಾನಿಯೇಲ ತೀರ್ಮಾನ ಮಾಡಿದ. ಎಂತ ಒಂದು ಬೋಲ್ಡ್ನೆಸ್ ನೋಡಿ! ಗುಲಾಮ ಅವನು ಹೇಳ್ತಾನೆ, ರಾಜನ ಆಹಾರ ಪದಾರ್ಥಗಳನ್ನು ತಿಂದು ನನ್ನನ್ನು ನಾನು ಅಶುದ್ಧ ಮಾಡುವುದಿಲ್ಲ. ಅವನಿಗೆ ಇದು ಸಾಮ ಪಾರೋಲಿ ಮಾರೆ ಗಂಗಾರ ಪ್ರೀತಿ ಕೊಂದುಂಡು. ಮುಂದೆ ಓದಿ 9. ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿದನು. ಯಾಕೆ ದಯೆ ಹುಟ್ಟಿಸಿದನು? ನಮಗೆ ನೆವ ಕೊಡಲಿಕ್ಕೆ ಅನೇಕರು ಕೊಡ್ಬೋದು. ಯಾವಾಗ ನಾವು ದೇವರ ವಾಕ್ಯವನ್ನು ನಂಬುತ್ತೇವೆ, ದೇವರ ವಾಕ್ಯವನ್ನು ನಮ್ಮ ಹೃದಯಕ್ಕೆ ನಾವು ಕನ್ವಿನ್ಸ್ ಮಾಡುತ್ತೇವೆ,
ದೇವರು ಅನೇಕ ಹೃದಯದಲ್ಲಿ ನಿಮಗೋಸ್ಕರ ದಯೆಯನ್ನು ಕನಿಕರನ್ನು ಹುಟ್ಟಿಸ್ತಾನೆ. ಮೇ ಬಿ ಲೇಟ್ ಆದರೂ ದೇವರು ಅವರ ಹೃದಯದಲ್ಲಿ ಕನಿಕರವನ್ನು ದಯವನ್ನು ಹುಟ್ಟಿಸ್ತಾನೆ. ಕೆಲವರನ್ನು ನೋಡಿದರೆ ಆಗುವುದಿಲ್ಲ. ಕೆಲವರು ಹೇಳ್ತಾರೆ ನನ್ನ ಬಾಸಿಗೆ ನನ್ನನ್ನು ನೋಡಿದರೆ ಆಗುವುದಿಲ್ಲ. ನಾನು ಹೇಳ್ತೇನೆ, ನಾನು ಪ್ರೊಫೆಸೈಡ್ ಮಾಡುತ್ತೇನೆ, ನಿಮ್ಮ ಬಾಸಿಗೆ ದೇವರು ನಿಮಗೋಸ್ಕರ ಆತನ ಹೃದಯದಲ್ಲಿ ಕನಿಕರವನ್ನು ದಯವನ್ನು ಹುಟ್ಟಿಸ್ತಾನೆ. ಇಫ್ ಯು ಟ್ರಸ್ಟ್ ಇನ್ ಗಾಡ್. ಓಕೆ, ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯವನ್ನು ಹುಟ್ಟಿಸ್ತಾನೆ. ಯಾಕೆ? ದಾನಿಯೇಲನ ತೀರ್ಮಾನ. ನಿಮ್ಮ ಹತ್ರ ತೀರ್ಮಾನ ಇದೆ ಅಂತ ಹೇಳಿದರೆ ದೇವರು ಅನೇಕ ಹೃದಯದಲ್ಲಿ ನಿಮಗೆ ದಯ ಹುಟ್ಟಿಸ್ತಾನೆ. ನೆಕ್ಸ್ಟ್, ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸ್ತಾ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವೆನೆಂದು ಭಯಪಡುತ್ತೇನೆ. ರಾಜನು ನನ್ನ ತಲೆಯನ್ನು ತೆಗೆಸಲು ಕಾರಣನಾದಿರಿ ಎಂದು ಹೇಳಿದನು. ನೋಡಿ, ನಿಮ್ಮ ಮಾತನ್ನು ನಾವೀಗ ಕೇಳಿದರೆ, ನೀವು ಕಾಯಿ ಪಲ್ಯ ಮತ್ತು ನೀರು ಮಾತ್ರ ಕುಡಿದರೆ ನೀವು ವೀಕ್ ಆಗ್ತೀರಿ, ನೀವು ಬಲಹೀನರಾಗ್ತೀರಿ. ರಾಜನು ನಾಳೆ ನನ್ನ ಹತ್ರ ಕೇಳ್ತಾನೆ, ಇವರು ಯಾಕೆ 4 ಜನ ಬಲಹೀನರಾಗಿದ್ದಾರೆ, ಯಾಕೆ ನರವಂಟೆ ಆಗಿದ್ದಾರೆ? ನನ್ನ ತಲೆನೇ ರಟ್ಟಿಸ್ತಾನೆ. ಆದರೂ ಇವರ ಮಾತಿನ ಮೇಲೆ ಅವರು ಧೈರ್ಯಗೊಂಡ. ಪ್ರೈಸ್ ಗಾಡ್. ನೆಕ್ಸ್ಟ್, ದಾನಿಯೇಲನು ತನ್ನನ್ನು ಹನಾನ್ಯ, ಮಿಶಾಯೇಲ್, ಅಜಾರ್ಯ ಇವರನ್ನು ನೋಡಿಕೊಳ್ಳುವುದಕ್ಕೆ ಕಂಚುಕಿಯರ ಅಧ್ಯಕ್ಷನು ನೇಮಿಸಿದ ವಿಚಾರಕನಿಗೆ, ಅಯ್ಯ, 10 ದಿನಗಳ ಮಟ್ಟಿಗೆ ನಿನ್ನ ಸೇವಕರಾದ ನಮ್ಮನ್ನು ಪರೀಕ್ಷಿಸು. ಆಹಾರಕ್ಕೆ ಕಾಯಿ ಪಲ್ಯ, ಪಾನಕ್ಕೆ ಜ್ಯೂಸ್ ಅಂತ ಹೇಳಲಿಲ್ಲ. ಪಾನಕ್ಕೆ ನೀರು ನಮಗೆ ಒದಗಿಲ್ಲ, ಅಷ್ಟೇ. ಕಾಲು ನೀರು ಕುಡಿತೇವೆ. ತಿನ್ಲಿಕ್ಕೆ ಏನು? ಕಾಯಿ ಪಲ್ಯ. ಜಿಮ್ಮಿಗೆ ಹೋದಾಗ ಕೆಲವರು ಹೇಳ್ತಾರೆ, ಪ್ರೋಟೀನಿಗೆ ಸ್ವಲ್ಪ ಚಿಕನ್ ತಿಂದು ಅದು ಸಹ, ಆಗ ದೇಹ ಸುಂದರವಾಗ್ತದೆ, ಬಾಡಿ ಮಸಲ್ ಕರೆಕ್ಟ್ ಆಗ್ತದೆ. ಪ್ರೋಟೀನ್ ಎಲ್ಲ ತಿನ್ನಬೇಕು. ಕೆಲವರು ಕಾಯಿ ಪಲ್ಯ ತಿನ್ನೋದು ಎಷ್ಟು ವರ್ಷ ಆಗಿದೆ. ಸೈಡಲ್ಲಿ ಕಾಯಿ ಪಲ್ಯ ಹಾಕಿದ್ರು ಕೂಡ ಹೀಗೆ ಹಾಕ್ತಾರೆ. ಅವು ಹೆಂಗೆ ಕೊಡ್ತು ಮಾರೆ? ಅದರಲ್ಲಿ ನನ್ನ ಹೆಂಡತಿ ಈಗ ತಿಂತಾಳೆ. ಅವಳನ್ನ ಕೆಳಗೆ ಹಾಕುದಲ್ಲ, ಜಸ್ಟ್ ಈಗ ತಿಂತಾಳೆ ಅವಳು. ರೈಟ್. ನಾನು ಹೇಳಿದೆ ಎಲ್ಲವನ್ನು ನಾವು ತಿನ್ನಬೇಕು ಅಂತ. ಆಕೆ ಕೇಳಿದೆ, ಓಕೆ ಅಂತ ಹೇಳಿದೆ, ನೋ ಪ್ರಾಬ್ಲಮ್. ಮೊದಲು ಮದುವೆ ಆಗುವ ಮುಂಚೆ ಕೇವಲ ಮಾಂಸ ಮಾತ್ರ, ಓನ್ಲಿ ಫಿಶ್ ಇಲ್ಲದೆ ಊಟ ಇಲ್ಲ. ಕಾಯಿ ಪಲ್ಯದ ಗುರ್ತವೇ ಇಲ್ಲ. ರೈಟ್. ಇಲ್ಲಿ ದಾನಿಯೇಲನು ಹೇಳ್ತಾನೆ, ಊಟಕ್ಕೆ ಕೇವಲ ಕಾಯಿ ಪಲ್ಯ, ಕುಡಿಲಿಕ್ಕೆ ಕ್ಯಾರೆಟ್ ಜ್ಯೂಸು, ಟೊಮೆಟೊ ಜ್ಯೂಸು, ಆ್ಯಪಲ್ ಜ್ಯೂಸು ಏನು ಕೇಳಲಿಲ್ಲ. ನಮಗೆ ಖಾಲಿ ನೀರು ಸಾಕು ಅಂತ. ಓಕೆ, ಯಾವ ನ್ಯೂಟ್ರಿಷನ್ ಫುಡ್ ಕೇಳಲಿಲ್ಲ. ಅವರಿಗೆ ಗೊತ್ತಿತ್ತು ನ್ಯೂಟ್ರಿಷನ್ ಇರುವುದು ವಾಕ್ಯದಲ್ಲಿ ಅಂತ. ಮನುಷ್ಯನು ಬದುಕುವುದು ರೊಟ್ಟಿದಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳಿಂದ ನಿನ್ನ ದೇಹಕ್ಕೆ ಕೂಡ ನ್ಯೂಟ್ರಿಷನ್ ಬರ್ತದೆ. ಇದನ್ನು ಸಾಬೀತು ಮಾಡಿದ್ದು ದಾನಿಯೇಲ. ಪ್ರೈಸ್ ಗಾಡ್. ಇದನ್ನು ಹೇಳಿದ್ದು ಯೇಸ್ವಾಮಿ. ಓಕೆ. ಆಮೇಲೆ ನಮ್ಮ ಮುಖಗಳನ್ನು, ರಾಜನ ಆಹಾರವನ್ನು ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು, ನೋಡಿದ್ದಕ್ಕೆ ತಕ್ಕ ಹಾಗೆ ನಿನ್ನ ಸೇವಕರಿಗೆ ನಡೆಸು ಎಂದು ಭಿನ್ನವಿಸಲು ಅವನು ಅವರ ಭಿನ್ನಾಕಿ ಒಪ್ಪಿ 10 ದಿನ ಪರೀಕ್ಷಿಸಿದನು. ಓದ್ತಾ ಇದ್ದೀರಾ? ಯಾರಿವರು? ಟೀನೇಜರ್. ಅವನು ಅವರ ಭಿನ್ನಾಕಿ ಒಪ್ಪಿ 10 ದಿನ ಪರೀಕ್ಷಿಸಿದನು. 15ನೇ ವಚನ ವೆರಿ ವೆರಿ ಇಂಪಾರ್ಟೆಂಟ್. ದಾನಿಯೇಲ 1ನೇ ಅಧ್ಯಾಯ 15ನೇ ವಚನ ಯಾವಾಗಲೂ ನಿಮಗೆ ನೆನಪಿರಲಿ. 15. ಅವರು 10 ದಿನಗಳ ಮೇಲೆ ರಾಜನ ಆಹಾರವನ್ನು ಉಣ್ಣುತ್ತಿದ್ದ ಸಕಲ ಯುವಕರಿಗಿಂತ, ಎಷ್ಟೋ ಯುವಕರಿದ್ದರು ಅಲ್ಲಿ, ಸಕಲ ಯುವಕರಿಗಿಂತ ಸುಂದರರಾಗಿಯೂ ಪುಷ್ಟರಾಗಿಯೂ ಕಾಣಿಸ್ತಾರೆ. ಹಲೋ, ಕಮಾನ್. ಅವರು ಸುಂದರರಾಗಲಿಕ್ಕೆ, ಪುಷ್ಟರಾಗಲಿಕ್ಕೆ ಕಾರಣ ನ್ಯೂಟ್ರಿಷನ್ ಫುಡ್ ಅಲ್ಲ, ವರ್ಡ್. ಕಮಾನ್ ಹೇಳ್ರಿ, ವರ್ಡ್. ಹೇಳ್ರಿ, ವಾಕ್ಯ. ವಾಕ್ಯ ನಿಮ್ಮನ್ನು ಪುಷ್ಟರನ್ನಾಗಿ ಮಾಡುತ್ತದೆ. ವಾಕ್ಯ ನಿಮ್ಮನ್ನು ಆರೋಗ್ಯವಂತನಾಗಿ ಮಾಡುತ್ತದೆ. ವಾಕ್ಯ ನಿಮ್ಮ ಸ್ಕಿನ್ ಗ್ಲೋ ಆಗುವಂತೆ ಮಾಡುತ್ತದೆ. ವಾಕ್ಯ ನಿಮ್ಮ ಮುದಿತನ ಹೋಗಿ ಯೌವನವನ್ನು ನಿಮಗೆ ತಿರುಗಿ ಬರಮಾಡುತ್ತದೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತೇನೆ. ಹದ್ದಿಗೆ ಬರುವಂತೆ ಯೌವನವನ್ನು ನಿನಗೆ ತಿರುಗಿ ಬರಮಾಡುತ್ತಾನೆ. ಎವ್ರಿ ಡೇ ಹೇಳ್ರಿ, ಐ ಆಮ್ ಯಂಗ್, ಐ ಆಮ್ ಸ್ಟ್ರಾಂಗ್.
ಯಾವತ್ತೂ ಹೇಳ್ಬೇಡ್ರಿ ನಾನು ಮುದುಕ ಅಂತ. ಯಾನಂಜು ಪರಬೆ ಮಾರಲ್ಲ ಕರೆ ಅಪ್ಪಾಜಿ, ಪರಬೇ ಪರಬೆ. ವರ್ಷ ಆದದ್ದು 30, ಹೇಳುದು ಪರಬೆ. ಕಾಲೇಬನು 85 ವರ್ಷದವನು ಹೇಳ್ತಾನೆ, ಅಲ್ಲಿಂದ ಬರುವಾಗ ನನಗೆ 40 ವರ್ಷ, ಈಗ ನನಗೆ 85 ವರ್ಷ. ಎಷ್ಟು ಸಾಮರ್ಥ್ಯ ಆಗಾಯ್ತು, ಅಷ್ಟೇ ಎನರ್ಜಿ, ಅಷ್ಟೇ ಯಂಗ್ ನಾನು ಕೂಡ ಇದ್ದೇನೆ. ಯಾಕೆ? ನಾನು ಯಥಾರ್ಥವಾಗಿ ಮಾತಾಡಿದ್ದೇನೆ, ಯಥಾರ್ಥವಾಗಿ ಘೋಷಣೆ ಮಾಡಿದ್ದೇನೆ. ಎಲ್ಲ ನಾವು ಸಾಯ್ತೇವೆ, ಅರಣ್ಯದಲ್ಲಿ ಸಾಯ್ತೇವೆ, ನಮಗೆ ಇಲ್ಲಿ ಬೇಡ ಇತ್ತು, ಗುಣಗುಟ್ಟಿದವರೆಲ್ಲರೂ ಅರಣ್ಯದಲ್ಲಿ ಸತ್ತರು. ಒಬ್ಬ ಮಾತ್ರ ಹೇಳಿದ, ಅವರೆಲ್ಲರೂ 70-80ರಲ್ಲಿ ಹೋದ್ರು. ಗೊತ್ತಾ? ಇವನಿಗೆ 85 ಹೋದ್ರೆ ಅವನು ಹೇಳ್ತಾನೆ, ಅಷ್ಟೇ ಸಾಮರ್ಥ್ಯ, ಅಷ್ಟೇ ತಾಕತ್ತು ನನ್ನಲ್ಲಿ ಇದೆ ಅಂತ ಹೇಳ್ತಾನೆ. ಇಲ್ಲಿ 85 ಆಗೋಗಿ ಹೇಳ್ತಾರೆ, ಕೃಪಣ್ಣ ಒಂದು ಗ್ಲಾಸ್ ನೀರು ಬತ್ತಲ್ಲ ಮಗ. ಕಾಲೇಬ ಹಾಗೆ ಮಾತಾಡಲಿಲ್ಲ. ಕಾಲೇಬ ಹೇಳ್ತಾನೆ, ನಾನು ಯಥಾರ್ಥವಾಗಿ ಮಾತಾಡಿದ್ದೇನೆ. ಅವನು ಸುಳ್ಳು ಮಾತಾಡಿದಲ್ಲ, ಅವನು ದೇವರ ಒಟ್ಟಿಗೆ ಎಗ್ರಿಯಾಗಿ ಮಾತಾಡಿದ. ಅವನು ದೇವರ ಒಟ್ಟಿಗೆ ತನ್ನ ಹೃದಯವನ್ನು ಕನ್ವಿನ್ಸ್ ಮಾಡಿದ. ನನ್ನ ಹೃದಯವೇ ನಂಬು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ಯಾರು ಹೇಳಿದ್ದು? ಡೇವಿಡ್. ನನ್ನ ಸರ್ವ ಇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ಅವರ ದೇಹಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದ, ಅವನು ಮೈಂಡಿಗೆ ಕನ್ವಿನ್ಸ್ ಮಾಡ್ತಾ ಇದ್ದ, ಹಾರ್ಟಿಗೆ ಕನ್ವಿನ್ಸ್ ಮಾಡ್ತಾ ಇದ್ದ. ಇವತ್ತು ಪ್ರಿಯರೇ, ವಾಕ್ಯವನ್ನು ಅರಿಕೆ ಮಾಡೋದು ದೇವರಿಗೆ ಕನ್ವಿನ್ಸ್ ಮಾಡೋದಲ್ಲ. ದೇವರು ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವ ಮುಂಚೆ ನನಗೆಲ್ಲ ಗೊತ್ತಿದೆ. ಹೇಳಿ, ದೇವರಿಗೆ ನಿನ್ನ ವಿಷಯ ಗೊತ್ತಿದೆ, ನಿನ್ನ ಮಕ್ಕಳ ವಿಷಯ ಗೊತ್ತಿದೆ, ನಿನ್ನ ಕುಟುಂಬದ ವಿಷಯ ಗೊತ್ತಿದೆ, ನಿನ್ನ ಆರೋಗ್ಯದ ಬಗ್ಗೆ ಗೊತ್ತಿದೆ, ನಿನ್ನ ಹೆಲ್ತ್ ಬಗ್ಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ದೇವರು ಕೂಡ ಎಕ್ಸೈಟ್ ಆಗಿದ್ದಾನೆ, ಹೇಗೆ ಇವನಿಗೆ ಹೆಲ್ಪ್ ಮಾಡಲಿ ಅಂತ. ಅದಕ್ಕೋಸ್ಕರ ಆತನು ವಾಕ್ಯವನ್ನು ಕಳಿಸಿ ಅವರನ್ನು ಸ್ವಸ್ಥಪಡಿಸ್ತಾನು. ಕೆಲವೊಮ್ಮೆ ಭಿಕ್ಷೆಯ ಮೂಲಕ ವಾಕ್ಯ ಕಳಿಸ್ತಾನೆ ನಿಮ್ಮ ಮನೆಗೆ, ಕೆಲವೊಮ್ಮೆ ವರ್ಡ್ ಆಫ್ ವಿಕ್ಟರಿ ಪಾಸ್ಟರ್ ಮೂಲಕ ಕಳಿಸ್ತಾನೆ. ಪಾಸ್ಟರ್ ಮುಖಾಂತರ ಟೊಂಟಿ ಗುರುಪಿನತ್ತ. ನೋ, ದಿಸ್ ನಾಟ್ ಎ ಟೊಂಟ್. ಗಾಡ್ ಇಸ್ ಸ್ಪೀಕಿಂಗ್ ಟು ಯು, ಗಾಡ್ ಇಸ್ ಹೆಲ್ಪಿಂಗ್ ಯು. ನೀವು ಬದುಕಬೇಕು, ನೀವು ಆರೋಗ್ಯವಾಗಿರಬೇಕು, ನೀವು ಹೆಲ್ತಿ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಇನ್ನೂ ಜಾಸ್ತಿ ನೀವು ಸೇವೆ ಮಾಡಬೇಕು, ಅನೇಕರಿಗೆ ನೀವು ರೀಚ್ ಆಗಬೇಕು ಅಂತ ದೇವರು ಮಾತಾಡುವುದು. ನೀವು ರೋಗದಲ್ಲಿ ಬಿದ್ದರೆ ದೇವರಿಗೆ ಖುಷಿಯಾ? ನೀವು ಕೊರತೆಯಲ್ಲಿರುವಾಗ ದೇವರಿಗೆ ಸಂತೋಷವಾ? ಇಲ್ಲ. ನೀವು ಅಭಿವೃದ್ಧಿ ಆಗಬೇಕು, ನೀವು ಆರೋಗ್ಯವಾಗಿರಬೇಕು, ಆಗ 4 ಜನಕ್ಕೆ ನೀವು ಸ್ವಾರ್ಥೆಯನ್ನು ಕೊಡಬಹುದು, ದೇವರ ಪರವಾಗಿ ನೀವು ಮಾತಾಡಬಹುದು, ಕಷ್ಟದಲ್ಲಿದ್ದವರಿಗೆ ನಂಬಿಕೆ ಪ್ರಾಕ್ಟೀಸ್ ಮಾಡುವವರಿಗೆ ಸ್ವಲ್ಪ ಹೆಲ್ಪ್ ಮಾಡಬಹುದು. ಪ್ರಾರಂಭದಲ್ಲಿ ರೈಟ್, ಕೆಲವರಿಗೆ ನಂಬಿಕೆ ಪ್ರಾಕ್ಟೀಸ್ ಮಾಡುವವರಿಗೆ ನಾವು ಹೆಲ್ಪ್ ಮಾಡಬೇಕು. ಒಂದು ಮಗು ಇರುವಾಗ ನಾವು ಎತ್ತಿಕೊಳ್ಬೇಕು, ರೈಟ್? ಆ ಮಗು 10 ವರ್ಷವಾದ ಡ್ಯಾಡಿ ಹೀಗೆ ಹೇಳಿದರೆ ನಾವು ಎತ್ತಲಿಕ್ಕೆ ಆಗುವುದಿಲ್ಲ. 10 ವರ್ಷವಾದ ನಂತರ ಮಾರ್ಕ್ ಮಾಡಬೇಕು, ಮಗ ನಿನ್ನ ನಡಿ ಅಂತ ಹೇಳ್ಬೇಕು, ರೈಟ್? ಟೈಮ್ ಆಗ್ತಾ ಬಂತು. ಹಲ್ಲೆಲೂಯಾ. ಹೇಳಿ, ರಕ್ಷಕರು ಚಿಯೋನ್ ಪರ್ವತದಲ್ಲಿ ಎದ್ದು. ನೀವಂತೂ ಚಿಯೋನ್ ಪರ್ವತಕ್ಕೂ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಸೇರಿದ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ನೀವು ಬಂದವರಾಗಿದ್ದೀರಿ. ಐ ಆಮ್ ಅರೈವ್ಡ್. 2025 ಅಲ್ಲಿ ನೀವು ಗ್ರೇಟರ್ ಸಂಗತಿಗಳು ನೋಡ್ತೀರಿ. ಇಫ್ ಯು ಲವ್ ಗಾಡ್ಸ್ ವರ್ಡ್, ಎವ್ರಿ ಸಂಡೇ ವಾಕ್ಯವನ್ನು ಕೇಳಿರಿ, ವಾಕ್ಯವನ್ನು ಪ್ರಾಕ್ಟೀಸ್ ಮಾಡಿರಿ. ವಾಕ್ಯವನ್ನು ಕೇಳಿದ ಕೂಡಲೇ ಹೃದಯವನ್ನು ಕಠಿಣ ಮಾಡಿಕೊಳ್ಬೇಡ್ರಿ, ಅದನ್ನು ಪುನಃ ಕೇಳ್ರಿ. ನಿಮಗೆ ಈಗ ಆಪರ್ಚುನಿಟಿ ಇದೆ, ವಾಟ್ಸಪ್ಪಲ್ಲಿ ಕೇಳ್ಬೋದು, ಯೂಟ್ಯೂಬಲ್ಲಿ ಕೇಳ್ಬೋದು. ನಿಮಗೋಸ್ಕರ ಕೇಳ್ರಿ, ತಪ್ಪು ಹುಡುಕ್ಲಿಕ್ಕೆ ಕೇಳಬೇಡ್ರಿ, ಮಿಸ್ಟೇಕ್ ಹುಡುಕ್ಲಿಕ್ಕೆ ಕೇಳಬೇಡ್ರಿ, ಅಥವಾ ಆಕ್ಸೆಂಟ್ ತಪ್ಪಾಗಿದೆ ಅಂತ ಕೇಳ್ಬೇಡಿ. ಆಕ್ಸೆಂಟ್ ತಪ್ಪಾದರೆ ತೊಂದರೆ ಇಲ್ಲ, ನೀವು ಬದುಕುತ್ತೀರಿ, ನಿಮಗೆ ಅರ್ಥ ಆಗ್ತದಲ್ಲ, ಸಾಕು. ಸ್ಮಿತ್ ವಿಗ್ಲಸ್ವರ್ತ್ ಒಂದಿನ ಪ್ರೀಚ್ ಮಾಡುವಾಗ ತುಂಬ ಆತನ ಆಕ್ಸೆಂಟ್, ಆತನ ಗ್ರಾಮರ್ ತುಂಬ ಮಿಸ್ಟೇಕ್ ಇತ್ತು. ಒಬ್ಬ ಪ್ರೊಫೆಸರ್ ಬಂದು ಕೇಳಿದ, ಒಳ್ಳೆ ಪ್ರೊಫೆಸರ್ ಅಲ್ಲ, ಎಲ್ಲ ಮೆಸೇಜ್ ನನ್ನ ಕೇಳಿದೆ, ಎಷ್ಟೊಂದು ತಪ್ಪುಗಳು, ನಿನ್ನ ಒಂದು ಗ್ರಾಮರ್ ಎಷ್ಟು ಮಿಸ್ಟೇಕ್ಗಳು. ಅದಕ್ಕೆ ಸ್ಮಿತ್ ವಿಗ್ಲಸ್ವರ್ತ್ ಹೇಳಿದ, ನನ್ನ ಹೊಟ್ಟೆ ಗ್ರಾಮರ್ ಇಟ್ಕೊಂಡು ಸಾವಿರಾರು ಆತ್ಮಗಳು ವಿನ್ ಆಗ್ತಾ ಇದ್ದಾರೆ, ನೀನು ಎಷ್ಟು ಆತ್ಮಗಳು ವಿನ್ ಆದೆ ಅಂತ ಕೇಳಿದ. ಸಿಂಪಲ್. ನನ್ನ ಲ್ಯಾಂಗ್ವೇಜ್ ಅವರಿಗೆ ಅರ್ಥ ಆಗ್ತದೆ, ನಿನಗೇನು ಪ್ರಾಬ್ಲಮ್? ಲ್ಯಾಂಗ್ವೇಜ್ ಅರ್ಥ ಆಗುವುದು ಫೇತ್.
ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಇದೆ, ಫೇತ್ ಲ್ಯಾಂಗ್ವೇಜ್. ನೀವು ಯಾವ ಆಕ್ಸೆಂಟ್ ಉಪಯೋಗ ಮಾಡಿದರೂ ನಿಮ್ಮ ಆತ್ಮಕ್ಕೆ ಅರ್ಥ ಆಗೋದಿಲ್ಲ. ಆತ್ಮಕ್ಕೆ ಅರ್ಥ ಆಗಬೇಕಾದ್ರೆ ಒಂದೇ ಆಕ್ಸೆಂಟ್, ಕಮ್ಯುನಿಕೇಶನ್, ಫೇತ್ ಲ್ಯಾಂಗ್ವೇಜ್. ಪ್ರೈಸ್ ಗಾಡ್. ಪ್ರೀಚಿಂಗ್ ಇಸ್ ದ ವರ್ಡ್ ಆಫ್ ಫೇತ್. ನಂಬಿಕೆಯ ವಿಷಯವಾದ ಮಾತು ಅವನ ಆತ್ಮಕ್ಕೆ ಅರ್ಥ ಆಗ್ತದೆ ಫೇತಲ್ಲಿ ಡಿಕ್ಲೇರ್ ಮಾಡಿದಾಗ. ನಾನು ಪ್ರತಿಯೊಂದು ಮಾತುಗಳನ್ನು ನಿಮಗೆ ಫೇತಲ್ಲಿ ನಾನು ಡಿಕ್ಲೇರ್ ಮಾಡಿದ್ದೇನೆ, ಫೇತಲ್ಲಿ ಡಿಕ್ಲೇರ್ ಮಾಡಿದ್ದೇನೆ. ಆ ಮಾತುಗಳು ನಿಮ್ಮ ಬೆನ್ನು ಹಿಡಿತವೆ. ನೀವು ಹೋಗುವಾಗ ಬರುವಾಗ ಆ ಮಾತುಗಳು ಮಾತಾಡ್ತವೆ, ಕೂತ್ಕೊಳ್ಳುವಾಗ ಏಳುವಾಗ ಆ ಮಾತುಗಳು ನಿಮ್ಮಲ್ಲಿ ಮಾತಾಡ್ತವೆ. ಪುನಃ ಪುನಃ ಮಾತುಗಳು ನಿಮಗೆ ರಿಂಗ್ ಆಗುತ್ತವೆ. ಇನ್ ದ ನೇಮ್ ಆಫ್ ಜೀಸಸ್. ಆ ಮಾತುಗಳನ್ನು ಬ್ಯಾಕಪ್ ಮಾಡಲಿಕ್ಕೆ ದೇವದೂತರು ಆಲ್ರೆಡಿ ಬಿಡುಗಡೆ ಆಗಿದ್ದಾರೆ. ಮಾತುಗಳನ್ನು ದೇವದೂತರು ಬ್ಯಾಕಪ್ ಮಾಡುತ್ತಾರೆ. ಪ್ರೀಚಿಂಗ್ ಅಂದ್ರೆ ಏನು? ವರ್ಡ್ ಅನ್ನು ಡಿಕ್ಲೇರ್ ಮಾಡುವುದು, ಹೆವನ್ ಅನ್ನು ನಿಮ್ಮ ಮೇಲೆ ಡಿಕ್ಲೇರ್ ಮಾಡುವುದು, ದೇವದೂತರಿಗೆ ರಿಲೀಸ್ ಮಾಡುವುದು, ದೇವರ ಮಹಿಮೆಯನ್ನು ನಿಮ್ಮ ಮೇಲೆ ಬಿಡುಗಡೆ ಮಾಡುವುದು. ನಿಮ್ಮ ಸ್ಪಿರಿಟ್ ಓಪನ್ ಆಗಿದೆ ಅಂತ ಹೇಳಿದ್ರೆ ನೀವು ರಿಸೀವ್ ಮಾಡುತ್ತೀರಿ. ನಿಮ್ಮ ಸ್ಪಿರಿಟ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರೆ ನೀವೇನು ರಿಸೀವ್ ಮಾಡುವುದಿಲ್ಲ. ನೀವು ಇಲ್ಲಿ ರಿಸೀವ್ ಮಾಡಿದ್ರೆ ಅಮೆರಿಕದಲ್ಲಿ ಕೆಲಸ ಆಗ್ತದೆ, ನೀವು ಇಲ್ಲಿ ರಿಸೀವ್ ಮಾಡಿದ್ರೆ ದುಬೈಯಲ್ಲಿ ಕೆಲಸ ಆಗ್ತದೆ, ನೀವು ಇಲ್ಲಿ ರಿಸೀವ್ ಮಾಡಿದ್ರೆ ಸಿಂಗಾಪುರದಲ್ಲಿ ಕೆಲಸ ಆಗ್ತದೆ, ಕಟೀಲಲ್ಲಿ ಕೆಲಸ ಆಗ್ತದೆ, ಮೈಸೂರಿನಲ್ಲಿ ಕೆಲಸ ಆಗ್ತದೆ, ಮಂಗಳೂರಲ್ಲಿ ಕೆಲಸ ಆಗ್ತದೆ. ಕೇವಲ ನಂಬಿರಿ, ಅಲ್ಲಿ ಕೆಲಸ ಆಗ್ತದೆ. ಪ್ರಿಸ್ಕೊ ನಾವೆಲ್ಲರೂ ದೇವರ ಸಂವಿಧಾನ ನಿಂತ್ಕೊಳ್ಳೋ. ಇನ್ನು 5 ನಿಮಿಷ ಇರುವುದು. 5 ಮಿನಿಟ್ಸ್. ಯಾರು ಆಚೆ ಹೋಗ್ಬೇಡ್ರಿ, ಸುಸು ಮಾಡಲಿಕ್ಕೆ ಎಲ್ಲ ಮತ್ತೆ ಮಾಡ್ರಿ. ರೈಟ್, ಕಮಾನ್ ಕಮಾನ್, ಎಲ್ಲರೂ ನಾವು ನಿಂತ್ಕೊಳ್ಳುವ. ಗೆಟ್ ರೆಡಿ. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ. 2024 ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ವಿವೇಕಿಗೆ ಜೀವದ ಮಾರ್ಗವು 25 ಮೇಲು ಮೇಲಕ್ಕೆ ಹೋಗುವುದು. ದಿಸ್ ದ ಇಯರ್ ಆಫ್ ಡೊಮಿನಿಯನ್. ನೀವು ದೊರೆತನದಲ್ಲಿ ನಡೆಯುತ್ತೀರಿ, ನೀವು ಕ್ರಿಸ್ತನಲ್ಲಿ ಆಂತರ್ಯದಲ್ಲಿ ಏಳುತ್ತೀರಿ. ದೇವರು ಈ ವರ್ಷ ನಿಮ್ಮ ಆಂತರ್ಯದಲ್ಲಿ ಏಳುವಂತ ವಿಶ್ಡಮ್ ಅನ್ನು ನಿಮಗೆ ಬಿಡುಗಡೆ ಮಾಡುತ್ತಾನೆ. ವಿಶ್ಡಮ್ ನಿಮ್ಮ ಆತ್ಮಕ್ಕೆ ಬಿಡುಗಡೆ ಮಾಡುತ್ತಾನೆ. ನಿಮ್ಮ ಆತ್ಮವು ಚುರುಕಾಗುತ್ತದೆ, ನಿಮ್ಮ ಆತ್ಮವು ಪುಷ್ಟವಾಗುತ್ತದೆ. ಇಷ್ಟು ವರ್ಷ ಅರ್ಥ ಆಗದ ವಾಕ್ಯ ಸಡನ್ಲಿ ನಿಮಗೆ ಅರ್ಥ ಆಗುತ್ತದೆ. ಸಡನ್ಲಿ ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡುತ್ತವೆ. ಯಾವಾಗ ಅರ್ಥ ಆಗ್ತದೆ? ನೀವು ಕುಡುಪಿ ಹೇಳುತ್ತೀರಿ. ಪ್ರತಿಯೊಂದು ಸಮಸ್ಯೆಗಳನ್ನು ಕುಡುಪಿ, ಏನ್ ಹೇಳ್ತಾರೆ ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ವರ್ಡ್, ಜಾಡಿಸಿ ಹೇಳುತ್ತೀರಿ. ಯಾವಾಗ ಸಿಂಹ ನೊಣಗಳು ಕೂತ್ಕೊಂಡಾಗ ಜಾಡಿಸಿ ಹೇಳುವಾಗ ನೊಣಗಳು ಓಡ್ತವೆ, ಜಿಂಕೆಗಳು ಓಡ್ತವೆ, ಸಮಸ್ಯೆಗಳು ಓಡ್ತವೆ, ಪ್ರಾಬ್ಲಮ್ಗಳು ಓಡ್ತವೆ. ಥ್ಯಾಂಕ್ ಯು ಲಾರ್ಡ್. ಕಮ್ ಆನ್, ಲಿಫ್ಟ್ ಅಪ್ ಹ್ಯಾಂಡ್. ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ಎಲ್ಲರೂ ಆತ್ಮದೊಳಗಿಂದ ಹೇಳ್ರಿ. ನನ್ನ ಆತ್ಮದೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವುದು. ಆತ್ಮದಿಂದ ಆತ್ಮದಿಂದ ಆತ್ಮಕ್ಕೆ, ನನ್ನಿಂದ ಲೋಕಕ್ಕೆ, ನನ್ನಿಂದ ಲೋಕಕ್ಕೆ ಜೀವಕರವಾದ ಹೊಳೆಗಳು ಹರಿಯುವುದು. ಆತ್ಮದಿಂದ ಆತ್ಮಕ್ಕೆ, ಆತ್ಮದಿಂದ ಆತ್ಮಕ್ಕೆ, ಲೋಕಕ್ಕೆ, ನನ್ನಿಂದ ಲೋಕಕ್ಕೆ ಜೀವಕರವಾದ ಹೊಳೆಗಳು ಹರಿಯುವುದು. ಪ್ರಕಾಶಿಸುವೆ ನಿನ್ನ ಪ್ರಕಟಿಸುವೆ ನಡೆಸೆನ್ನಾನು ಪವಿತ್ರಾತ್ಮನೇ. ಎಲ್ಲರೂ ಅಂತರದಲ್ಲಿ ಎದ್ದು ಹೇಳ್ರಿ. ಪ್ರಕಾಶಿಸುವೆ ನಿನ್ನ ಪ್ರಕಟಿಸುವೆ ನಡೆಸೆನ್ನಾನು. ಎಲ್ಲ ರಕ್ಷಕರು ಎದ್ದು ಪ್ರಕಾಶಿಸಿರಿ. ಅಂತರದಲ್ಲಿ ಎದ್ದು
2025ಗೆ ಆರಾಧನೆಯೊಡನೆ, ಘೋಷಣೆಯೊಡನೆ, ಆ ರೀತಿಯೊಡನೆ ನೀವು ಎಂಟ್ರಿ ಮಾಡ್ತಾ ಇದ್ದೀರಿ. ನೀವು ರಕ್ಷಕರಾಗಿ ಹೇಳ್ತಾ ಇದ್ದೀರಿ, ನಾನು ಪ್ರಕಾಶಿಸುವೆ 2025 ಅಲ್ಲಿ, ನಿನ್ನನ್ನೇ ಪ್ರಕಟಿಸುವೆ ಲೋಕಕ್ಕೆ ಪವಿತ್ರಾತ್ಮನ ಮೂಲಕ. Come on, declare the song. ಪ್ರಕಾಶಿಸುವೆ, ನಿನ್ನ ಪ್ರಕಟಿಸುವೆ, ನಡೆಸೆಂದರು ಪರಿಶುದ್ಧ ಪವಿತ್ರಾತ್ಮನೇ. ಪ್ರಕಾಶಿಸುವೆ, ನಿನ್ನ ಪ್ರಕಟಿಸುವೆ, ನಡೆಸೆಂದರು 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 ಪವಿತ್ರಾತ್ಮನೇ. Hallelujah. 24 ನಿಂದ ನಾವು 25ಗೆ ನಾವು ಆಲ್ರೆಡಿ ಎಂಟರ್ ಆಗಿದ್ದೇವೆ. ಬ್ಲೆಸ್ಡ್ ಹ್ಯಾಪಿ ನ್ಯೂ ಇಯರ್ 2025. ಕಮಾನ್, ಪಕ್ಕದವರಿಗೆ ಹೇಳ್ರಿ, ಬ್ಲೆಸ್ಡ್ ಹ್ಯಾಪಿ ನ್ಯೂ ಇಯರ್ 2025. ಹೇಳ್ರಿ, ಪ್ರಕಾಶಿಸುವೆ, ನಿನ್ನನ್ನು ಪ್ರಕಟಿಸುವೆ ಪವಿತ್ರಾತ್ಮನ ಮೂಲಕ. ಬ್ಲೆಸ್ಡ್ ಹ್ಯಾಪಿ ನ್ಯೂ ಇಯರ್ 2025 ಅಲ್ಲಿ. ಯು ಆರ್ ಗೋಯಿಂಗ್ ಟು ಶೈನ್, ಯು ಆರ್ ಗೋಯಿಂಗ್ ಟು ಶೈನ್. 2-3 ಜನ ಕೇಳಿ, ಯು ಆರ್ ಗೋಯಿಂಗ್ ಟು ಶೈನ್, ಶೈನ್ ಬೈ ದ ಪವರ್ ಆಫ್ ದ ಹೋಲಿ ಗೋಸ್ಟ್. ಪ್ರಕಾಶಿಸುವೆ, ನಿನ್ನ ಪ್ರಕಟಿಸುವೆ, ನಡೆಸೆಂದರು ಪವಿತ್ರಾತ್ಮನೇ. ಪ್ರಕಾಶಿಸುವೆ, ನಿನ್ನ ಪ್ರಕಟಿಸುವೆ, ನಡೆಸೆಂದರು ಪವಿತ್ರಾತ್ಮನೇ. ನಾನು ದೇವ ಸೇವಕನಾಗಿ ಘೋಷಣೆ ಮಾಡ್ತಾ ಇದ್ದೇನೆ, ಇಲ್ಲಿದ್ದ ಪ್ರತಿಯೊಬ್ಬರು ಈ ರಕ್ಷಕರಾಗಿ ಕ್ರಿಸ್ತನಲ್ಲಿ ಇದ್ದುಕೊಂಡು ಪ್ರಕಾಶಿಸುವರಾಗಿದ್ದಾರೆ ಮತ್ತು ಪ್ರತಿಯೊಬ್ಬರು ನಿನ್ನನ್ನು ಪ್ರಕಟಿಸುವರಾಗಿದ್ದಾರೆ. ಪ್ರತಿಯೊಬ್ಬರ ಬಾಯಲ್ಲಿ ಉರಿಯುವಂತ ಮಾತುಗಳು ನೀನು ಹಾಕುತ್ತೆ. ನೀವು ಹೋಗುವಾಗ ಬರುವಾಗ ನಿಮಗೆ ಶುಭ ಉಂಟಾಗುತ್ತದೆ. ನಿಮ್ಮ ಪ್ರಾಂತಗಳು ವಿಸ್ತರಿಸಲ್ಪಡುತ್ತದೆ. ಯು ಆರ್ ಗೋಯಿಂಗ್ ಟು ಸ್ಪ್ರೆಡ್ ಈಸ್ಟ್, ವೆಸ್ಟ್, ನಾರ್ತ್ ಅಂಡ್ ಸೌತ್. ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸವು ಸಫಲವಾಗುತ್ತದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, 12 ತಿಂಗಳು ನೀವು ವಿವಿಧ ಫಲಗಳನ್ನು ಕೊಡುವರಾಗಿದ್ದೀರಿ. ಬೇರಿಂಗ್ ಡಿಫರೆಂಟ್ ಫ್ರೂಟ್, ಗುಡ್ ಫ್ರೂಟ್ ಇನ್ ದ ನೇಮ್ ಆಫ್ ಜೀಸಸ್. ಉತ್ತರ, ಪೂರ್ವ, ಪಶ್ಚಿಮದಿಂದ ಒಳ್ಳೆಯ ಸಂಗತಿಗಳು ನಿಮ್ಮ ಕಡೆಗೆ ಹರಿದು ಬರುತ್ತವೆ. ಸ್ಟಕ್ ಆದ ಪ್ರಮೋಷನ್ ನಿಮಗೆ ಬಿಡುಗಡೆ ಆಗುತ್ತದೆ. ಫೈನಾನ್ಸ್ ಬಿಡುಗಡೆ ಆಗ್ತಾ ಇದೆ. ವಿಶ್ಡಮ್ ನಿಮ್ಮ ಮೇಲೆ ಬಿಡುಗಡೆ ಆಗ್ತಾ ಇದೆ. ನೀವು ಆರೋಗ್ಯದಲ್ಲಿ ನಡೆಯುತ್ತೀರಿ. ನೀವು ಆರೋಗ್ಯದಲ್ಲಿ ಏಳುವರಾಗಿದ್ದೀರಿ, ಸಮೃದ್ಧಿಯಲ್ಲಿ ಏಳುವರಾಗಿದ್ದೀರಿ, ಪ್ರೀತಿಯಲ್ಲಿ ಏಳುವರಾಗಿದ್ದೀರಿ, ಸಮಾಧಾನದಲ್ಲಿ ಏಳುವರಾಗಿದ್ದೀರಿ. ದೇವರು ನಿಮಗೆ ತನ್ನ ಬಲವನ್ನು ಅನುಗ್ರಹಿಸ್ತಾನೆ. ಹಾ ಹಾ
you're going to improve, you're going to productive and fruitful. ಯಾವ ಏರಿಯಾದಲ್ಲಿ ಬಲಹೀನರಾಗಿದ್ದೀರಿ, ನೀವು ಬಲಾಢ್ಯರಾಗೋರಾಗಿದ್ದೀರಿ. ಯು ಆರ್ ಅ ಸ್ಟ್ರಾಂಗ್ ಮ್ಯಾನ್. ಯುವರ್ ವೀಕ್ನೆಸ್ ವಿಲ್ ಟರ್ನ್ ಇಂಟು ಸ್ಟ್ರೆಂತ್. ಯುವರ್ ಸಾರೋ ವಿಲ್ ಟರ್ನ್ ಇಂಟು ಜಾಯ್. ಯುವರ್ ಕ್ವಶನ್ ವಿಲ್ ಟರ್ನ್ ಇಂಟು ಆನ್ಸರ್. Prayer 25 ಅಲ್ಲಿ ದೇವರು ತನ್ನ ಬಲವನ್ನು ನಿಮಗೆ ಅನುಗ್ರಹ ಮಾಡಿದ್ದಾನೆ, ತನ್ನ ಸಾಮರ್ಥ್ಯವನ್ನು ನಿಮಗೆ ಅನುಗ್ರಹ ಮಾಡಿದ್ದಾನೆ. ನೀವು ಪ್ರೊಡಕ್ಟಿವ್ ಆಗುತ್ತೀರಿ, ನೀವು ಫ್ರೂಟ್ಫುಲ್ ಆಗುತ್ತೀರಿ. ನೀವು ಇದುವರೆಗೆ ಮಾಡದ ಕೆಲಸವನ್ನು ಮಾಡುವವರಾಗಿದ್ದೀರಿ. ನೀವು ದಾಟಲಾರದ ಮೇರೆಗಳನ್ನು ದಾಟುವರಾಗಿದ್ದೀರಿ. ದಾಟಲಾರದ ಗೋಡೆಗಳು ನಿಮ್ಮ ಮುಂದೆ ಹೋಗುವಾಗಲೇ ಉರಿಯಲು ಮಾಡುತ್ತವೆ, ಕಳಚಲು ಮಾಡುತ್ತವೆ. ಯಾಕಂದ್ರೆ ದೇವರು ತನ್ನ ಜನರಿಗೆ ಬಲವನ್ನು ಅನುಗ್ರಹ ಮಾಡಿದ್ದಾನೆ. ಈ ವರ್ಡ್ ಪುನಃ ಪುನಃ ರಿಂಗ್ ಆಗ್ತಾ ಇದೆ. ಕಮಾನ್, ಒಂದು ವೇಳೆ ನಿಮ್ಮ ಆಪ್ತರಿಗೆ ನೀವು ಪ್ರೊಪೋಸಲ್ ಮಾಡ್ಲಿಕ್ಕಿದೆ, ಪ್ರಾರ್ಥನೆ ಮಾಡ್ಲಿಕ್ಕಿದೆ, ಜಸ್ಟ್ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಪಕ್ಕದವರಿಗೆ ಕಮಾನ್, ದಿಸ್ ಯುವರ್ ಟೈಮ್. ಪ್ರೇ ಪ್ರೇ ಪ್ರೇ. ಒಂದು ವೇಳೆ ಜಾಗ ಬಿಟ್ಟು ಹೋಗುದಾದ್ರೆ ಹೋಗಿರಿ. ನಿಮ್ಮ ಆಪ್ತರು ಎಲ್ಲಿದ್ದಾರೆ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಾಯಿ, ಯಾರಿಗೆ ಪ್ರಾರ್ಥನೆ ಮಾಡ್ಲಿಕ್ಕಿದೆ, ಕಮಾನ್, ಡಿಕ್ಲೇರ್ ವರ್ಡ್ ಓವರ್ ದೇರ್ ಲೈಫ್. ಅವರ ಮೇಲೆ ನಿಮ್ಮ ಮಾತುಗಳನ್ನು ಡಿಕ್ಲೇರ್ ಮಾಡ್ರಿ. ಪ್ರಾಫೆಟಿಕ್ ಅನಾಯಿಂಟಿಂಗ್ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ನೀವು ಏನು ಮಾತನಾಡುತ್ತೀರಿ, ದೇವದೂತರು ನೆರವೇರಿಸ್ತಾರೆ, ಏಂಜಲ್ಸ್ಗಳು ನೆರವೇರಿಸ್ತಾರೆ. ವಾಟ್ ಎವರ್ ಯು ಸ್ಪೀಕ್ ಟುಡೇ. This is your time. This is your time. ಒಂದು ವೇಳೆ ನೀವು ಹೀಲಿಂಗ್ ಪ್ರೇಯರ್ ಮಾಡುವುದವರು ಹೀಲ್ ಆಗ್ತಾರೆ ಈಗಲೇ. The healing anointing is moving right now. ವೀಕ್ಷಿಸ್ತಾ ಇದ್ದೀರಿ, ಯು ಆರ್ ಬ್ಲೆಸ್, ಯು ಆರ್ ಶೈನ್, ಯು ಆರ್ ಫ್ರೂಟ್ಫುಲ್ ಅಂಡ್ ಪ್ರೊಡಕ್ಟಿವ್. ನೀವು ಪ್ರಕಾಶಿಸುವವರಾಗಿದ್ದೀರಿ, ನೀವು ಉರಿಯುವವರಾಗಿದ್ದೀರಿ. ನಿಮ್ಮ ಬೆಳಕು ಅನೇಕ ಅನ್ರೀಚ್ಗೆ ಅದು ರೀಚ್ ಆಗುತ್ತದೆ. ಇವತ್ತು 2025 ನಾವು ಕರ್ತನ ಮೇಜು ಮಾಡಲಿಕ್ಕಿದ್ದೇವೆ. ಯೇಸು ಹೇಳಿದ, ನನ್ನ ರಕ್ತವನ್ನು ಕುಡಿಯದಿದ್ದರೆ, ನನ್ನ ಮಾಂಸವನ್ನು ತಿನ್ನದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ. 2025 ನಾವು ಫಸ್ಟ್ ಟೈಮ್
ಜೋರಾಗಿ ಚಪ್ಪಾಳೆ ತಟ್ಟುವ. ಓಕೆ, ಯಾರಿಗೆ ಕರ್ತನ ಮೇಜು ಸಿಗಲಿಲ್ಲ ಅಲ್ಲಿ ಹಿಂದೆ, ಯಾರಿಗೆ ನಿಮಗೆ ಕರ್ತನ ಮೇಜು ಸಿಗಲಿಲ್ಲ ಅವರು ಇದ್ದ ಸ್ಥಳದಲ್ಲಿ ನಿಲ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಎಲ್ಲರಿಗೆ ಸಿಕ್ಕಿದಲ್ಲ? ಅನಿಲ್ ಬ್ರದರ್ ಕೈ ಮೇಲೆ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನಗೆ ಅವರಿಗೆ ಸಿಗಲಿಲ್ಲ ಅಂತ ಅನಿಸ್ತದೆ. ಓಕೆ, ನಾವು ಇನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ. 2025ನ ಪ್ರಥಮ ಕಾಣಿಕೆ, ಫಸ್ಟ್ ಆಫರಿಂಗ್, ಫಸ್ಟ್ ಇಸ್ ದ ಬೆಸ್ಟ್. ಓಕೆ, ಇವತ್ತು ನೀವು ಬಿತ್ತುವ ಬಗ್ಗೆ ಕೇಳಿದಿರಿ. ಸ್ವಲ್ಪ ನಾನು ಮಾತಾಡಿದೆ, ನಾನು ಟೆಸ್ಟಮನಿ. ನಿಮ್ಮ 25 ಫ್ರೂಟ್ಫುಲ್ ಆಗುವಂತೆ ನಿಮ್ಮ ಬೆಸ್ಟನ್ನು ಒಮ್ಮೆ ನಿಮಗೆ ತೆಗೆಯುವಾಗ ಸ್ವಲ್ಪ ನೋವು ಆಗಬೇಕು. ಓಕೆ, ದಟ್ ವಿಲ್ ಬ್ರಿಂಗ್ ಗ್ರೇಟ್ ಜಾಯ್. ಓಕೆ, ನಮ್ಮ ಕಾಣಿಕೆಯನ್ನು ನಾವು ತೆಗೆಯುವ. ನೀವೇನು ಆಲೋಚನೆ ಮಾಡಿದ್ದೀರಿ ಬರುವಾಗ ಇಷ್ಟೇ ಅಂತ, ಒಂದು ವೇಳೆ ದೇವರಾತ್ಮ ಮಾತಾಡೋದಾದರೆ ಅದನ್ನು ಚೇಂಜ್ ಮಾಡಿ. ಓಕೆ, ಜಸ್ಟ್ ಆತನಿಗೆ ಅವಕಾಶ ಕೊಡಿ, ಅಲ್ಲಿ ಬ್ಲಾಕ್ ಮಾಡಬೇಡ್ರಿ. ಯು ವಿಲ್ ನೆವರ್ ಬಿ ದ ಸೇಮ್. ನಾವೆಲ್ಲ ನಮ್ಮ ಕಾಣಿಕೆಯನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ, ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಲೆಟ್ಸ್ ಪ್ರೇ. ಯಾರು ನೀವು ಆನ್ಲೈನಲ್ಲಿದ್ದೀರಿ, ಇಫ್ ಯು ಆರ್ ವಿಲ್ಲಿಂಗ್ ಟು ಸೋ ದ ಸೀಡ್ ಅನ್ ಆಫರಿಂಗ್, ಯು ಹ್ಯಾವ್ ಅಪರ್ಚುನಿಟಿ. ನ್ಯೂ ಇಯರ್ ಹಾಗೆ ನೀವು ಬಿತ್ತಬಹುದು. ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ಬೆಸ್ಟನ್ನು ನೀವು ಬಿತ್ತೀರಿ. ಯು ವಿಲ್ ನೆವರ್ ಬಿ ದ ಸೇಮ್. ಲೆಟ್ಸ್ ಪ್ರೇ. ನಮ್ಮ ಬೀಜವನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಳುವ. ಬೈಬಲ್ ಹೇಳ್ತದೆ, ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಒಂದು ಮನಸ್ಸುಳ್ಳವರಾಗಿದ್ದಾರೆ, ಅದು ಪರಲೋಕದಿಂದ ಆಗುವುದು. ನಾನು ಜಸ್ಟ್ ಪ್ರಾರ್ಥನೆ ಮಾಡುತ್ತೇನೆ, ಡಿಕ್ಲೇರ್ ಮಾಡುತ್ತೇನೆ, ಅದನ್ನು ನೀವು ನಂಬಿರಿ, ಎಗ್ರಿ ಆಗಿರಿ. ಆತ್ಮಿಕ ಲೋಕದಲ್ಲಿ ಅದು ಆಗಿದೆ. ಓಕೆ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, 24 ಕಂಪ್ಲೀಟ್ ಆಗಿ ನಾವು 25ಅಲ್ಲಿ ನಾವು ಕಾಲಿಡುವಂತೆ ನಮಗೆ ನೀನು ಅನುಗ್ರಹ ಮಾಡಿದೆ. ಈ ವರ್ಷ ನೀನು ಹೆಚ್ಚಿನ ಅನುಗ್ರಹವನ್ನು ಮಾಡಿದೆ, ನಿನ್ನ ಕೃಪೆಯನ್ನು ನೀನು ಸುರಿಸಿದೆ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಇದ್ದ ಹಾಗೆ ಇರುವುದೇ ಇಲ್ಲ. ನಾವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ನಾವು ಹೋಗೋರಾಗಿದ್ದೇವೆ. ನಮ್ಮ ಕಾಣಿಕೆಯನ್ನು ನಾವು ನಿನ್ನ ಸನ್ನಿಧಾನಕ್ಕೆ ನಾವು ತಂದಿದ್ದೇವೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಅದು ನಿನ್ನದಾಗಿದೆ. ತಂದೆ, ನೀನು ಕೊಟ್ಟದ್ದನ್ನೇ ನಾವು ನಿನಗೆ ಕೊಟ್ಟಿದ್ದೇವೆ. ನಮ್ಮದು ಏನಿದೆ ಅದೆಲ್ಲವೂ ನಿನ್ನದಾಗಿದೆ, ನಿನ್ನದು ಏನಿದೆ ಅದೆಲ್ಲವೂ ನಮ್ಮದಾಗಿದೆ. ಇದನ್ನು ನಾವು ಅಕ್ನಾಲಜ್ ಮಾಡಿದ್ದೇವೆ ವಾಕ್ಯದ ಮೂಲಕ. ಅದಕ್ಕೋಸ್ಕರ ಸ್ತೋತ್ರ, ಥ್ಯಾಂಕ್ ಯು ಲಾರ್ಡ್. ಯಾರು ಒಂದು ವೇಳೆ ಇವತ್ತು ಟೈತ್ ಕೊಡೋದಾದರೆ, ಫಸ್ಟ್ ಫ್ರೂಟ್ ಕೊಡೋದಾದರೆ, ಫಸ್ಟನ್ನು ಬೆಸ್ಟ್ ಆಗಿ ಬಿತ್ತುವುದಾದರೆ, ಥ್ಯಾಂಕ್ ಯು ಲಾರ್ಡ್. ನಾವು ನಮ್ಮ ಬೀಜವನ್ನು ನಾವು ನಿನಗೆ ಆರಾಧಿಸ್ತಾ ಇದ್ದೇವೆ. ಇದು ನಿನಗೆ ಮೆಚ್ಚುಗೆ ಆದದ್ದು, ಇದು ನಿನಗೆ ಇಷ್ಟ ಯಜ್ಞ, ಸುಗಂಧ ವಾಸನೆ. ವಿ ವರ್ಷಿಪ್ ಯು ಫಾದರ್, ವಿ ಗ್ಲೋರಿಫೈ ಯುವರ್ ನೇಮ್, ಗಾಡ್. ಥ್ಯಾಂಕ್ ಯು ಲಾರ್ಡ್. ಆಸ್ ಎ ಮ್ಯಾನ್ ಆಫ್ ಗಾಡ್ ಐ ಡಿಕ್ಲೇರ್, ನಾನು ದೇವ ಸೇವಕನಾಗಿ ಡಿಕ್ಲೇರ್ ಮಾಡ್ತಾ ಇದ್ದೇನೆ, ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ತನ್ನ ಮಹಿಮೆಗೆ ತಕ್ಕ ಹಾಗೆ, ತನ್ನ ಘನತೆಗೆ ತಕ್ಕ ಹಾಗೆ, ತನ್ನ ಸಮೃದ್ಧಿಗೆ ತಕ್ಕ ಹಾಗೆ ನೀ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನಾಗಿದ್ದಾನೆ. ಯು ಆರ್ ಬ್ಲೆಸ್ಡ್. ಐ ರಿಲೀಸ್ ದ ಗ್ರೇಸ್ ಆಫ್ ಗಾಡ್ ಟು ಬಿ ಫ್ರೂಟ್ಫುಲ್, ಓ ಗಾಡ್. ಏನು ಇವರು ಬಿತ್ತಿದ್ದಾರೆ 12 ತಿಂಗಳು ಡಿಫರೆಂಟ್ ಆಗಿ ಇವರು ಕೊಯ್ಯಲೆಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದು ವಿಸ್ಡಮ್ನ ಮೂಲಕ ಬರಬಹುದು, ಅಪರ್ಚುನಿಟಿಗಳ ಬರಬಹುದು, ಅಡ್ವಾಂಟೇಜ್ಗಳ ಮೂಲಕ ಬರಬಹುದು, ಅದು ಯಾವುದೇ ವಸ್ತು ರೂಪಗಳ ಮೂಲಕ, ಅನೇಕ ಹಾರ್ವೆಸ್ಟ್ ಅಥವಾ ಡಿವೈನ್ ಕನೆಕ್ಷನ್ಗಳ ಮೂಲಕ ನಿಮಗೆ ಉತ್ತರ ಪೂರ್ವ ಪಶ್ಚಿಮದಿಂದ ಬಿಡುಗಡೆ ಆಗ್ತಾ ಇದೆ. In Jesus' name, amen, 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 amen. Yes. Hallelujah, 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 ಆರಾಧನೆ ನನ್ನ ತಂದೆಗೆ. Hallelujah, hallelujah.
ಶುಭಾಶಯ ಶುಭಾಶಯ ಹೊಸ ವರ್ಷದ ಶುಭಾಶಯ ನಿಮಗೆಲ್ಲ ಹೇಳುತ್ತಾ ಸಂತಸರಿ ಹಾಡುತ್ತಾ ಶುಭಾಶಯ ಶುಭಾಶಯ ಹೊಸ ವರ್ಷದ ಶುಭಾಶಯ ನಿಮಗೆಲ್ಲ ಹೇಳುತ್ತಾ ಸಂತಸರಿ ಹಾಡುತ್ತಾ ಬನಿ ಸ್ತುತಿಸುತ್ತಾ ಹಾಡಿ ಪಾಡಿ ನಲಿಯುವ ಸ್ತುತಿಯನ್ನೇ ಯೇಸುವಿಗೆ